ಬೋರ್ಡ್ ಸರಿ ಇದೆಲ್ಲ. Hello children, good afternoon and welcome back to Vista's examination preparation class. This is Savitha Sharath, your English educator at Vista's Learning. ಮತ್ತೆ ಹೇಗಿದ್ದೀರಾ ಮಕ್ಕಳೇ? ಹೇಗೆ ನಡೀತಾ ಇದೆ ನಿಮ್ಮ ಪರೀಕ್ಷೆ ತಯಾರಿ? ಅರೇ ಆಗ್ಲೇ ಜನವರಿ ಮಂತ್ ಕಳೆದೇ ಹೋಯ್ತು, ಇನ್ನು ಫೆಬ್ರವರಿ ಮಾರ್ಚ್. ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಮ ಇಂಗ್ಲಿಷ್ ಎಕ್ಸಾಮ್ ಯಾವಾಗ? April 6th ಐ ಗೆಸ್. ಚೆಕ್ ಮಾಡಿ ಹೇಳಿ ಯಾರಾದ್ರೂ ನನಗೆ. ಸೊ ಈಗ ನೀವೆಲ್ಲ ಹೇಳ್ತಿರ್ತೀರ, ಯಾಕೆ ಮೇಡಮ್ ಯಾವಾಗ ಬಂದ್ರು ಇಂಗ್ಲೀಷ್ 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 ಅಂತ. ಮ್ಯಾಮ್ ನಾನು ನೆಕ್ಸ್ಟ್ ಇಯರ್ ಸೈನ್ಸ್ ತಗೋತಾ ಇದ್ದೀನಿ, ಐ ಡೋಂಟ್ ನೀಡ್. ಆ ಥರ ಯಾವ ಮಾತು ನಿಮ್ಮ ಬಾಯಿಂದ ಬರಬಾರ್ದು. ಏಕೆ ಅಂತ ಹೇಳಿದ್ರೆ ಎಲ್ಲ ಭಾಷೆಗೂ ಅಥವಾ ಅಂದ್ರೆ ಎಲ್ಲ ಸಬ್ಜೆಕ್ಟ್ಗೂ ಅದರದ್ದೇ ಆದಂತಹ ಒಂದು ಪ್ರಾಮುಖ್ಯತೆ ಇರುತ್ತೆ. ವಾಟ್ ಇಫ್ ಯು ಸ್ಕೋರ್ ವೆರಿ ಲೋ ಇನ್ ಯೋರ್ ಲ್ಯಾಂಗ್ವೇಜಸ್, ವಾಟ್ ಇಫ್ ಯು ಫೇಲ್ ಇನ್ ದ ಲ್ಯಾಂಗ್ವೇಜ್ ಅಲ್ವಾ? ಈ ರೀತಿ ಒಂದು ತಪ್ಪು ನಡಿಬಾರ್ದು ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ. ಇಫ್ ಯು ಪುಟ್ ಇನ್ ಲಿಟಲ್ ಬಿಟ್ ಆಫ್ ಎಫರ್ಟ್, ಯು ಆರ್ ಗೋಯಿಂಗ್ ಟು ಗೇನ್ ದಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫ್ರಮ್ ಯೋರ್ ಲ್ಯಾಂಗ್ವೇಜಸ್, ರೈಟ್? ದಟ್ ಇಸ್ ಕನ್ನಡ ಇರಬಹುದು, ಇಂಗ್ಲೀಷ್ ಇರ್ಬೋದು ಅಥವಾ ಹಿಂದಿ ಇರ್ಬೋದು. ಈ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗೆದುಕೊಂಡಾಗ ನಿಮ್ಮ ಓವರ್ ಆಲ್ ಮಾರ್ಕ್ಸ್ ಏನಿದೆ ಅಥವಾ ಓವರ್ ಆಲ್ ಪರ್ಸೆಂಟೇಜ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಹಾಗಾದಾಗ ನೆಕ್ಸ್ಟ್ ಇಯರ್ ನೀವು ಯಾವ ಕಾಲೇಜಿಗೆ ಹೋಗಬೇಕು, ನಿಮ್ಮ ಇಷ್ಟದ ಸಬ್ಜೆಕ್ಟ್ ತೆಗೆದುಕೊಳ್ಳಕ್ಕೆ, ಇಷ್ಟದ ಕಾಲೇಜ್ಗೆ ಹೋಗೋದಕ್ಕೆ ಈ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಥವಾ ಓವರ್ ಆಲ್ ಪರ್ಸೆಂಟೇಜ್ ನಿಮಗೆ ಸಹಾಯ ಮಾಡುತ್ತೆ. ಸೊ ಯಾವ ಸಬ್ಜೆಕ್ಟ್ ಅನ್ನು ಕಡೆಗಣಿಸಬಾರ್ದು, ಎಸ್ಪೆಷಲಿ ಇಂಗ್ಲಿಷ್. ನಾವು ಕಳೆದ the last 2 sessions I have covered all the prose and poetries from your textbook. ಎಲ್ಲ ಲೆಸನ್ಸ್ ಅನ್ನು ಹಾಗೂ ಪೋಯಮ್ಸ್ ಅನ್ನು ನಾನು ಕವರ್ ಮಾಡಿದ್ದೇನೆ 2 ಸೆಷನ್ ಅಲ್ಲಿ. ನೀವು ಯಾರಾದ್ರೂ ಆ ಕ್ಲಾಸಸ್ ನ ಅಟೆಂಡ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ರೆಕಾರ್ಡೆಡ್ ವಿಡಿಯೋಸ್ ಅಲ್ಲಿ ಸಿಗುತ್ತೆ. ಮತ್ತೆ ಹೋಗಿ ಆ ಸೆಷನ್ ಅನ್ನು ನೋಡಿ. ಕಳೆದ ಆಗಸ್ಟ್ ಅಲ್ಲಿ ಅಥವಾ ಸೆಪ್ಟೆಂಬರ್ ಅಲ್ಲಿ ಯಾವ ಲೆಸನ್ ಓದಿದ್ವಿ ಅಂತ ನಿಮ್ಗೆ ನಿಜವಾಗ್ಲೂ ನೆನಪಿರಲ್ಲ, ಐ ನೋ ದ್ಯಾಟ್. ಸೊ ಈ ಒಂದು ನನ್ನ ರಿವಿಷನ್ ಕ್ಲಾಸಸ್ ನ ಅಟೆಂಡ್ ಮಾಡೋದ್ರಿಂದ ಒಂದು ಉಪಯೋಗ ಏನಂತ ಹೇಳಿದ್ರೆ ಎಲ್ಲಾ ಚಾಪ್ಟರ್ಸಿನ ಒಂದು ಕಾಂಪ್ರಹೆನ್ಸಿವ್ ರನ್ ಡೌನ್, ಒಂದು ಓವರ್ ವ್ಯೂ ಸಿಗುತ್ತೆ ನಿಮಗೆ. ಎಲ್ಲ ಚಾಪ್ಟರು ಎಲ್ಲ ಪೋಯಮ್ನು ನೀವು ಕೇವಲ 2 hours ಅಲ್ಲಿ ಕವರ್ ಮಾಡಿದಾಗ ಆಗುತ್ತೆ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ, ಕೈಂಡ್ಲಿ ಗೋ ಅಂಡ್ ಫೈಂಡ್ ದೋಸ್ ವಿಡಿಯೋಸ್ ಜಲ್ದಿ. ಓಕೆ, ಆಸ್ ಐ ಮೆನ್ಷನ್ earlier, this session is all about question paper solving. ಅರೆ ಮ್ಯಾಮ್ ಇದೇನಿದು ಮ್ಯಾಥ್ಸ್ ಕ್ವೆಶನ್ ಪೇಪರ ಸಾಲ್ವ್ ಮಾಡ್ಲಿಕ್ಕೆ ಅಂತ ಕೇಳ್ಬೋದು. ವೆಲ್, ಮಾಡಲ್ ಕ್ವೆಶನ್ ಪೇಪರ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪ್ರಿಪರೇಷನ್ ಇಸ್ ದ ಕೀ. ಪ್ರಿಪರೇಷನ್ ಅಂದ್ರೆ ಏನು? ಈಗ ನಮಗೆ ಯಾವ ತರ ಒಂದು ಕ್ವೆಶನ್ ಪೇಪರ್ ಬರ್ತಾ ಇದೆ, ಕ್ವೆಶನ್ ಪೇಪರ್ ಪ್ಯಾಟ್ರನ್ ಏನು, ಯಾವ್ಯಾವ್ದಕ್ಕೆಲ್ಲ ಎಷ್ಟೆಷ್ಟು ಮಾರ್ಕ್ಸ್ ಇದೆ, ನಾನು ಯಾವ್ದ್ರಲ್ಲಿ ತುಂಬಾ ಅಂದ್ರೆ ನನ್ನ ವೀಕ್ ಪಾಯಿಂಟ್ಸ್ ಏನೋ ಅಥವಾ ಪ್ಲಸ್ ಪಾಯಿಂಟ್ಸ್ ಏನೋ, ಯಾವ್ದು ನನಗೆ ತುಂಬಾ ಚೆನ್ನಾಗಿ ಬರುತ್ತೆ, ಯಾವ್ದ್ರ ಬಗ್ಗೆ ನಾನು ಜಾಸ್ತಿ ಗಮನ ಹರಿಸಬೇಕು, ಇವೆಲ್ಲ ನಿಮಗೆ ಆ ವೇಟೇಜ್ ಅಲ್ಲಿ, ಕ್ವೆಶನ್ ಪೇಪರ್ ವೇಟೇಜ್ ಅಲ್ಲಿ ಆ ಪ್ಯಾಟ್ರನ್ ಮೂಲಕ ಗೊತ್ತಾಗುತ್ತೆ. ಸೊ ಇಟ್ ಇಸ್ very important and mandatory that you solve previous year question papers as well as the model question paper which has been issued by Karnataka government this year. ಈಗ ನಾನು ಕೂಡ ಈ ವರ್ಷಕ್ಕೆ model question paper ಏನ್ ಕೊಟ್ಟಿದ್ರು ಕರ್ನಾಟಕ ಗವರ್ಮೆಂಟ್ ಅದನ್ನೇ ತೆಗೆದುಕೊಂಡು ನಿಮ್ಮ ಮುಂದೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಮತ್ತೆ ಇದರಿಂದ ಏನಾಗುತ್ತೆ, ಈ ಕಳೆದ 3 ವರ್ಷ ಅಥವಾ 5 ವರ್ಷದ ಪೇಪರ್ ಅನ್ನು ಸಾಲ್ವ್ ಮಾಡೋದ್ರಿಂದ ನಿಮಗೆ ಒಂದು ಆಲ್ಗೊರಿದಮ್ ಸಿಗುತ್ತೆ, ಯಾವ್ಯಾವ ಪಾಠದಿಂದ ಬಂದೇ ಬರುತ್ತೆ, ಗ್ರಾಮರ್ ಅಲ್ಲೂ ಕೂಡ ಯಾವ್ಯಾವ್ದನ್ನ ಆರಿಸ್ಕೊಳ್ತೀರಿ ಅಂತ. ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, ಓ ಇದೇನ್ ಮ್ಯಾಥ್ಸಾ ಅಂತ. ವೆಲ್, ಗ್ರಾಮರ್ ಪ್ರಶ್ನೆ ಬಂದಾಗ, ಅಂದ್ರೆ ಗ್ರಾಮರಿಗೆ ಸಂಬಂಧಪಟ್ಟಂತ ಯಾವುದೇ ಕ್ವಶನ್ ಬಂದಾಗ ಐ ಪರ್ಸನಲಿ ಫೀಲ್ ಇಟ್ ಇಸ್ ಆಸ್ ಗುಡ್ ಆಸ್ ಅ ಮ್ಯಾಥ್ ಪ್ರಾಬ್ಲಮ್. ಅದು ಆಕ್ಚುಲಿ ಬಹಳ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಮತ್ತು ಟು ದ ಪಾಯಿಂಟ್ ಪ್ರಿಸೈಸ್ ಆಗಿರುತ್ತೆ ಆನ್ಸರ್. ಇಲ್ಲಿ ನಿಮ್ಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಲಿಕ್ಕೆ ಬಹಳನೇ ಸಾಧ್ಯತೆ ಇರುತ್ತೆ. ಅದನ್ನ ನೀವು ಮಿಸ್ ಮಾಡ್ಕೊಳ್ಬಾರ್ದು. ದಟ್ ಓನ್ಲಿ ಹ್ಯಾಪನ್ಸ್ ವೆನ್ ಯು ಆರ್ well versed with your grammar, right? For that I am here to help you. So let's begin our Vista's examination preparation by solving what? SSLC model question paper 2022 to 2023. Subject is second language English. ಈ ಒಂದು ಕ್ಲಾಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮಕ್ಕಳಿಗೆ. ಮೊದಲಿಗೆ ಯಾವತ್ತೂ ಅಷ್ಟೇ ಪೇಪರ್ ಬಂದಾಗ you need to read the instructions thoroughly. ಜನರಲ್ ಇನ್ಸ್ಟ್ರಕ್ಷನ್ಸ್ ಟು ದ ಕ್ಯಾಂಡಿಡೇಟ್. ಯಾಕೆಂದ್ರೆ ಕೆಲವೊಮ್ಮೆ ಬಹಳನೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಮಿಸ್ ಮಾಡ್ಕೊಂಡು ಬಿಡ್ತೀವಿ. ದಿಸ್ ಕ್ವೆಶನ್ ಪೇಪರ್ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಅಂಡ್ ಸಬ್ಜೆಕ್ಟಿವ್ ಟೈಪ್ಸ್ ಆಫ್ 38 ಕ್ವೆಶನ್ಸ್. ನೀವು ಇಡೀ ಕ್ವೆಶನ್ ಪೇಪರ್ ಅಲ್ಲಿ ಎಲ್ಲವೂ ಸೇರಿ 38 ಕ್ವೆಶನ್ ಅಲ್ಲಿ 38 ಕ್ವೆಶನ್ಸ್ ಅಲ್ಲಿ ಇರುತ್ತೆ. ಅದರಲ್ಲಿ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಅಗೇನ್ಸ್ಟ್ ಬೋತ್ ದ ಆಬ್ಜೆಕ್ಟಿವ್ ಅಂಡ್ ಸಬ್ಜೆಕ್ಟಿವ್ ಟೈಪ್ಸ್ ಆಫ್ ಕ್ವೆಶನ್ಸ್. ಪ್ರತಿ ಸರಿನೂ ಅಷ್ಟೇ ಎಲ್ಲ ಸಬ್ ಹೆಡಿಂಗ್ಸ್ ನೀವು ತರೋಲಿ ಓದಲೇಬೇಕು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಪಾಯಿಂಟ್ ಮಿಸ್ ಆದ್ರೂ ಕೂಡ ಅಥವಾ ತಪ್ಪಾಗಿ ಇದರ ಬದಲು ಅದನ್ನ ಚೂಸ್ ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸ್ ಹೋಗುವಂತ ಸಾಧ್ಯತೆ ಇರುತ್ತೆ. ಅದು ಎಲ್ಲೇ ಆಗುತ್ತೆ, ಅದ್ರ ಬದಲು ಇದನ್ನ ಚೂಸ್ ಮಾಡಿದಾಗ ಅದನ್ನ ನಾನು ಮುಂದೆ ಹೇಳ್ತೀನಿ ನಿಮಗೆ. ವೆಯ್ಟ್. So next point is the maximum time to answer the paper is given at the top of the question paper. It includes 15 minutes for reading the question paper. Now this is what I call very important. 15 minutes for just reading the question paper. Why is it very important to read the question paper? ಎಷ್ಟು ಸರ್ತಿ ಏನಾಗ್ಬಿಡುತ್ತೆ ನಮಗೆ,
ಮೊದಲಿಗೆ ಯಾವ ಕ್ವೆಶನ್ಸ್ ಇದೆ ಅಂತಾನೆ ನಾವು ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಬರೋದಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಬರಲಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರುವಂತಹ ಕ್ವೆಶನ್ಸ್ಗಳನ್ನು ಕೂಡ ಲ್ಯಾಕ್ ಆಫ್ ಟೈಮ್ ಇಂದ ಬಿಟ್ಬಿಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಫಸ್ಟ್ ತರೋಲಿ ನಿಮ್ಮ ಕ್ವೆಶನ್ ಪೇಪರ್ ಅನ್ನು ಯು ಶುಡ್ ಗೋ ಥ್ರೂ. ಯಾವೆಲ್ಲ ಕ್ವೆಶನ್ಸ್ ಇದೆ, ಯಾವೆಲ್ಲ ನನಗೆ ಪಕ್ಕ 100% ಬಂದೇ ಬರುತ್ತೆ, ಇನ್ನೆಲ್ಲ ಯಾವ ರೀತಿ ನಾನು ಯೋಚನೆ ಮಾಡಿ ಬರಿಬೇಕು, ಯೋಚನೆ ಮಾಡಿ ಬರೆಯುವಂಥದ್ನೆಲ್ಲ ಕೊನೆಗೆ ಇಟ್ಕೊಂಡು ಎಲ್ಲ ಬರುವಂಥದ್ದನ್ನ ಫಸ್ಟೇ ಬರೆದು ಮುಗಿಸಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋದು ಖಚಿತ. ಸೊ ಯೂಸ್ ದೋಸ್ ಫಸ್ಟ್ 15 minutes ಟು thoroughly read your question paper. That is what my suggestion is. Okay? ಮತ್ತೆ ಈಗ ಮೊದಲಿಗೆ ಫಸ್ಟ್ ಹೆಡಿಂಗ್ ಏನ್ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಕ್ವೆಶನ್ ಪೇಪರ್ ನಲ್ಲಿ 4 alternatives are given for each of the following questions in complete statements. Only one of them is correct or most appropriate. Choose the correct alternative and write the complete answer along with its letter of the alphabet. ಈಗ ಫಸ್ಟ್ ಬರುವಂತದ್ದೆಲ್ಲ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ವಿಚ್ ಇಸ್ ಆಬ್ವಿಯಸ್ಲಿ ಇಟ್ ಇಸ್ ಗ್ರಾಮರ್. ಅದೆಲ್ಲ 1 ಮಾರ್ಕ್ಸ್ ಇರುತ್ತೆ. ಬಟ್ ನೀವು ಒನ್ಸ್ ಮಾಡಿದ್ರೆ ಅಷ್ಟು ಅಂದ್ರೆ 12 out of 12 ತೆಗೆದುಕೊಳ್ಬಹುದು, ಈಸಿಯಾಗಿ ತೆಗೆದುಕೊಳ್ಬಹುದು. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೇನೆ ನಿಮಗೆ. See now you can see choose the appropriate question tag and fill in the ಬ್ಲ್ಯಾಕ್. ಈಗ ಈ ಗ್ರಾಮರ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನೋಡೋದಕ್ಕೆ ತುಂಬಾ ಸುಲಭ ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ಈ ಓವರ್ ಕಾನ್ಫಿಡೆನ್ಸ್ ನಮಗೆ ಮಾರ್ಕ್ಸ್ ನ ಲೂಸ್ ಮಾಡಿಸುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ಆಲ್ವೇಸ್ ರೀಡ್ ಯೋರ್ ಕ್ವೆಶನ್ ನಾಟ್ ಒನ್ಸ್ ಟ್ವೈಸ್ ಬಟ್ ಥ್ರೈಸ್. 3 ಸತಿ ನಿಮ್ಮ ಕ್ವೆಶನ್ ಅನ್ನು ಓದಿದಾಗ ಯಾವ್ದು ಅಪ್ರೋಪ್ರಿಯೇಟ್ ಅಂತ ಅನ್ಸುತ್ತೆ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕನ್ನಡ ಮೀಡಿಯಂ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ವಾಟ್ ಹ್ಯಾಪನ್ಸ್ ಇಸ್ ನಿಮಗೆ ಇಂಗ್ಲಿಷ್ ಮಾತನಾಡಿ ಅಭ್ಯಾಸ ಇಲ್ಲ ಅಂದಾಗ ಎಲ್ಲೋ ಒಂದ್ ಕಡೆ ನೀವು ಬಹಳನೇ ಜಾಗರೂಕರಾಗಿರ್ಬೇಕು. ರೈಟ್? ಅದೇ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರೋರು CBSE ಸಿಲೆಬಸ್ ಅವ್ರಿಗೆ ಮಾತನಾಡಿ ಅಭ್ಯಾಸ ಇರೋದ್ರಿಂದ ಅವ್ರಿಗೆ ಇದು ಬಹಳ ಸುಲಭ. ಬಟ್ ನೀವು ಸ್ವಲ್ಪ ಎಫರ್ಟ್ ಹಾಕಿ ಪ್ರಶ್ನೆನ 3 ಸರ್ತಿ ಓದಿದಾಗ ನಿಮಗೆ ಗೊತ್ತಾಗುತ್ತೆ. ನಾವು ಸಾಗರ್ ಇಸ್ ಗೋಯಿಂಗ್ ಟು ಸ್ಕೂಲ್. ದ ಆಪ್ಷನ್ಸ್ ಆರ್ ಇಸ್ ಹಿ, ಡಸ್ ಹಿ, ಇಸ್ಂಟ್ ಹಿ, ಡಸಂಟ್ ಹಿ. ಏನಿರ್ಬೋದು ಆನ್ಸರ್? ದ ಆನ್ಸರ್ ಈಸ್ ಇಸ್ಂಟ್ ಹಿ. ಸಾಗರ್ ಇಸ್ ಗೋಯಿಂಗ್ ಟು ಸ್ಕೂಲ್, ಇಸ್ಂಟ್ ಹಿ ಅಂದ್ರೆ ನಾವು ಮಾತನಾಡ್ತಾ ಇದ್ದಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ಓ ಇದೇ ಇರಬೇಕು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ನೀವು ಮತ್ತೆ 3 ಸರ್ತಿ ಆ ಕ್ವೆಶನ್ ನ ಓದಿದಾಗ ಐ ಆಮ್ ಶ್ಯೂರ್ ದಟ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಆನ್ಸರ್. ನಾವ್ ಇಸ್ ಸಾಗರ್ ಇಸ್ ಗೋಯಿಂಗ್ ಟು ಸ್ಕೂಲ್, ದ ಆನ್ಸರ್ ಈಸ್ ಹಿ ಅನ್ನೋದಲ್ಲ, ಡಸ್ ಹಿ ಅಲ್ಲ, ಡಸಂಟ್ ಹೀನೂ ಅಲ್ಲ, ಇಸ್ಂಟ್ ಹಿ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ. ಮುಂದಕ್ಕೆ ಚೂಸ್ ದ ಅಪ್ರೋಪ್ರಿಯೇಟ್ ಪ್ಯಾಸಿವ್ ಫಾರ್ಮ್. ಪ್ಯಾಸಿವ್ ಫಾರ್ಮ್ ಅಂತ ಹೇಳಿದ್ರೆ Raj is writing a short story. Now here Raj is subject. ಅದು ನಿಮ್ಮೆಲ್ಲರಿಗೂ ಗೊತ್ತು ಗ್ರಾಮರ್ ಅಲ್ಲಿ the main subject ಏನು? Raj is subject. Short story is the object. Now is writing ಇದೇನು? verb. ಇದೇನು ಹೇಳ್ತಾ ಇದೆ? It is action word. ಏನು ಮಾಡ್ತಾ ಇದ್ದಾನೆ? The subject what he is doing that they're describing. Okay? This is the action word. Subject, object, verb. So ಇದನ್ನ ನಾವು ಈಗ passive voice ಗೆ ಟರ್ನ್ ಮಾಡ್ಬೇಕು, ಕನ್ವರ್ಟ್ ಮಾಡಬೇಕು. ನಾವು ಹೌ ಡು ವಿ ಡೂ ದಟ್? ಅ ಶಾರ್ಟ್ ಸ್ಟೋರಿ ವಾಸ್ ಬೀಯಿಂಗ್ ರಿಟನ್ ಬೈ ರಾಜ್. ನಾನು ಹೇಳಿದೆ ಒಂದು ಪ್ರಶ್ನೆನ 3 ಸತಿ ಓದೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಅದು ಸರಿನಾ ತಪ್ಪಾ ಅಂತ. ಇಲ್ಲಿ ಏನ್ ಬರ್ದಿದೆ? ರಾಜ್ ಈಸ್ ರೈಟಿಂಗ್ ಅ ಶಾರ್ಟ್ ಸ್ಟೋರಿ, ದಟ್ ಈಸ್ ಪ್ರೆಸೆಂಟ್ ಟೆನ್ಸ್. ನಾವು ಹಿಯರ್ ಫಸ್ಟ್ ಆಪ್ಷನ್ ನಮ್ಗೆ ಏನಿದೆ? ಅ ಶಾರ್ಟ್ ಸ್ಟೋರಿ ವಾಸ್ ಬೀಯಿಂಗ್. ವಾಸ್ ಅಂದಾಗಲೇ ತಿಳ್ಕೊಬೇಕು ನೀವು ದಿಸ್ ಇಸ್ ರಾಂಗ್, ದಿಸ್ ಇಸ್ ನಾಟ್ ಡನ್, ಈ ಆನ್ಸರ್ ಅಲ್ಲ ಅಂತ. ನೆಕ್ಸ್ಟ್ ಅ ಶಾರ್ಟ್ ಸ್ಟೋರಿ ಈಸ್, ಇಲ್ಲೂ ಕೂಡ ನೋಡಿ ಇನ್ ವಾಸ್ ಬರುತ್ತೆ. ಈ ಎರಡನ್ನು ರೂಲ್ ಔಟ್ ಮಾಡಿಬಿಡಿ ನೀವು, ಯಾಕಂದ್ರೆ ಇಲ್ಲಿ ಈಸ್ ಬಂದಿರೋದ್ರಿಂದ ಇಲ್ಲೂ ಕೂಡ ಪ್ಯಾಸಿವ್ ಫಾರ್ಮ್ ಅಲ್ಲೂ ಕೂಡ ನಮಗೆ ಈಸ್ ಅಂತಾನೆ ಬರಬೇಕು. ಸೊ ದೀಸ್ 2 ವಾಸ್ ಇರೋ ಸೆಂಟೆನ್ಸ್ ನ ರೂಲ್ ಔಟ್ ಮಾಡಿ. ಈಗ ನಮಗೆ ಬಿ ಮತ್ತೆ ಡಿ ಇದೆ. ಸೊ ಅ ಶಾರ್ಟ್ ಸ್ಟೋರಿ ಈಸ್ ಬೀಯಿಂಗ್ ರಿಟನ್ ಬೈ ರಾಜ್, ಅ ಶಾರ್ಟ್ ಸ್ಟೋರಿ ಈಸ್ ರಿಟನ್ ಬೈ ರಾಜ್. ನಾವ್ ದ ಕರೆಕ್ಟ್ ಆನ್ಸರ್ ಈಸ್ ಅ ಶಾರ್ಟ್ ಸ್ಟೋರಿ ಈಸ್ ಬೀಯಿಂಗ್ ರಿಟನ್ ಬೈ ರಾಜ್. ಬರಿತಾ ಇದ್ದಾನೆ, ಈ ಕಥೆ ಅವನ ಕೈಯಿಂದ ಬರೆಯಲ್ಪಡ್ತಾ ಇದೆ ಅಂತ ಈ ರೀತಿ. ಸೊ ಆಕ್ಟಿವ್ ಫಾರ್ಮ್ ಅಲ್ಲಿ ಇದಿರುತ್ತೆ, ರಾಜ್ ಇಸ್ ರೈಟಿಂಗ್ ಅ ಶಾರ್ಟ್ ಸ್ಟೋರಿ. ವೆನ್ ಇಟ್ ಕಮ್ಸ್ ಟು ಪ್ಯಾಸಿವ್ ಫಾರ್ಮ್ ಆಬ್ಜೆಕ್ಟೇ ಮೊದಲಿಗೆ ಬರುತ್ತೆ. ಇಲ್ಲಿ ಸಬ್ಜೆಕ್ಟ್ ಮೊದಲಿರುತ್ತೆ, ಇಲ್ಲಿ ಆಬ್ಜೆಕ್ಟ್ ಮೊದಲಿರುತ್ತೆ. ಅ ಶಾರ್ಟ್ ಸ್ಟೋರಿ ಈಸ್ ಬೀಯಿಂಗ್ ರಿಟನ್ ಬೈ ರಾಜ್. ಮುಂದಕ್ಕೆ read the given conversation and choose the language function for the underlined sentence. ಈಗ ಇದು ಸಖತ್ ಟ್ರಿಕಿ ಇದೆ ಆಕ್ಚುಲಿ, ಆಯ್ತಾ? ಈಗ ನೀವು ಇದನ್ನ ಯಾಕೆ 3 ಸತಿ ಓದ್ಬೇಕು ಅಂತ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ವರುಣ್ ಒಂದು ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ, ಇದರಲ್ಲಿ ಅವರು ಅಂಡರ್ಲೈನ್ ಮಾಡಿರುವಂತದ್ದು ಏನು ಅಂತ ಕೇಳ್ತಾ ಇದ್ದಾರೆ. ಸೊ ವರುಣ್ ಅವನೇನ್ ಹೇಳ್ತೇನೆ, ಹಲೋ ವಿನೋದ್, ಡು ಯು ನೋ ದ ವೇ ಟು ದ ಪೋಸ್ಟ್ ಆಫೀಸ್ ಅಂತ ಕೇಳ್ತಿದ್ದಾನೆ. ಸೊ ವಿನೋದ್ ಹೇಳ್ತಿದ್ದಾನೆ, ಅಫ್ಕೋರ್ಸ್, go straight and take the first left turn. The first building is the post office. So ಈಗ ಅಂಡರ್ಲೈನ್ ಮಾಡಿರುವಂತ ಸೆಂಟೆನ್ಸ್ ಏನು ಇಲ್ಲಿ? go straight and take the first left turn. ಐ ಆಮ್ ಶೋರ್ ನಿಮ್ಮಲ್ಲಿ ಎಲ್ಲರೂ ಮಾಡೋ ತಪ್ಪೇನು ಗೊತ್ತಾ? ಅಂದ್ರೆ ಇಲ್ಲೇನು ಡೈರೆಕ್ಷನ್ ನ ಕೇಳ್ತಾ ಇದ್ದಾರೆ ಅಲ್ವಾ? ಎಲ್ಲೋ ಒಂದ್ ಕಡೆ ಅಡ್ರೆಸ್ ಕೇಳ್ತಾ ಇದ್ದಾರೆ, ಡೈರೆಕ್ಷನ್ ಕೇಳ್ತಾ ಇದ್ದಾರೆ. ಸೊ ಇಮಿಡಿಯೇಟ್ಲಿ ಏನ್ ಮಾಡ್ಬಿಡ್ತೀರಾ? ಸೀಕಿಂಗ್ ಡೈರೆಕ್ಷನ್
ಸೀಕಿಂಗ್ ಡೈರೆಕ್ಷನ್ ಅಂತ ಬರ್ದ್ಬಿಡ್ತೀರಾ, ಯಾಕೆಂದ್ರೆ ಅಲ್ಲಿ ಡೈರೆಕ್ಷನ್ ಅಂತ ಕಣ್ಣಿಗೆ ಬಿದ್ದು ಪಟ್ ಅಂತ ಬರೆಯೋದು. ಬಟ್ ಆಕ್ಚುಲಿ ದಟ್ ಇಸ್ ಅ ರಾಂಗ್ ಆನ್ಸರ್. ಇಲ್ಲಿ ಸೀಕಿಂಗ್ ಡೈರೆಕ್ಷನ್ ಅಂದ್ರೆ ಏನು, ಕೇಳ್ತಾ ಇದ್ದಾನೆ, ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾನೆ. ಬಟ್ ಆಕ್ಚುಲಿ ವರುಣ್ ಕೇಳ್ತಾ ಇಲ್ಲ, ಹೇಳ್ತಾ ಇದ್ದಾನೆ, ನೀ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಅವ್ನು ಹೇಳ್ತಿದ್ದಾನೆ ಗೋ ಸ್ಟ್ರೈಟ್ ಅಂಡ್ ಟೇಕ್ ದ ಫಸ್ಟ್ ಲೆಫ್ಟ್ ಟರ್ನ್. ಸೊ ಏನ್ ಇವಾಗ ಆನ್ಸರು, ಗಿವಿಂಗ್ ಡೈರೆಕ್ಷನ್ ಇಸ್ ದ ರೈಟ್ ಆನ್ಸರ್. ಎಷ್ಟು ಕನ್ಫ್ಯೂಸಿಂಗ್ ಅಲ್ವಾ. ಈಗ ಆಫರಿಂಗ್ ಹೆಲ್ಪ್ ಅನ್ನು ಆಗ್ಬೋದು, ಆಫರಿಂಗ್ ಹೆಲ್ಪ್ ಅಂತಾನು ತಗೋಬಹುದು. ಬಟ್ ನೋ, ಇಟ್ ಇಸ್ ಆಕ್ಚುಲಿ ಅಬೌಟ್ ಡೈರೆಕ್ಷನ್. ಒನ್ ಹೂ ಇಸ್ ಸೀಕಿಂಗ್, ಒನ್ ಹೂ ಇಸ್ ರಿಸೀವಿಂಗ್. ಸೊ ಇವನು ಕೊಡ್ತಾ ಇದ್ದಾನೆ ಆಕ್ಚುಲಿ. He is giving direction. So giving direction is the right answer for this particular question. Now read the given conversation and fill in the blanks choosing the most appropriate words. Again, Radhika. Hey Suma, did you meet Anu yesterday? She's asking a question. Ninnene Anuna meet madidya anta. Suma is telling no, it was raining till late at night, otherwise dash dash gone to her house. ಈಗ ಅಲ್ಲಿ ಏನ್ ಬರಬಹುದು, ನಾವ್ ಏನ್ ಕೂರಿಸಬಹುದು, ನಾವು ಎವ್ರಿ ಡೇ ಇಂಗ್ಲಿಷ್ ನಲ್ಲಿ ಮಾತನಾಡ್ತಿರೋ ಆಬ್ವಿಯಸ್ಲಿ ಗೊತ್ತಾಗ್ಬಿಡುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನೀವು 2-3 ಸತಿ ಕ್ವೆಶನ್ ಓದಾಗ ನಿಮಗೆ ಅರ್ಥ ಆಗುತ್ತೆ. ಈಗ ಫಸ್ಟ್ ಆಪ್ಷನ್ ನಾವು ಕೂರಿಸ್ಲಿಕ್ಕೆ ಪ್ರಯತ್ನ ಪಡೋಣ. ವುಡಂಟ್ ಹ್ಯಾವ್, ನಾನು ಹೋಗ್ತಿರ್ಲಿಲ್ಲ ಅಥವಾ ಬರ್ತಿರ್ಲಿಲ್ಲ. ವುಡ್ ಹ್ಯಾವ್, ಶುಡ್ ಹ್ಯಾವ್, ಶುಡಂಟ್ ಹ್ಯಾವ್. ನಾನು ನಿಮ್ಗೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ ಮಕ್ಕಳೇ. ಬಿಕಾಸ್ ದಿಸ್ ವುಡಂಟ್ ಹ್ಯಾವ್, ವುಡ್ ಹ್ಯಾವ್, ಶುಡ್ ಹ್ಯಾವ್, ಶುಡಂಟ್ ಹ್ಯಾವ್, ಮ್ಯಾಂಡೇಟರಿ ಒಂದು ಪ್ರಶ್ನೆ ಅಂತೂ, ಒನ್ ಕ್ವೆಶನ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ಇನ್ ದ ಗ್ರಾಮರ್, ವಿಚ್ ಐ ಹ್ಯಾವ್ ಅಬ್ಸರ್ವ್ಡ್ ಫಾರ್ ಅಂದ್ರೆ ಫ್ರಮ್ ಪಾಸ್ಟ್ 5 years ಐ ಹ್ಯಾವ್ ಅಬ್ಸರ್ವ್ಡ್. ಈ ಪ್ರಶ್ನೆ ಅಂತೂ ವುಡ್ಡು, ವುಡಂಟು, ಶುಡ್ಡು, ಶುಡಂಟು, ಇದ್ರ ಬಗ್ಗೆ ಒಂದು ಗ್ರಾಮ್ಯಾಟಿಕಲ್ ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ನಾವು ಇಲ್ಲಿ ಏನು ಕೂರಿಸ್ಬೋದು ನಾವು, ಅದರ್ವೈಸ್ I wouldn't have gone to her house. But ಇದು ಕೂರಲ್ಲ, ಯಾಕೆಂದ್ರೆ ಅವ್ರು ಕೇಳ್ತೀಯಾಳೆ, ಹೇ ಸುಮಾ ಡಿಡ್ ಯು ಮೀಟ್ ಅನು ಎಸ್ಟರ್ಡೇ ಅಲ್ವಾ. ಸೊ ಇಲ್ಲಿ ಕರೆಕ್ಟ್ ಆದ ಉತ್ತರ ಬಂದು ಅದರ್ವೈಸ್ ಐ ವುಡ್ ಹ್ಯಾವ್ ಗಾನ್ ಟು ಹರ್ ಹೌಸ್. ನನಗೆ ಅನು ಮನೆಗೆ ಹೋದೆ, ಅನುನ ಮೀಟ್ ಮಾಡಿದೆ ನಿನ್ನೆ ಅಂತ ಕೇಳಿದಾಗ ರಾಧಿಕಾ ಸುಮಾ ಹೇಳ್ತಾಳೆ ಇಲ್ಲ ಹೋಗ್ಲಿಕ್ಕಾಗ್ಲಿಲ್ಲ, ಬಿಕಾಸ್ ತುಂಬಾ ಮಳೆ ಬರ್ತಿತ್ತಲ್ಲ, ಇಲ್ಲಾಂದ್ರೆ ನಿಜ ಅವಳನ್ನ ಡೆಫಿನೆಟ್ಲಿ ಹೋಗಿ ನಾನು ಅವಳ ಮನೆಗೆ ಹೋಗಿ ಮೀಟ್ ಮಾಡ್ತಿದ್ದೆ. ಐ ವುಡ್ ಹ್ಯಾವ್ ಗಾನ್. ಸೊ ವುಡ್ ಹ್ಯಾವ್ ಇಸ್ ದ right answer for this question. So do as directed. ಅಂದ್ರೆ ಈ ಎಲ್ಲ ಗ್ರಾಮರ್ ಕ್ವೆಶನ್ಸ್ ಗಳಿಗೂ ಕೂಡ 1 marks each. ನೀವು ಎಷ್ಟು ಪರ್ಟಿಕ್ಯುಲರ್ ಆಗಿ ಅಂದ್ರೆ ನಾನು ಹೇಳಿದ್ನಲ್ಲ, ಇಟ್ ಇಸ್ ಆಸ್ ಗುಡ್ ಆಸ್ ಅ ಮ್ಯಾಥ್ ಪ್ರಾಬ್ಲಮ್ ಅಂತ ಲಾಜಿಕ್ ಆಗಿ ಉತ್ತರ ಕೊಡ್ತಿರೋ, that 1 marks will be yours and in no time you will gain that 12 marks for those 12 questions. Now ಫಿಫ್ತ್ ಒನ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್. ಪಾರ್ಟ್ ಆಫ್ ಸ್ಪೀಚ್ ಇದು, ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಈಗ ಇದೇನ್ ಅಂಡರ್ಲೈನ್ ಮಾಡಿದ್ದಾರೆ ಅವರು, ಕೈಂಡ್ ಅಂತ ಅಂಡರ್ಲೈನ್ ಮಾಡಿದ್ದಾರೆ ಅಲ್ವಾ. ಸೊ ಕೈಂಡ್, ಸಮಿತ್ ಈಸ್ ವೆರಿ ಕೈಂಡ್. ಕೈಂಡ್ ಅಂದ್ರೆ ಏನು ಅಂತ ಕೇಳ್ತೀರಾ, ಅಂಡರ್ಲೈನ್ ಮಾಡಿರುವಂತಹ ವರ್ಡ್ ಏನು ಅಂತ. ನಾವು ವಾಟ್ ಈಸ್ ಸಮಿತ್, ಇದು ಕೈಂಡ್ ಅಂದ್ರೆ ಸಮಿತ್ ಬಗ್ಗೆ ಹೇಳ್ತಾ ಇದ್ದು. ಸಮಿತ್ ಇಸ್ ಅ ನೌನ್ ಅಲ್ವಾ, ಇಟ್ ಇಸ್ ಸಮಿತ್ ಇಸ್ ಅ ನೌನ್. ಅಂದ್ರೆ ಇನ್ನೂ ಪ್ರಿಸೈಸ್ ಆಗಿ ಹೇಳ್ಬೇಕಂದ್ರೆ ಇಟ್ ಇಸ್ ಅ ಪ್ರಾಪರ್ ನೌನ್. ಸೊ ಈ ನೌನನ್ನ ಡಿಫೈನ್ ಮಾಡ್ತಾ ಇದೆ. ನೌನನ್ನ ಡಿಫೈನ್ ಮಾಡುವಂಥದ್ದು ಯಾವುದು, ವಾಟ್ ಈಸ್ ದಟ್ ಥಿಂಗ್ ವಿಚ್ ಡಿಫೈನ್ಸ್ ದ ನೌನ್? ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ಇಟ್ ಈಸ್ ಅಡ್ಜೆಕ್ಟಿವ್. ಕೈಂಡ್ ಅನ್ನ ನಾವು ಏನಂತ ಹೇಳಬೇಕು, ಅಡ್ಜೆಕ್ಟಿವ್. ಸೊ ವಾಟ್ ಪಾರ್ಟ್ ಆಫ್ ಸ್ಪೀಚ್ ಇಸ್ ಕೈಂಡ್? Adjective. This is the right answer. Next comes, which of the following words has one syllable? Syllable. ಇದು ಕೂಡ ಸ್ವಲ್ಪ ಟ್ರಿಕಿ ಇರುತ್ತೆ, ಅದನ್ನ ನೀವು ನಾಲ್ಗೆ ಮೇಲೆ ಹೊರಳಿಸ್ಕೊಂಡ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸಿಲಬಲ್ಸ್ ಅಂದ್ರೆ ಏನು, ನಾವು ಉಚ್ಚಾರಣೆ ಮಾಡ್ಬೇಕಾದ್ರೆ ಎಷ್ಟು ಸಿಲಬಲ್ಸ್ ಬರುತ್ತೆ ಅಂತ ಅರ್ಥ. ಸಿ ಫಾರ್ ಎಕ್ಸಾಂಪಲ್, ಈಗ ಈ ಆಪ್ಷನ್ಸ್ ಎಲ್ಲ ನಾವು ಟ್ರೈ ಮಾಡೋಣ. ಕ್ಲೌಡಿ, ಕ್ಲೌಡಿ, ಕ್ಲೌಡಿ. ಸೊ ಇಲ್ಲಿ ಎಷ್ಟು ಸಿಲಬಲ್ಸ್ ಇದೆ? 2 syllables ಇದೆ. ಸೊ ಅವ್ರು ಕೇಳ್ತಾ ಇದ್ದಾರೆ ಬರೀ 1 syllable ಇರುವಂತದ್ದನ್ನ ನೀವು ಚೂಸ್ ಮಾಡಿ ಅಂತ ಕೇಳ್ತಿದ್ದಾರೆ. ಎಕ್ಸಾಮಿನ್, ಎಷ್ಟೊಂದು ಅಲ್ವಾ, 3 syllable ಬಂದೇ ಬಿಡ್ತು. article, 3 syllables. So the right answer is true. True. ಒಂದೇ syllable ಇರುವಂತದ್ದು. So it's very easy when it comes to choose the syllable. ಆ ಪ್ರಶ್ನೆಯನ್ನು ನೋಡಿ, ಕೆಲವೊಂದು ಸರ್ತಿ 1 syllable ನ ಚೂಸ್ ಮಾಡಿ ಅಂತ ಹೇಳ್ತಾರೆ. Sometimes they might ask for 2 syllables, sometimes 3 syllable as well. So that is the reason I always tell you students, read the question carefully once, twice, thrice. It doesn't matter. ಯಾಕಂದ್ರೆ ತಪ್ಪು ಬರೆದು ಮಾರ್ಕ್ಸ್ ಕಳ್ಕೊಳ್ಳೋದಕ್ಕಿಂತ ಫಸ್ಟ್ ಸರಿಯಾಗಿ ಓದಿ ಬರೆಯೋದು, ಇಟ್ ಈಸ್ ಬೆನಿಫಿಷಿಯಲ್ ಫಾರ್ ಯು. Now the next question, combine the word in column A with its collective word in column B. ಈಗ ಅವರು A ಕಾಲಮ್ ಅಲ್ಲಿ ಒಂದು ವರ್ಡ್ ಕೊಟ್ಟಿರ್ತಾರೆ, B ಕಾಲಮ್ ಅಲ್ಲಿ ಒಂದು 4 ವರ್ಡ್ಸ್ ಕೊಟ್ಟು ಇದು ಯಾವ್ದು ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ತರ ಯಾವ್ದು ಜೊತೆ ಕೂರಿಸಬಹುದು ಅಂತ ಅರ್ಥ. ಇವನ್ ದಿಸ್ ಇಸ್ ವೆರಿ ಸಿಂಪಲ್. ಈಗ ನಾವು ಆಡು ಭಾಷೆಯಲ್ಲಿ ಮಾತನಾಡ್ಬೇಕಾದ್ರೆ ನಮಗೆ ಈ ಒಂದು ವರ್ಡ್ಸ್ ಎಲ್ಲ ಗೊತ್ತಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ಕೆಳಗಡೆ ಏನ್ ಕೊಟ್ಟಿದ್ದಾರೆ? ಸನ್ ಕೊಟ್ಟಿದ್ದಾರೆ. ನಾವು ವಿ ಹ್ಯಾವ್ 4 ಆಪ್ಷನ್ಸ್ ಹಿಯರ್.
rain. ಇದೆರಡನ್ನು ಜೋಡಿಸಿ ಒಂದು ಪದ ಮಾಡಿ ಅಂತ ಕೇಳ್ತಿದ್ದಾರೆ. Sun rain ಆಗುತ್ತಾ? Think about it. Is it possible? No, there is no word called sun rain. Now, sun sky. No. Sunflower? Definitely. Sunflower ಇದೆಯಲ್ಲ? Then sunstream. So the right answer is sunflower. Very easy. ನೀವು ಒಂದು ಸರ್ತಿ 3 ಸರ್ತಿ ಪ್ರಶ್ನೆನ ಓದ್ಬಿಟ್ರೆ obviously ನಿಮಗೆ ಆನ್ಸರ್ ಸಿಗುತ್ತೆ. ಸೊ ದ ಆನ್ಸರ್ ಇಸ್ ಸಿ. ಇಷ್ಟೆಲ್ಲ ನಾನು 1 ಮಾರ್ಕ್ಸ್ ಹೇಳ್ಕೊಂಡು ಬಂದಲ್ಲ, ಆಗಲೇ 7 ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ಬಿಟ್ವಿ ನಾವು. ವಿ ಆಲ್ರೆಡಿ ಹ್ಯಾವ್ ರಿಸೀವ್ಡ್ ಆ 7 ಮಾರ್ಕ್ಸ್. ಓಕೆ, ಸೊ ಇಟ್ ಈಸ್ ಸನ್ಫ್ಲವರ್. Now let's move on to the next question, that is 8th. Fill the blanks using suitable linker. Linker ಅಂತ ಹೇಳಿದ್ರೆ ಈ ಜೋಡಣೆ ಮಾಡುವಂಥದ್ದು, ಅಂದ್ರೆ ಜೋಡಿಸೋದು ಅಂತ ಹೇಳ್ತೀವಲ್ಲ, ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಇಲ್ಲಿ ಯಾವ ಲಿಂಕರ್ ಸೂಟ್ ಆಗುತ್ತೆ? ಟೈಮ್ ಡ್ಯಾಶ್ ಟೈಡ್ ವೇಟ್ಸ್ ಫಾರ್ ನನ್. ಟೈಮ್ ಡ್ಯಾಶ್ ಟೈಡ್ ವೇಟ್ಸ್ ಫಾರ್ ನನ್ ಅಂದ್ರೆ ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್. ಬರೆಯೋಣವಾ? ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್. ಸಮಯ ಹಾಗೂ ಕಾಲ ಯಾರಿಗೂ ಕಾಯೋದೆ. ಸಾರಿ, ಸಮಯ ಅಂದ್ರೆ ಒಂದೇ, ಕಾಲನು ಅಂದ್ರೆ ಒಂದೇ ಅಲ್ವಾ? ಟೈಡ್ ಅಂತ ಹೇಳಿದ್ರೆ ಮೇ ಬಿ ಅದು ವರ್ಬ್ಯಾಟಮ್ ಅಲ್ಲಿ ತೆಗೆದುಕೊಳ್ಳಕ್ ಆಗಲ್ಲ. ಸಮಯ ಯಾರಿಗೋಸ್ಕರನು ಕಾಯಲ್ಲ. ಮತ್ತು ಹಾಗೂ, that is the linker word here. Fill in the blank with appropriate tense form of the verb given in the brackets. ಸೊ ವರ್ಬ್ ಅಂದ್ರೆ ಏನು ಹೇಳಿ, ನಾ ಹೇಳಿದೆ ಆಕ್ಷನ್ ವರ್ಡ್ ಅಂತ. ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳುವಂತಹ ಸೂಚಕವೇ ದಟ್ ಈಸ್ ವಾಟ್ ವರ್ಬ್. ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ವರ್ಬ್. ಅವ್ರು ಏನು ಹೇಳಿದರೆ ಬ್ರಾಕೆಟ್ ಅಲ್ಲಿ ನಾವು ವರ್ಬ್ ಫಾರ್ಮ್ ನ ಕೊಟ್ಟಿದ್ದೀವಿ, ಅದು ಅಪ್ರೋಪ್ರಿಯೇಟ್ ಆಗಿ ಈ ಬ್ಲಾಂಕ್ ಗೆ ಕೂರಿಸ್ಬೇಕು ಅಂತ. ಸ್ಟಡಿ ಇಸ್ ಅ ವರ್ಬ್. Now we have to use this word and create this sentence in an appropriate manner. ಈಗ ನಾವು ಇದನ್ನೇ ಕೂರಿಸಿದ್ರೆ ಅದು ಸರಿ ಹೋಗಲ್ಲ. She studied music for 2 years. Does it sound proper for you? No, I don't think so. So she ಅಂದ್ರೆ 2 ವರ್ಷದಿಂದ ಕಲಿತಿದ್ದಾಳೆ. 2 ವರ್ಷದಿಂದ ಕಲಿತಿದ್ದಾಳೆ ಅಂದ್ರೆ ಪಾಸ್ಟ್ ಟೆನ್ಸ್ ಗೆ ಹೋಗಿ ನಾವು ಹೇಳಬೇಕಾಗುತ್ತೆ ಅಲ್ವಾ? ಭೂತಕಾಲಕ್ಕೆ ಭೂತಕಾಲ ಅಲ್ವಾ? ಎಸ್, ಭೂತಕಾಲಕ್ಕೆ ಹೋಗಿ ಹೇಳಬೇಕಾಗುತ್ತೆ. So she studied music for 2 years. She studied music for 2 years. ಆ ಪ್ರಶ್ನೆಯಲ್ಲೇ ನಿಮಗೆ ಉತ್ತರ ಇರುತ್ತೆ. ಸಿ 2 years ಅಂತಂದ್ರೆ ನಾವು ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಸೊ ದಟ್ ಮೀನ್ಸ್ ಪಾಸ್ಟ್ ಟೆನ್ಸ್. ಸೊ ಯೂಸಿಂಗ್ ದಿಸ್ ವರ್ಬ್ ಲೆಟ್ಸ್ ಕ್ರಿಯೇಟ್ ಅನದರ್ ಒನ್. She studied music for 2 years. This is the right answer. ಎಷ್ಟು ಸುಲಭ ಅಲ್ವಾ ಮಕ್ಕಳೇ? ಓನ್ಲಿ it only happens like when ನೀವು ಅಟೆನ್ಷನ್ ಕೊಟ್ಟಾಗ ಮಾತ್ರನೇ ನಿಮಗೆ ಕರೆಕ್ಟ್ ಆಗಿ ಮಾರ್ಕ್ಸ್ ಸಿಗೋದು. ಸಿ ಆಗ್ಲೇ ನಾವು 9 ಮಾರ್ಕ್ಸ್ ನ ತೆಗೆದುಕೊಂಡ್ಬಿಟ್ವಿ. ನಾವ್ ಲೆಟ್ಸ್ ಮೂವ್ ಟು ದ 10th ಒನ್. ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಆರ್ಟಿಕಲ್ ನಿಮ್ಗೆಲ್ರಿಗೂ ಎಕ್ಸಾಂಪಲ್ಸ್ ಗೊತ್ತು. ಆರ್ಟಿಕಲ್, ಎ ಅಂಡ್ ಇವೆಲ್ಲ ಆರ್ಟಿಕಲ್ಸ್ ಅಂತ ನಿಮಗೆ ಗೊತ್ತು. ಸೊ ಇಲ್ಲಿ ಯಾವ ಒಂದು ಪದ ಕೂತ್ಕೊಳ್ಳುತ್ತೆ ಅಂತ. ಇಟ್ ವಾಸ್, ಐ ಆಮ್ ಶೋರ್ ನಿಮ್ಮಲ್ಲಿ ಎಷ್ಟೊಂದು ಜನ ನಾನು ಇವಾಗ ಆನ್ಸರ್ ಕೇಳಿದೆ ಇಟ್ ವಾಸ್ ಅ ಇವೆಂಟ್ಫುಲ್ ಡೇ ಅಂತ ಅಂದ್ಬಿಡ್ತೀರಾ. ಆದ್ರೆ ಇಲ್ಲಿ ಒಂದು ರೂಲ್ಸ್ ನ ಐ ವುಡ್ ಲೈಕ್ ಟು ಟೀಚ್ ಯು. ಇಲ್ಲಿ ಆ ಬರೋದಿಲ್ಲ, ಇಲ್ಲಿ ಏನ್ ಬರುತ್ತೆ? ಆನ್. ಇಟ್ ವಾಸ್ ಆನ್ ಇವೆಂಟ್ಫುಲ್ ಡೇ. ಆನ್ ಯಾಕೆ ಬರುತ್ತೆ? ಯಾಕೆ ಮ್ಯಾಮ್ ಏನೇ ಕೂರುತ್ತಲ್ವಾ, ಕೇಳಿಸುತ್ತಲ್ವಾ ಸರಿಯಾಗಿ? ವೈ ಶುಡ್ ವಿ ರೈಟ್ ಆನ್ ಅಂತ ಹೇಳ್ಬೋದು. ದೇರ್ ಇಸ್ ಅ ರೂಲ್. AEIOU. ವಾಟ್ ಆರ್ ದೀಸ್? ವಾವಲ್ಸ್. ಓಕೆ, ಈ ವಾವಲ್ಸ್ ಇಂದ ಇದು ಇ ಅಂದ್ರೆ ವಾವಲ್ಸ್ ತಾನೆ, ಇದ್ರ ಹಿಂದೆ ಯಾವತ್ತು ಆನೆ ಬರುತ್ತೆ. ಅದು ಆ ಒಂದು ತಮ್ ರೂಲ್ ನ ನೀವು ನೆನ್ಪಿಟ್ಕೊಳ್ಬೇಕು. ಈ ವಾವಲ್ ಸೌಂಡ್ ಬರುವಂತಹ ಏನದು ವರ್ಡ್ಗಳ ಹಿಂದೆ ಆನೆ ಬರೋದು, ಎ ಬರೋದಿಲ್ಲ. ಸೊ ಇಟ್ ವಾಸ್ ಆನ್ ಇವೆಂಟ್ಫುಲ್ ಡೇ. ಸಿ ವಿ ಗಾಟ್ 10 marks already. Excited? Now let's move on to the next question. ನನಗಂತೂ ಗ್ರಾಮರ್ ಅಂದ್ರೆ ತುಂಬಾ ಇಷ್ಟ. ಯಾಕೆ ಗೊತ್ತಾ? ಸಣ್ಣ ಕ್ವೆಶನ್ಸ್, ಬಟ್ ಅಷ್ಟೇ ಫಾಸ್ಟ್ ಆಗಿ ಮಾರ್ಕ್ಸ್ ಸಿಗುತ್ತೆ. ತುಂಬಾ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ತುಂಬಾ ಜಾಸ್ತಿ ಕಥೆಯನ್ನು ಬರಿಬೇಕಾಗಿಲ್ಲ. ಸೊ ಐ ವುಡ್ ಸಜೆಸ್ಟ್ ಯು ಮೇಕ್ ಯೂಸ್ ಆಫ್ ಇಟ್. ಅಂದ್ರೆ ಎಷ್ಟು ಯುಟಿಲೈಸ್ ಮಾಡ್ಕೊಳ್ಬೇಕು ನೀವು ಇದನ್ನ ಅಂದ್ರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಲೇಬೇಕು ಇನ್ ದಿಸ್ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್. ದಿಸ್ ಇಸ್ ವೇರ್ ಯುವರ್ ಸ್ಕೋರಿಂಗ್ ಇಸ್ ಆಕ್ಚುಲಿ. Fill in the blank with appropriate preposition. You know what our prepositions are? The headmaster presided dash the meeting. Presided in the meeting? About the meeting? On the meeting? No. The headmaster presided over the meeting. Okay, ನಾನು ತುಂಬಾ ಅದಕ್ಕೆ ನಾನು ಯಾವಾಗಲೂ ಏನು ಮಾಡ್ತೀನಿ ಗೊತ್ತಾ ಮಕ್ಕಳೇ? I'll just type my answers because I'm a very bad
ನೋ ಬೋರ್ಡ್ ಮೇಲೆ ಬರಿಬೇಕಾದ್ರೆ ಎಲ್ರಿಗೂ ಕಾಣಿಸೋ ಹಾಗೆ ಬರಿಬೇಕು ಅಂತ ಅನ್ಕೊಳ್ತೀನಿ, ಬಟ್ ಸಮ್ವೇರ್ ಓಕೆ ದಿಸ್ ಇಸ್ ದ ಹೆಡ್ ಮಾಸ್ಟರ್ ಪ್ರಿಸೈಡೆಡ್ over the meeting. This is the right preposition for this blank. Okay, see we have already received 11 marks. Very easy, right? ಸೊ 10th ಸ್ಟ್ಯಾಂಡರ್ಡ್ ಅಂದ ತಕ್ಷಣ ಮಕ್ಕಳೇ ಏನೋ ಅನ್ಕೊಂಡ್ಬಿಡ್ಬೇಡಿ. ಅಂದರೆ ಅಫ್ಕೋರ್ಸ್ ನನಗೆ ಗೊತ್ತು ನಿಮ್ಗೆ ಆಗಲೇ ಭಯ ಶುರುವಾಗಿದೆ ಏನು ಎತ್ತಂತ, ಯಾಕೆಂದರೆ ಇಡೀ ವರ್ಷ ಮಾಡದಿರೋ ತಯಾರಿ. ಬಟ್ ದಿಸ್ ಇಸ್ ದ ರೈಟ್ ಟೈಮ್ ಆ್ಯಂಡ್ ಹಿಯರ್ ಅಟ್ ವಿಸ್ಟಾಸ್ ವಿ ಆರ್ ಹೆಲ್ಪಿಂಗ್ ಯು. ನಿಮಗೆ ಗೊತ್ತಾ ಎವ್ರಿ ಡೇ ವಿ ಆರ್ ಗೋಯಿಂಗ್ ಲೈವ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್ ಲೈಕ್ ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಹಿಂದಿ ಇರಬಹುದು, ಸೋಷಿಯಲ್ ಇರಬಹುದು, ಕನ್ನಡ ಇರಬಹುದು, ಇಂಗ್ಲೀಷ್ ಇರಬಹುದು. ಈ 4 ಗಂಟೆಯಿಂದ 7:30ವರೆಗೂ ನಾವು ಲೈವಲ್ಲೇ ಇರ್ತೀವಿ. ನಿಮ್ಗೆ ಏನು ಪ್ರಶ್ನೆ, ನೀವು ಎಲ್ಲರೂ ಈ ಕ್ಲಾಸಸ್ನ ಅಟೆಂಡ್ ಮಾಡಿ ಮ್ಯಾಕ್ಸಿಮಮ್ ಬೆನಿಫಿಟ್ ಪಡ್ಕೊಳ್ಬೇಕು. ಏನೇ ಡೌಟ್ಸ್ ಇದ್ರು ಚಾಟ್ ಬಾಕ್ಸಲ್ಲಿ ಹಾಕಿ, ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ, ಆಯ್ತಾ? ಏನಂತ ಹೇಳಿದ್ರೆ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ಸ್. ಸೊ ನನ್ನ ಒಂದು ಕಿವಿ ಮಾತು ಏನಂತ ಹೇಳಿದ್ರೆ, ಇಂತಹ ಒಂದು ಸದಾವಕಾಶನ ನೀವು ಮಿಸ್ ಮಾಡ್ಕೊಳ್ಬಾರ್ದು. ಬಿಕಾಸ್ ಆಟ್ ವಿಸ್ಟಾಸ್ ವಿ ಆರ್ ಅಂದರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬರಬೇಕು, ಫೈನಲ್ ಎಕ್ಸಾಮ್ಸ್ ಅಲ್ಲಿ ನಿಮ್ಮ ಪ್ರೋಗ್ರೆಸ್ ಚೆನ್ನಾಗಿರಬೇಕು ಅಂತ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಕ್ಯಾಂಪೇನ್ ಆಕ್ಚುಲಿ. ಅಂಡ್ ಡು ನಾಟ್ ಫರ್ಗೆಟ್, ನಮ್ಮ ಅಪ್ಲಿಕೇಶನ್ ಅಲ್ಲಿ ಇದು ರೆಕಾರ್ಡೆಡ್ ಫಾರ್ಮ್ ಅಲ್ಲೂ ಸಿಗುತ್ತೆ ನಿಮಗೆ. ಅಷ್ಟೇ ಅಲ್ಲ, February 4th and 5th ಚಾಲೆಂಜರ್ ಎಕ್ಸಾಮ್ ಇದೆ. ಯೋಚನೆ ಮಾಡಿ, ಒಂದು ಫೈನಲ್ ಎಕ್ಸಾಮ್ ಮುಂಚೆ ಒಂದು ರಿಹರ್ಸಲ್ ತರ, ಒಂದು ಟೆಸ್ಟ್ ಮ್ಯಾಚ್, ಅಂದ್ರೆ ಮುಂಚೆನೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಮಾಡ್ತೀವಲ್ಲ, ಆ ತರ ಪ್ರಾಕ್ಟೀಸ್ ಮ್ಯಾಚ್ ಮಾಡಿದ್ರೆ ನಿಮಗೆ ಎಷ್ಟು ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ. ನಿಮಗೆ ಅದು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂದ್ರೆ ಇವತ್ತೇ ನಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಯು ಹ್ಯಾವ್ ಅಂದ್ರೆ ದೀಸ್ ರಿವಿಷನ್ ಕ್ಲಾಸಸ್ ಆರ್ ಅಬ್ಸಲ್ಯೂಟ್ಲಿ ಫ್ರೀ ಆಕ್ಚುಲಿ, ಸೊ ಮೇಕ್ ಯೂಸ್ ಆಫ್ ಇಟ್. Now let's go to the next question. Write the correct form of the word given in the bracket. ಈಗ bracket ಅಲ್ಲಿ ಏನು ಕೊಟ್ಟಿದ್ದಾರೆ? pollute ಅಂತ ಕೊಟ್ಟಿದ್ದಾರೆ. But if we write the pollute here, it won't sit proper. The level of pollute is high in recent years. No, that doesn't sound right. Okay, ಈಗ ಏನು ಬರಿಬಹುದು ಇಲ್ಲಿ? The level of pollution. The level of pollution is high in recent years. ಇಷ್ಟೇ, ವೆರಿ ಸಿಂಪಲ್. ಅದನ್ನ ಓದ್ತಾ ಇದ್ದಾಗೆ ತಲೆ ಕೂರ್ತು ಬಿಡು, ಅಂದ್ರೆ ಯಾವ ವರ್ಡ್ ಇಲ್ಲಿ ಕೂರುತ್ತೆ ಅಂತ ನಮಗೆ ಗೊತ್ತಾಗ್ಬಿಡತ್ತೆ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಸಿ ವಿ ರಿಸೀವ್ಡ್ ಆಲ್ರೆಡಿ 12 marks. ಯೂಸ್ ದ ವರ್ಡ್ ಕ್ಲಿಯರ್ ಆಸ್ ವರ್ಬ್ ಇನ್ ಅ ಸೆಂಟೆನ್ಸ್. ಆಯ್ತಾ? ಅಂದ್ರೆ ಈಗ ನಾನು ಆಕ್ಷನ್ ವರ್ಡ್ ಅಂತ ಹೇಳಿದ್ದೆ. ಓಕೆ, ಈಗ ಇದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಓನ್ ಸೆಂಟೆನ್ಸ್ ಮಾಡ್ಬೋದು. ಈಗ ನಾನು ಏನಿಲ್ಲಿ ಬರ್ದೆ ಅದು ಇದೊಂದಕ್ಕೆ ಮಾತ್ರ ಆಗುತ್ತೆ, ಬಟ್ ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಓನ್ ಸೆಂಟೆನ್ಸ್ ಮಾಡಬಹುದು. ಅದು ಪಾಸ್ಟ್ ಟೆನ್ಸಿಗೆ ಹೋಗು ಮಾಡಬಹುದು, ಫ್ಯೂಚರ್ ಟೆನ್ಸಿಗೆ ಹೋಗು ಕೂಡ ಮಾಡಬಹುದು, ಅಥವಾ ಪ್ರೆಸೆಂಟ್ ಟೆನ್ಸಲ್ಲಿ ಕೂಡ ಮಾಡಬಹುದು. ವಾಟ್ ಐ ಹ್ಯಾವ್ ಚೋಸನ್ ಇಸ್ yesterday evening I cleared. ಸಿ ಕ್ಲಿಯರ್ ಇಸ್ ವರ್ಬ್. ಅದರದ್ದು ಯಾವ ಫಾರ್ಮ್ ಯೂಸ್ ಮಾಡಿದ್ದೀನಿ ನಾನು? past tense form na use ಮಾಡಿದ್ದೀನಿ. Yesterday evening I cleared all the clutter from my desk. By this I have created a sentence. Okay, again I'll read. See, use the word clear as verb in a sentence. ನಿಮ್ಮ ಓನ್ ಸ್ವಂತ ವಾಕ್ಯದಲ್ಲಿ ಇದನ್ನ ಕೂರಿಸಿ ಅಂತ ಕೇಳ್ತಿದ್ದಾರೆ. ಹಾಗಂತ ಬರೀ ಕ್ಲಿಯರ್ನೇ ಕೂರಿಸ್ಬೇಕು ಅಂತಿಲ್ಲ. ಕ್ಲಿಯರಿಂಗ್ ಅಂತ ಹೇಳಿದ್ರೆ ಬೇರೆ, ಕ್ಲಿಯರ್ಡ್ ಅಂತ ಹೇಳಿದ್ರೆ ಬೇರೆ, ಐ ವಿಲ್ ಕ್ಲಿಯರ್ ಅಂತ ಹೇಳಿದ್ರೆ ಫ್ಯೂಚರ್ ಟೆನ್ಸ್. ಸೊ ಟೆನ್ಸ್ಗಳನ್ನು ಕೂಡ ಚೇಂಜ್ ಮಾಡಿ ನೀವು ಓನ್ ಸೆಂಟೆನ್ಸ್ ನ ಮಾಡಬಹುದು. ಸೊ ಐ ಹ್ಯಾವ್ ಕ್ರಿಯೇಟೆಡ್ ಅ ಸೆಂಟೆನ್ಸ್. ಯೆಸ್ಟರ್ಡೇ ಈವ್ನಿಂಗ್ ಐ ಕ್ಲಿಯರ್ಡ್ ಆಲ್ ದ ಕ್ಲಟರ್ ಫ್ರಮ್ ಮೈ ಡೆಸ್ಕ್. ನೌ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ನಿಮ್ಮೆಲ್ರಿಗೂ ಗೊತ್ತು ಕಂಪ್ಯಾರಿಟಿವ್ ಅಂದ್ರೆ ಏನು, ಸೂಪರ್ಲೇಟಿವ್ ಅಂದ್ರೆ ಏನು ಅಂತ. ಸೊ ಕಂಪ್ಯಾರಿಟಿವ್ ಅಂದ್ರೆ ಏನು? ಇಲ್ಲಿ ಸುಮಂತ್ ಈಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸೂಪರ್ಲೇಟಿವ್ ಇದು ಅಂದ್ರೆ ಅವನೇ ಎಲ್ಲರಿಗಿಂತ ಸುಪ್ರೀಂ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಕಂಪೇರ್ ಮಾಡಿ ಅಂತ ಕೇಳ್ತಿದ್ದಾರೆ. ಇದನ್ನ ಅಂದ್ರೆ ಕಂಪ್ಯಾರಿಟಿವ್ ಡಿಗ್ರಿಗೆ ನಾವು ಚೇಂಜ್ ಮಾಡಬೇಕು. ಹೇಗೆ ಚೇಂಜ್ ಮಾಡೋದು? ಇಲ್ಲಿ ಈಸ್ ದ ಕ್ಲೆವರೆಸ್ಟ್ ಅಂತ ಹೇಳಿದ್ರೆ ಅವನು ಎಲ್ರಿಗಿಂತ ಬುದ್ಧಿವಂತ ಅಂತ. ಬಟ್ ಇಲ್ಲಿ ಒಂದು ಕಂಪ್ಯಾರಿಸನ್ ಬೇಕಾಗಿರೋದ್ರಿಂದ ಹೌ ವಿಲ್ ಐ ಕ್ರಿಯೇಟ್ ದಿಸ್ ಸೆಂಟೆನ್ಸ್ ನೌ? ಸುಮಂತ್ ಈಸ್ ಕ್ಲೆವರರ್. ಅವ್ರಿಗಿಂತ, ಅವನೇ ಸುಪ್ರೀಂ ಅಲ್ಲ, ಅವ್ರಿಗಿಂತ. ಓಕೆ, ಸುಮಂತ್ ಈಸ್ ಕ್ಲೆವರರ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಬೇರೆ ಎಲ್ಲ ಹುಡುಗರಿಗಿಂತ ಸುಮಂತ್ ಬುದ್ಧಿವಂತ. ಎಲ್ಲರಿಗಿಂತ ಸುಮಂತೇ ಬುದ್ಧಿವಂತ ಅನ್ನೋದಕ್ಕೂ ಆ ಹುಡುಗರಿಗಿಂತ ಸುಮಂತ್ ಬುದ್ಧಿವಂತ, ದಿಸ್ ಈಸ್ ಕಂಪ್ಯಾರಿಟಿವ್ ಡಿಗ್ರಿ. ಇದು ಸೂಪರ್ಲೇಟಿವ್ ಅಂತ ಹೇಳಿದಾಗ ದಿಸ್ ಇಸ್ ಸೂಪರ್ಲೇಟಿವ್. ಕ್ಲೆವರೆಸ್ಟ್, ಹಿ ಈಸ್ ಒನ್ ಅಮಾಂಗ್ ದ ಬೆಸ್ಟ್. ಅವನಿಗೆ ಕಂಪ್ಯಾರಿಸನ್ನೇ ಇಲ್ಲ. ಸೊ ನಾವೀಗ ಕಂಪೇರ್ ಮಾಡಬೇಕು. ಯಾರಿಗೆ ಕಂಪೇರ್ ಮಾಡಬೇಕು? ಹಿಯರ್ ಸ್ಕೂಲ್ ಬಾಯ್ಸ್ಗೆ ಮಾಡಬೇಕಾಗಿರೋದ್ರಿಂದ ಸುಮಂತ್ ಈಸ್ ಕ್ಲೆವರರ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಇಲ್ಲೂ ಕ್ಲಾಸ್ ಯೂಸ್ ಮಾಡಿದ್ದಾರೆ. ಸೊ ಅಗೇನ್ ಐ ಹ್ಯಾವ್ ಯೂಸ್ ದ ವರ್ಡ್ ಕ್ಲಾಸ್. ಓಕೆ, ಸಿ ವಿ ಗಾಟ್ 14 marks now. Now let's move to the next question, that is frame a question to get the underlined word as answer. ಇಲ್ಲಿ ಅಂಡರ್ಲೈನ್ ವರ್ಡ್ ಅಂತ ಹೇಳಿದ್ರೆ ಹಾಕಿ. ಈಗ the sentence is the students played hockey. ಇದು ಒಂದು ಆನ್ಸರ್ ಅಂತ ತೆಗೆದುಕೊಂಡ್ರೆ, if this is an answer ಅಂದ್ರೆ ಇದೊಂದು ಉತ್ತರ ಅಂದ್ರೆ ಕ್ವೆಶ್ಚನ್ ಹೇಗಿರುತ್ತೆ?
ವಿಚ್ ಸ್ಪೋರ್ಟ್ಸ್ ಡಿಡ್ ದ ಸ್ಟೂಡೆಂಟ್ಸ್ ಪ್ಲೇ ಅಲ್ವಾ. ನಿಮ್ಮಲ್ಲಿ ಕೆಲವರಿಗೆ ಇದು ಬಂದಿರ್ಬೋದು ವಿಚ್ ಗೇಮ್ ಅಂತ. ನೋ, ಡು ನಾಟ್ ಯೂಸ್ ದಟ್ ವರ್ಡ್ ಗೇಮ್, ಆಲ್ವೇಸ್ ಯೂಸ್ ದ ವರ್ಡ್ ಸ್ಪೋರ್ಟ್ಸ್. ವಿಚ್ ಸ್ಪೋರ್ಟ್ಸ್ ಡಿಡ್ ದ ಸ್ಟೂಡೆಂಟ್ಸ್ ಪ್ಲೇ ಅಂದಾಗ ಯು ವಿಲ್ ಗೆಟ್ ದ ಆನ್ಸರ್ ದ ಸ್ಟೂಡೆಂಟ್ಸ್ ಪ್ಲೇಡ್ ಹಾಕಿ, ರೈಟ್. Read the following conversation and change the underlined sentence into reported speech. ಅಂದ್ರೆ ಡೈರೆಕ್ಟ್ ಆಗಿ ಹೇಳೋದಕ್ಕೂ ಅವ್ರು ಮಾಡಿದ್ರು ಅಂತ ಹೇಳೋದಕ್ಕೂ ಇರೋ ವ್ಯತ್ಯಾಸನೇ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಬರುತ್ತೆ, ನಾನು ಯಾಕೆ ಎಕ್ಸಾಂಪಲ್ ಕೊಡ್ಲಿ. ರಮ್ಯಾ, ರಮ್ಯಾ ಇಸ್ ಆಸ್ಕಿಂಗ್, ಹಲೋ ಸರಿತಾ, ಆರ್ ಯು ಗೋಯಿಂಗ್ ಟು ದ ಕಾನ್ಸರ್ಟ್? ಅವಳು ಕೇಳ್ತಿದ್ದಾಳೆ, ಸರಿತನ್ ಕೇಳ್ತಿದ್ದಾಳೆ, ನೀನು ಕಾನ್ಸರ್ಟಿಗೆ ಹೋಗ್ತಿದ್ಯಾ ಅಂತ. ಸರಿತಾ, ಎಸ್. ವಿಲ್ ಯು ಕಮ್ ವಿತ್ ಮೀ? ಹೌದು, ನೀನು ಕೂಡ ನನ್ನ ಜೊತೆ ಬರ್ತೀಯಾ? ರಮ್ಯಾ ಆಸ್ ಸರಿತಾ ಡ್ಯಾಶ್. ಸೊ ಈಗ ಇದನ್ನ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವ್ ಏನ್ ಕೂರಿಸ್ಬೇಕು? ಇಫ್ ಶಿ ವಾಸ್ ಗೋಯಿಂಗ್ ಟು ದ ಕಾನ್ಸರ್ಟ್. ಈಗ ಇವೆರಡು ಕಾನ್ವರ್ಸೇಷನ್, ಈ ಕಾನ್ವರ್ಸೇಷನ್ ಅನ್ನ ನಾವು ರಿಪೋರ್ಟ್ ಮಾಡೋದು ಹೇಗೆ? ರಮ್ಯಾ ಸರಿತನ್ ಕೇಳಿದ್ಲು ಬರ್ತೀಯಾ ಅಂತ, ಸರಿತಾ ಹೇಳಿದ್ಲು ಅಲ್ಲ, ರಮ್ಯಾ ಸರಿತನ್ ಹೇಳಿದ್ಲು ನೀ ಹೋಗ್ತಿದ್ಯಾ ಅಂತ, ಸರಿತಾ ಹೇಳಿದ್ಲು ಎಸ್ ನಾನು ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ ಅಂತ. ಇದನ್ನ ನಾನು ಥರ್ಡ್ ಪಾರ್ಟಿ ಆಗಿ ನಿಂತ್ಕೊಂಡು ಹೇಳ್ತೀನಿ ಅಂದ್ರೆ ಏನ್ ಹೇಳೋದು? ರಮ್ಯಾ ಆಸ್ ಸರಿತಾ if she was going to the concert. Excuse me. So ರಮ್ಯಾ ಸರಿತನ್ ಕೇಳಿದಾಗ ಸರಿತನ್ ಕೇಳ್ತೇಳೆ ಅವಳು ಕಾನ್ಸರ್ಟಿಗೆ ಹೋಗ್ತಿದ್ದಾಳ ಅಂತ. ಈಗ ನಾನು ಥರ್ಡ್ ಪಾರ್ಟಿಯಾಗಿ ಹೇಳೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ರಿಪೋರ್ಟೆಡ್ ಸ್ಪೀಚ್. ಸೊ ವಿ ಗೇನ್ಡ್ ಆಲ್ರೆಡಿ 16 marks. So the following paragraph has 2 errors. Edit the paragraph and rewrite it in the answer book. ಒಂದು ಸೆಂಟೆನ್ಸ್ ಕೊಡ್ತಾರೆ ಅಥವಾ ಪ್ಯಾರಾಗ್ರಾಫ್ ಕೊಡ್ತಾರೆ, ಅದರಲ್ಲಿ 2 ತಪ್ಪು ಮಾಡಿರ್ತಾರೆ. ಆ ತಪ್ಪುಗಳು ಯಾವುದು ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಇಂಡೈರೆಕ್ಟ್ಲಿ ದಿಲ್ ಗಿವ್ ಯು ಎನ್ ಹಿಂಟ್ ವಾಟ್ ಎಕ್ಸಾಕ್ಟ್ಲಿ ಟು ಲುಕ್ ಫಾರ್, ಏನನ್ನ ಹುಡುಕಬೇಕು ನೀವು ತಪ್ಪಾಗಿ ಅಂತಾನು ಕೊಡ್ತಾರೆ. ಅದರ ಮೂಲಕ ಯು ಕ್ಯಾನ್ ಚೂಸ್ ದ ಆನ್ಸರ್. ಸಿ, all these women and many more who lived in huts and hamlets rose above their ordinary selves and fought silent for the freedom of our country. ನಂಗೆ ಓದ್ತಾನೆ ಗೊತ್ತಾಗೋಯ್ತು ಏನ್ ತಪ್ಪಿದೆ ಇಲ್ಲಿ ಅಂತ. there are 2 mistakes actually over here. ಆ ಮಿಸ್ಟೇಕ್ಸ್ ನೀವು ಐಡೆಂಟಿಫೈ ಮಾಡ್ಬೇಕು. ಅದಕ್ಕೂ ಕೂಡ how they are giving the hints ಅಂತ ಹೇಳಿದ್ರೆ, ಒಂದು ಎ ಪ್ಲೂರಲ್ ಟು ಬಿ ಯೂಸ್ಡ್, ಅಂದ್ರೆ ಬಹುವಚನ ಯೂಸ್ ಮಾಡಬೇಕು. ಇಲ್ಲಿ ಏನ್ ಬರ್ದಿದ್ದಾರೆ? ಆಲ್ ದೀಸ್ ವುಮನ್ ಅಂತ ಇದೆ ಅಲ್ವಾ. ಆಲ್ ದೀಸ್ ಅಂತ ಅಂದಾಗ ಅದು ಬಹುವಚನ, ಬಟ್ ವುಮನ್ ಇಸ್ ಆಕ್ಚುಲಿ ಇಟ್ಸ್ ಎ ಸಿಂಗುಲರ್ ಟರ್ಮ್. ನಾವೀಗ ಇದನ್ನ ಏನ್ ಚೇಂಜ್ ಮಾಡಬೇಕು? ಪ್ಲೂರಲ್ ಆಗಿ ಚೇಂಜ್ ಮಾಡಬೇಕು. ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಯೂಸ್ಡ್. ಇಲ್ಲಿ ಅಡ್ವರ್ಬಿಯಲ್ ಫಾರ್ಮ್ ಅಂತ ಬಂದಾಗ LY ಸೇರಿಸಬೇಕಾಗುತ್ತೆ. ಅದನ್ನ ಎಲ್ಲಿ ಸೇರಿಸಬೇಕಾಗುತ್ತೆ ನೋಡೋಣ ಬನ್ನಿ. ಸಿ, ಇದು ಒಂದು ಮಿಸ್ಟೇಕ್ ಆಯ್ತಾ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ. ದಿಸ್ ಇಸ್ ದ ಫಸ್ಟ್ ಮಿಸ್ಟೇಕ್ ವಿಚ್ ವಿ ಫೌಂಡ್. ನಾವ್ women and many more who lived in huts and hamlets rose above their ordinary selves and fought silent. No, fought silently for the freedom of our country. So that is adverbial form which has to be used. See, plural form eno women. It is women. Instead of woman anta helidre singular term, women, it is plural term. Now silently. Adverbial form eno silently. So these 2 are the mistakes. ಎಷ್ಟು ಈಸಿ ಅಲ್ವಾ? ಅದಕ್ಕೆ ನಾನು ಹೇಳೋದು, when it comes to grammar, when it comes to language, obviously English is not your mother tongue. ಸೊ ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಒಂಚೂರು ಅಲರ್ಟ್ ಆಗಿರ್ಬೇಕಾಗುತ್ತೆ. 3 ಸರ್ತಿ ನೀವು ಕ್ವೆಶ್ಚನ್ ಓದಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ವೇರ್ ಆರ್ ದ ಮಿಸ್ಟೇಕ್ಸ್ ಅಥವಾ ವೇರ್ ಡು ದ ಮಿಸ್ಟೇಕ್ಸ್ ಲೈ ಅಂತ. women and silently. Now we got 17 marks already, and that too ಏನು ಕಷ್ಟನೇ ಪಡದೆ, ಎಲ್ಲ ಸಿಂಗಲ್ ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಅಲ್ವಾ. So now answer the following questions in 2-3 sentences each. ಮಕ್ಳು ಇಲ್ಲಿ ನನ್ನ ಟಿಪ್ಸ್ ಏನು ಅಂತ ಹೇಳಿದ್ರೆ, ಬರೀ ಏನು 2 marks ಕ್ವೆಶನ್ ತಾನೆ ಅಂತ ನೀವು ಏನಂತ ಹೇಳ್ತಾರೆ ಕಡೆಗಣಿಸಬಾರ್ದು. ಯು ಹ್ಯಾವ್ ಟು ಥಿಂಕ್ ಪ್ರಾಪರ್ಲಿ, ಗೋ ಥ್ರೂ ದ ಕ್ವೆಶನ್ಸ್ ಪ್ರಾಪರ್ಲಿ. ಅದಕ್ಕೆ ಏನು ಅಪ್ರೋಪ್ರಿಯೇಟ್ ಆಗಿದೆ ಅದನ್ನು ಬರೆದ್ರೆ ಮಾತ್ರ ನಿಮಗೆ ಹೋಲ್ ಮಾರ್ಕ್ಸ್ ಸಿಗೋದು. ಇಲ್ಲಾಂದ್ರೆ ಎಲ್ಲೋ ಒಂದು ಕಡೆ ಆ ಕೀವರ್ಡ್ಸ್ ಇಲ್ಲ ಅಂತ ಹೇಳಿದ್ರೆ ಕರೆಕ್ಷನ್ ಮಾಡೋರು ಆ ಕೀವರ್ಡ್ಸ್ ನ ಹುಡುಕ್ತಾರೆ. ಆ ಕೀವರ್ಡ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹಾಫ್ ಮಾರ್ಕ್ಸ್ ಕಟ್ ಆಗ್ಬಿಡುತ್ತೆ ಅಥವಾ 1 mark ಕಟ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಮೇಕ್ ಶ್ಯೂರ್ ದೋಸ್ ಕೀವರ್ಡ್ಸ್ ಆರ್ ದ ರಿಲೆವೆಂಟ್ ಕೀವರ್ಡ್ಸ್. ಅವ್ರು ಏನ್ ಪ್ರಶ್ನೆ ಕೇಳಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತ ರಿಲೆವೆಂಟ್ ಕೀವರ್ಡ್ಸ್ ಅಲ್ಲಿ ಇರಲೇಬೇಕು. ಅದಕ್ಕೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಸಿ, ಇದು ನಿಮ್ಮ ಪಾಠ, ಅಂಬೇಡ್ಕರ್ ಪಾಠ, BR ಅಂಬೇಡ್ಕರ್ ಪಾಠದಿಂದ. ಅಂಬೇಡ್ಕರ್ ವಾಸ್ ಅ ಒರೇಷಿಯಸ್ ರೀಡರ್, ಎಕ್ಸ್ಪ್ಲೇನ್. ಈಗ ಇಂತಹ ಪ್ರಶ್ನೆ ಬಂದಾಗ
ಕರೆಕ್ಷನ್ ಮಾಡೋರು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ವಾಟ್ ಆರ್ ದೇ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯೋರ್ ಆನ್ಸರ್. ಒರೇಷಿಯಸ್ ರೀಡರ್ ಅಂದ್ರೆ ಏನು? ಒರೇಷಿಯಸ್ ಅಂದ್ರೆ ನಾನು ನಿಮಗೆ ಆಕ್ಚುಲಿ ನಮ್ಮ ವಿಸ್ತಾಸ್ ಲರ್ನಿಂಗ್ ಅಲ್ಲಿ ಈ ಪಾಠಗಳನ್ನೆಲ್ಲ ಮಾಡಿದ್ದೇವೆ, ನಾವು ಬಹಳ ಡೀಟೇಲ್ಡ್ ಆಗಿ ಮಾಡಿದ್ವಿ. ಪ್ರತಿಯೊಂದು ವರ್ಡ್, ಕಷ್ಟದ ವರ್ಡ್ಸ್ಗೂ ಕೂಡ ಅರ್ಥಗಳನ್ನ ಹೇಳ್ತಾ ಮಾಡಿದ್ದೇವೆ. ನೀವು ಆ ವಿಡಿಯೋಸ್ ಅನ್ನ ವಾಚ್ ಮಾಡಿದ್ರೆ ನಿಮ್ಗೇನು ಅಂದ್ರೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಬೇಡ, ಆ ರೀತಿ ಆ ಪಾಠಗಳಿವೆ. ಒರೇಷಿಯಸ್ ಅಂದ್ರೆ ಏನು? ಒರೇಷಿಯಸ್ ಅಂದ್ರೆ ಬಹಳ ಆ ಒಂದು ದಾಹ, ತೀರದ ದಾಹ ಅಂತ ಹೇಳ್ತೀವಲ್ಲ, ಹಸಿವು, ಅದನ್ನ ನಾವು ಒರೇಷಿಯಸ್ ಅಂತ ಕರಿತೀವಿ. ಅಂಬೇಡ್ಕರ್ ಆಲ್ಸೋ ಒರೇಷಿಯಸ್ ರೀಡರ್. ಅವ್ರಿಗೆ ಬಹಳ ಓದಿನ ಹುಚ್ಚಿತ್ತು ಅನ್ನೋದನ್ನ ಈ ರೀತಿ ಹೇಳ್ತಾ ಇದ್ದಾರೆ. ಓದಿನ ಹುಚ್ಚಿತ್ತು, ಅದನ್ನ ನೀವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ, ವಿವರಿಸಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ಕೀವರ್ಡ್ಸ್ ಎಲ್ಲ ಏನ್ ಬರಬೇಕು? ಮೊದಲಿಗೆ ಅಂಬೇಡ್ಕರ್ಗೆ ಚಿಕ್ಕ ವಯಸ್ಸಿಂದಲೂ ಓದೋದಕ್ಕೆ ಬಹಳ ಆಸಕ್ತಿ ಇತ್ತು. ಮತ್ತೆ ಅವರು ನ್ಯೂಯಾರ್ಕಿಗೆ ಹೋದಾಗ, ಲಂಡನ್ಗೆ ಹೋದಾಗ ಎಷ್ಟೆಲ್ಲ ಪುಸ್ತಕಗಳನ್ನ ಹೊತ್ಕೊಂಡು ಬಂದ್ರು. ಇವೆಲ್ಲವೂ ಏನು ಸೂಚಕ? ದಟ್ ಡಿಸ್ಕ್ರೈಬ್ಸ್ ಹಿಸ್ ಲವ್ ಟುವರ್ಡ್ಸ್ ರೀಡಿಂಗ್ ಬುಕ್ಸ್, ರೈಟ್? ಸೊ ಈ ಕೀವರ್ಡ್ಸ್ ಎಲ್ಲ ಇದ್ರೆ ಆಬ್ವಿಯಸ್ಲಿ ವಿಲ್ ಗೆಟ್ 2 marks. ಸಿ, ನನ್ನ ಆನ್ಸರ್ ನನಗೆ ಕೊಟ್ಟರೆ ನಾನು ಹೇಗೆ ಬರೀತೀನಿ? ಬರೀ 2 marksಗೆ ತಾನೇ ಅಂತ 2 ಲೈನಲ್ಲಿ ನೀವು ಬರೆದ್ರೆ ನೋ, ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎನಿ ಮಾರ್ಕ್ಸ್. ಬಿಕಾಸ್ ರಿಮೆಂಬರ್, ನೀವು ಫಸ್ಟ್ ಗ್ರೇಡರ್ಸ್ ಅಲ್ಲ, ನೀವು 10th standard ಅಲ್ಲಿ ಓದ್ತಾ ಇರುವಂತಹ ಮಕ್ಕಳು. ಸೊ ಯು ನೀಡ್ ಟು ಬಿ ಮೋರ್ ಅಕ್ಯುರೇಟ್, ಕ್ರಿಸ್ಪ್. ಓಕೆ, ಅಂಬೇಡ್ಕರ್ ವಾಸ್ ವೆರಿ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಮ್ ಹಿಸ್ ಚೈಲ್ಡ್ಹುಡ್. ಫಸ್ಟ್ ಪಾಯಿಂಟ್. ಇದು ನೋಡ್ತಿದ್ದಾಗೆ ಈ ಸ್ಟೂಡೆಂಟಿಗೆ ಆನ್ಸರ್ ಗೊತ್ತು ಅಂತ ಕರೆಕ್ಷನ್ ಮಾಡೋರು ಗೊತ್ತಾಗ್ಬಿಡುತ್ತೆ. ಅಂಬೇಡ್ಕರ್ ವಾಸ್ ವೆರಿ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಮ್ ಹಿಸ್ ಚೈಲ್ಡ್ಹುಡ್. ಮತ್ತೆ ಇಲ್ಲಿ ನಾನು ಏನು ಕೊಟ್ಟಿದ್ದೀನೋ ಮಕ್ಕಳೇ, ಇದನ್ನ ನೀವು ಆಕ್ಚುಲಿ ಹೇಳಬೇಕು ಅಂದ್ರೆ ಈ ವಿಡಿಯೋನ ಪಾಸ್ ಮಾಡಿ ಕೂಡ ಈ ಆನ್ಸರ್ಸ್ಗಳನ್ನ ಕೂಡ ನೀವು ಬರ್ದಿಟ್ಕೊಳ್ಬಹುದು. ಸಿನ್ಸ್ ದಿಸ್ ಇಸ್ ದ ಮಾಡೆಲ್ ಕ್ವೆಶನ್ ಪೇಪರ್ ವಿಚ್ ಐ ಆಮ್ ಸಾಲ್ವಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರೆಸೆಂಟ್ ಇಯರ್, ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು. ಪಾಸ್ ಮಾಡಿ ಕೂಡ ನೀವು ಬರ್ದಿಟ್ಕೊಳ್ಬಹುದು ಈ ಆನ್ಸರ್ಗಳನ್ನ. ಅಂಬೇಡ್ಕರ್ ವಾಸ್ ವೆರಿ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಮ್ ಹಿಸ್ ಚೈಲ್ಡ್ಹುಡ್ ಥ್ರೂಔಟ್ ಹಿಸ್ ಲೈಫ್. ಅವರ ಜೀವನದುದ್ದಕ್ಕೂ, ಸಿ ಕೀವರ್ಡ್, ಥ್ರೂಔಟ್ ಹಿಸ್ ಲೈಫ್ he reads book. He read books. Okay, wherever he went he bought books. ಅವ್ರು ಎಲ್ಲೆಲ್ಲಿ ಹೋದ್ರು ಕೂಡ ಪುಸ್ತಕಗಳನ್ನ ತರ್ತಿದ್ರು. He had an insatiable thirst for books. He bought 2000 books. Even this is a keyword. He bought 2000 books from New York. Keyword. And 32 boxes of books from London. This shows what a voracious reader he was. ಅಂದ್ರೆ ಈ ಕೀವರ್ಡ್ಸ್ ನೆಲ್ಲ ಸೇರಿಸಿ ನೀವು ಆನ್ಸರ್ನ ಫ್ರೇಮ್ ಮಾಡಿದ್ದೆ ಆದ್ರೆ ಅಷ್ಟು ಮಾರ್ಕ್ಸ್ ನಿಮ್ದಾಗುತ್ತೆ. ಸೊ ಮೇಕ್ ಶ್ಯೂರ್ ಟು ರೀಡ್ ದ ಲೆಸನ್ ಪ್ರಾಪರ್ಲಿ. ದಿಸ್ ಇಸ್, ಇಲ್ಲಿ ಅಗೇನ್ ಯು ಗೆಟ್ 2 marks ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. Now, describe briefly the feelings of Smita when the first notes of music came over the air. ಅಂದ್ರೆ ಕಾನ್ಸರ್ಟ್ ಲೆಸನ್ ಪ್ರಶ್ನೆ ಇದು. ಸ್ಮಿತಾ ಮೊದಲನೇ ಬಾರಿಗೆ ಕಾನ್ಸರ್ಟ್ ನಲ್ಲಿ ಕೂತ್ಕೊಂಡು ಆ ಸಂಗೀತವನ್ನ ಕೇಳಿಸ್ಕೊಂಡಾಗ ವಾಟ್ ವಾಸ್ ಹರ್ ಫೀಲಿಂಗ್ಸ್ ಅಂತ. ಇಲ್ಲೂ ಕೂಡ ಸಾಕಷ್ಟು ಕೀವರ್ಡ್ಸ್ ಗಳಿವೆ. ಮೇಕ್ ಶೋರ್ ಟು ರೈಟ್ ಈಚ್ ಅಂಡ್ ಎವ್ರಿ ಒನ್ ಆಫ್ ದೆಮ್. ಸಿ, ಇದು ಆಕ್ಚುಲಿ ಅದಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಚಿಕ್ಕ ಆನ್ಸರು. ದಟ್ ಡಸಂಟ್ ಮೀನ್ ಅದಕ್ಕೆ ಯಾಕೆ ಅಷ್ಟು ಬರೀಬೇಕು, ಇದಕ್ಕೆ ಯಾಕೆ ಇಷ್ಟು ಕಡಿಮೆ ಬರಬೇಕು ಅಂತ. ನಾ ಯಾವಾಗಲೂ ಹೇಳಿದ ಹಾಗೆ ಯು ನಾಟ್ ಫಸ್ಟ್ ಗ್ರೇಡರ್, 10th standard ಅಲ್ಲಿ ಇದ್ದೀರಾ, ಎಷ್ಟು ಟು ದ ಪಾಯಿಂಟ್ ಇರಬೇಕು, ಕ್ರಿಸ್ಪ್ ಆಗಿರಬೇಕು, ಬಟ್ ಅಷ್ಟೇ ಅಕ್ಯುರೇಟ್ ಆಗು ಕೂಡ ಇರಬೇಕು ನಿಮ್ಮ ಆನ್ಸರ್ಸ್ ಅಲಾಂಗ್ ವಿತ್ ದ ಕೀವರ್ಡ್ಸ್. ಸಿ, ವೆನ್ ದ ಫಸ್ಟ್ ನೋಟ್ಸ್ ಆಫ್ ಮ್ಯೂಸಿಕ್ ಕೇಮ್ ಓವರ್ ದ ಏರ್, ಸ್ಮಿತಾ ಫೆಲ್ಟ್ ಆಸ್ ಇಫ್ ದ ಗೇಟ್ಸ್ ಆಫ್ ಎನ್ಚಾಂಟ್ಮೆಂಟ್, this is the keyword, gates of enchantment and wonder were opening. She was spellbound listening to the unfolding ragas. ಈ ಎಲ್ಲ ವರ್ಡ್ಗಳು ಈ ಆನ್ಸರ್ ಅಲ್ಲಿ ಕೂತ್ರೆ ಮಾತ್ರನೇ the one who is correcting your question paper will know that you know the answer. So these are the keywords: gates of enchantment to spellbound to unfolding raga. So make sure ಅದಕ್ಕೆ ರಿಲೆವೆಂಟ್, ಸುಮ್ಮನೆ ಏನೋ ದಿಸ್ ದಟ್ ವೇರ್ ಅಂತ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಆ ಕ್ವೆಶನ್ಗೆ ಸಂಬಂಧಪಟ್ಟಂತ ಕೀವರ್ಡ್ಸ್ ಇದ್ರೆ ಮಾತ್ರನೇ you'll get full marks. How can you say that Americans were generous in their ways? Okay, so ಈ ಅಮೆರಿಕನ್ಸ್ ಅಂದ್ರೆ ಎಷ್ಟು ಉದಾರಿಗಳಾಗಿದ್ರು ಅಂತ ಹೇಗೆ ಹೇಳ್ತೀರಾ, ವಿವರಿಸಿ ಅಂತ ಕೇಳ್ತಿದ್ದಾರೆ. ಇಲ್ಲೂ ಕೂಡ ಅಗೇನ್ ಕೀವರ್ಡ್ಸ್ ಕಮ್. ಸಿ, ವೆನ್ ದ ಅಮೆರಿಕನ್ಸ್, ಫಸ್ಟ್ ಯೋಚನೆ ಮಾಡಬೇಕು ಯಾಕೆ ಅವ್ರು ಉದಾರಿಗಳಾಗಿದ್ರು. ನೀವು ಆ ಪಾಠ ಜೆಂಟ್ಲ್ಮೆನ್ ಆಫ್ ರಿಯೋ ಎನ್ ಮೆಡಿಯೋ, ಯು ನೋ ದಿಸ್ ಲೆಸನ್. ಸೊ ಈ ಅಮೇರಿಕನ್ಸು ಯಾಕೆ ಉದಾರಿಗಳಾಗಿದ್ರು, ಯಾಕೆ ಅನ್ನಿಸ್ತು ಅಂತ ಹೇಳಿದ್ರೆ, ಒಂದು ಪಾಪ ಅವರಿಗೆ ಗೊತ್ತಾದಾಗ ಲ್ಯಾಂಡ್ ಕಡಿಮೆ ಇದೆ, ಆಕ್ಚುಲಿ ಲ್ಯಾಂಡ್ ತುಂಬಾ ಜಾಸ್ತಿ ಇದೆ, ನಾವು ಕಡಿಮೆ ಲ್ಯಾಂಡ್ಗೆ ದುಡ್ಡನ್ನು ಹೇಳಿದೀವಿ ಅಂತ ಹೇಳಿದಾಗ ಅವರು ಆನ್ಸರ್ ಮಗು ಏನ್ ಹೇಳ್ತಾರೆ, ನಾವು ನಿಮ್ಗೆ ದುಪ್ಪಟ್ಟು ಹಣವನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಹಿ ಹಿಮ್ಸೆಲ್ಫ್ ರಿಜೆಕ್ಟ್ಸ್. ಓಕೆ, ಅದಷ್ಟೇ ಅಲ್ಲದೆ ಆ ತೆಗೆದುಕೊಂಡಿರೋ ಜಾಗದಲ್ಲೂ ಕೂಡ ಪ್ರತಿಯೊಂದು ಟ್ರೀಸ್ಗೂ ದೇ ಪೇ ಈಚ್ ಅಂಡ್ ಎವ್ರಿ ಡಿಸೆಂಡೆಂಟ್ ಆಫ್ ಅನ್ಸಲ್ಮೋ. ಸೊ ದಿಸ್ ಶೋಸ್ ದಟ್ ದೇ ಆರ್ ವೆರಿ ಜನರಸ್, ಕ್ವೈಟ್ ಜನರಸ್ ಅಂತ. ಸೊ ಇದನ್ನ ನೀವು ಕೂರಿಸ್ಬೇಕು ಈ ಆನ್ಸರ್ ಅಲ್ಲಿ. ಹೇಗೆ? ವೆನ್ ದ ಅಮೆರಿಕನ್ಸ್ ಸರ್ವೇಡ್ ದ ಲ್ಯಾಂಡ್, ದೇ ವರ್ ರೆಡಿ ಟು ಪೇ ಆಲ್ಮೋಸ್ಟ್ ಟ್ವೈಸ್ ದ ಇನಿಷಿಯಲ್ ಅಮೌಂಟ್. Twice the initial amount. This is the keyword.
ಇದು ಕಾಣಿಸ್ತು ನಿಮಗೆ ಕ್ವೆಶನ್ ಅದು ಕರೆಕ್ಷನ್ ಮಾಡೋರಿಗೆ ಅಂತ ಹೇಳಿದ್ರೆ, ಓ ದಿಸ್ ಸ್ಟೂಡೆಂಟ್ ನೋಸ್ ದ ಆನ್ಸರ್ ಅಂತ ಅವ್ರಿಗೆ ಹೊಳೆಯುತ್ತೆ. Later, they bought trees from the descendants of Don Anselmo by paying each one of them. By paying each one of them. Even this is a keyword for this answer. This shows that the Americans were generous in their ways. ಇವೆರಡು ಇದ್ದು ನೀವು ಆ ಸೆಂಟೆನ್ಸ್ ನ ಫ್ರೇಮ್ ಮಾಡಿ ಆನ್ಸರ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ 2 whole marks. Okay. Now, why were the technical experts summoned by the 3 superpowers? Okay. ಇದು ಈ ಕ್ವೆಶನ್ ಅಲ್ಲಿ ನಿಮಗೆ ಆ 3 ಸೂಪರ್ ಪವರ್ಗಳು ಯಾಕೆ ಆ 3 ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ನ ಕರೆಸಿದ್ರು ಅಂತ ಕೇಳ್ತಿದ್ದಾರೆ. ಇಲ್ಲೂ ಕೂಡ ಸಾಕಷ್ಟು ಕೀವರ್ಡ್ಸ್ ಬರುತ್ತೆ. The 3 superpowers had enough nuclear bombs to destroy others. They had enough nuclear bombs. Keyword, destroy others. If any one of them used it, it would take only 20 minutes. Even this is a keyword, 20 minutes. 20 minutes to reach their targets. But the other side had plenty of time to reverse action. Again a keyword. Reverse action against their enemy. So the 3 superpowers were willing to come to an agreement to solve the problem. Hence they summoned the 3 technical experts. ಈಗ ನೀವು 10th graders ಆಗಿರೋದ್ರಿಂದ 10th standard ಓದ್ತಾ ಇರೋದ್ರಿಂದ ಬಿಕಾಸ್ ಬದಲಾಗಿ ಹೆನ್ಸು ಸಿನ್ಸು ದೇರ್ ಫೋರು ಇವೆಲ್ಲವನ್ನು ಯೂಸ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. ಆಪ್ಟಿಮಲ್ ಮಾರ್ಕ್ಸ್ ಹೇಗೆ ಪಡ್ಕೊಳ್ಳೋದು, ಸ್ವಲ್ಪ ಪಾಲಿಶ್ ಮಾಡ್ಕೊಳ್ಬೇಕು. ಇನ್ನು ಮಕ್ಕಳ ತರನೇ ಆ್ಯಂಡ್ ದಿಸ್ ಬಟ್ ದ ಅಂತೆಲ್ಲ ಬರೆದ್ರೆ ನೋ ಯು ವೋಂಟ್ ಗೆಟ್ ದಟ್ ಕೈಂಡ್ ಆಫ್ ಮಾರ್ಕ್ಸ್, ಆಯ್ತಾ. ಸೊ ಹೆನ್ಸ್ ದೇ ಸಮನ್ ದ 3 ಟೆಕ್ನಿಕಲ್ ಎಕ್ಸ್ಪರ್ಟ್ಸ್. ಇಲ್ಲಿ ಗೊತ್ತಾಯ್ತಲ್ವಾ ಕೀವರ್ಡ್ಸ್ ಯಾವ್ಯಾವುದು ಅಂತ. ಎನಫ್ ನ್ಯೂಕ್ಲಿಯರ್ ಬಾಂಬ್ಸ್ ಅಂತ ಬಂದಾಗಲೇ ಗೊತ್ತಾಗ್ಬಿಡುತ್ತೆ ಕರೆಕ್ಷನ್ ಮಾಡೋರಿಗೆ. 20 minutes ಅಗೇನ್ ದಿಸ್ ಇಸ್ ಅ ಕೀವರ್ಡ್. ರಿವರ್ಸ್ ಆಕ್ಷನ್ ಇವೆಲ್ಲವೂ ಕೀವರ್ಡ್. ಅಂದ್ರೆ ಆ 3 ಸೂಪರ್ ಪವರ್ ಹತ್ರ ಎಷ್ಟು ನ್ಯೂಕ್ಲಿಯರ್ ಬಾಂಬ್ ಇದೆ ಅಂದ್ರೆ ಒಬ್ಬರ ಮೇಲೆ ಒಬ್ರು ಎಸ್ತಾಡ್ಬೋದು, ಇಡೀ ವರ್ಲ್ಡ್ನೇ ನಾಶ ಮಾಡ್ಬೋದಾರೆ. ಅವ್ರ ಭಯ ಏನಂದ್ರೆ ನಾನೇನು ಕಳಿಸ್ತೀನಿ ನ್ಯೂಕ್ಲಿಯರ್ ಬಾಂಬ್ ಈ ಕಡೆಯಿಂದ, ಬಟ್ ಅದು ಹೋಗಿ ಅಲ್ಲಿ ತನ್ನ ಗುರಿಯನ್ನ ಏಮನ್ನ ತಲುಪಲಿಕ್ಕೆ ಇಟ್ ಟೇಕ್ಸ್ ಅರೌಂಡ್ 20 minutes ಅಂಡ್ ದ್ಯಾಟ್ ಡ್ಯೂರೇಷನ್ ಇಸ್ ಎನಫ್ ಟು ರಿಟಾಲಿಯೇಟ್. ಅಂದ್ರೆ ಆ ರಿವರ್ಸ್ ಆಕ್ಷನ್ಗೆ ಅವಕಾಶ ಇರುತ್ತೆ. ಗೊತ್ತಾಗುತ್ತೆ, ರಡಾರ್ ಅಂತ ಏನು ಕರಿತೀವಲ್ಲ, ರಡಾರ್ ಅಲ್ಲಿ ಗೊತ್ತಾಗುತ್ತೆ ನಮ್ ಕಡೆ ಯಾವುದೋ ಒಂದು ಬಾಂಬ್ ಬರ್ತಿಂತ. ಸೊ ಅವರು ಒಂದು ಮಿಸೈಲ್ ಕಳಿಸ್ತಾರೆ ಇತ್ತ ಕಡೆಯಿಂದ. ಸೊ an eye for an eye will leave the world blind ಅಲ್ವಾ. ಸೊ ಆ ಭಯ ಇರುತ್ತೆ. ಹಾಗಾಗಿನೇ ಒಂದು ಒಪ್ಪಂದಕ್ಕೆ ಅವ್ರು ಸಹಿ ಮಾಡಿಸ್ಕೊಳ್ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ದೇ ಕಾಲ್ ಫಾರ್ ದೋಸ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್. Why does the poet use the expression winter under lock in the poem ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್? ಅಂದ್ರೆ ಈ ಒಂದು ಎಕ್ಸ್ಪ್ರೆಷನ್ ಏನು, ವಿಂಟರ್ ಅಂಡರ್ ಲಾಕ್. ಈ ಯೂಶಲಿ ಈಗ ನಾವು ಪ್ರೋಸ್ ಅಲ್ಲಿ ನೋಡುವ ಹಾಗೆ ಎಲ್ಲ ಡೈರೆಕ್ಟ್ ಆಗಿರಲ್ಲ. ಪೋಯಮ್ ಅಲ್ಲಿ ಸ್ವಲ್ಪ ಇಂಡೈರೆಕ್ಟ್ ಆಗಿ ಎಕ್ಸ್ಪ್ರೆಷನ್ಸ್ ಗಳ ಮೂಲಕ ದೇ ಗಿವ್ ಮೆನಿ ಮೀನಿಂಗ್ಸ್, ರೈಟ್? ಸೊ ವಾಟ್ ಇಸ್ ದ ಮೀನಿಂಗ್, ವಾಟ್ ಡಸ್ ಹಿ ಮೀನ್ ಬೈ ದಟ್ ವಿಂಟರ್ ಅಂಡರ್ ಲಾಕ್? ಈ ಪೋಯಮ್ ಅಲ್ಲಿ ಯಾವುದು, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಆ ಯಾವ ಕಾಂಟೆಕ್ಸ್ಟ್ ನಲ್ಲಿ ದಟ್ ಪೋಯಟ್ ಇಸ್ ಸ್ಟೇಟಿಂಗ್ ದಟ್ ವಿಂಟರ್ ಅಂಡರ್ ಲಾಕ್. ಇಲ್ಲಿ ಕೂಡ ಕೀವರ್ಡ್ಸ್ ಬರುತ್ತೆ. In space, there is no change in the atmosphere. Okay. In space, there is no change in atmosphere. The atmosphere. No track of time and no change in seasons. No change in seasons. So the poet uses the expression winter under lock to state that the weather is always, see, even this is the ಕೀವರ್ಡ್ ಇನ್ ದ ಸ್ಪೇಸ್. ಇಲ್ಲಿ ಕೀವರ್ಡ್ಸ್ ಏನು, ಅಟ್ಮಾಸ್ಫಿಯರು, ಚೇಂಜ್ ಇನ್ ಸೀಸನ್ಸ್ ಮತ್ತೆ ವೆದರ್ ಈಸ್ ಆಲ್ವೇಸ್ ಚಿಲ್ಲಿ. ಈ 3 ಕೀವರ್ಡ್ನ ಇಟ್ಕೊಂಡು ನೀವು ಈ ಆನ್ಸರ್ನ ಫ್ರೇಮ್ ಮಾಡಿದ್ದೆ ಆದ್ರೆ ಇವ್ರಿಗೆ 2 whole marks ಅಷ್ಟೇ. ಒಂದು ಥಂಬ್ ರೂಲ್ ಏನ್ ಗೊತ್ತಾ, ಸುಮ್ಮನೆ ಏನೇನೋ ಕತೆ ಹೊಡೆದ್ರೆ ಯಾರು ಕೊಡೋದಿಲ್ಲ. ದೋಸ್ ಕೀವರ್ಡ್ಸ್ ಶುಡ್ ಬಿ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಆನ್ಸರ್. Now, what had the police expected about the way of protest? How did the student leaders manage the protest? Idu Narayanapura incident, right? This is from the lesson Narayanapura incident. The police had expected that the students would protest and be violent. Avru ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಪೊಲೀಸು, ಇವರು ತುಂಬಾ ಗಲಭೆ ಗದ್ದಲ ದಾಂಧಲೆ ಮಾಡ್ತಾರೆ, ನಾವು ಹಿಡ್ಕೊಂಡು ಸರಿ ಚಚ್ಚಿ ಇವ್ರನ್ನ ಜೈಲಿಗೆ ಹಾಕೋಣ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಕೀವರ್ಡ್ ಏನು, violent. Okay. Then they would have to beat them up and put them in jail. This is also a keyword. The student leaders managed the protest very peacefully. This is also a keyword.
ಬಿಕಾಸ್ ದೇ ಡಿಡ್ ನಾಟ್ ವಾಂಟ್ ಟು ಗೋ ಟು ಜೈಲ್. ಆದ್ರೆ ಸ್ಟೂಡೆಂಟ್ ಲೀಡರ್ಸ್ ಬಹಳ ಶಾಂತಿಯಿಂದ ಆ ಪ್ರೊಟೆಸ್ಟ್ ನ ಪ್ರತಿಭಟನೆಯನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಹೊಡೆಸ್ಕೊಂಡು ಬಡಿಸ್ಕೊಂಡು ಜೈಲಿಗೆ ಹೋಗ್ಲಿಕ್ಕೆ ಇಷ್ಟ ಇರಲ್ಲ. ಬಿಕಾಸ್ ದೇ ಹ್ಯಾವ್ ಸೋ ಮಚ್ ಆಫ್ ವರ್ಕ್ ಔಟ್ಸೈಡ್ ದ ಜೈಲ್. ಇಲ್ಲಿ ಅವ್ರು ಎಷ್ಟೊಂದು ಕೆಲಸವನ್ನ ಮಾಡ್ಬೇಕು, ಅದು ಬಿಟ್ಬಿಟ್ಟು ಸಣ್ಣ ತಪ್ಪಕ್ಕೆಲ್ಲ ಹೋಗಿ ಜೈಲಿಗೆ ಕೂತ್ಕೊಂಡ್ರೆ ಹೂ ಇಸ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಫ್ರೀಡಮ್ ಮೂವ್ಮೆಂಟ್ ಅಲ್ವಾ? ಸೊ ದ್ಯಾಟ್. ಸೊ ಇಲ್ಲಿ ಈ ಕ್ವೆಶನ್ ಅಲ್ಲಿ ನಮಗೆ ವೈಲೆಂಟ್ ಬರಬೇಕು, ಪುಟ್ ದಮ್ ಇನ್ ಜೈಲ್ ಬರಬೇಕು, ಮತ್ತೆ ಪೀಸ್ಫುಲಿ ಬರಬೇಕು. ದೀಸ್ ಆರ್ ದ ಕೀವರ್ಡ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆನ್ಸರ್. ಅಥವಾ ಅಂದ್ರೆ ಇಲ್ಲಿ ಏನಾಗ್ಬಿಡತ್ತೆ ಅಂದ್ರೆ ಅದ್ರ ಬದಲು ಇನ್ನೊಂದು ಪ್ರಶ್ನೆ ಚಾಯ್ಸ್ ಕೊಡ್ತಾರೆ ಅವರು. ಆ ಚಾಯ್ಸ್ ಯಾವುದು? ವಾಟ್ ಕೈಂಡ್ ಆಫ್ ಹಾರ್ಡ್ಶಿಪ್ಸ್ ಅಂಡ್ ಚಾಲೆಂಜಸ್ ಡಿಕ್ಕಿ ಡೋಲ್ಮಾ ಹ್ಯಾಡ್ ಟು ಫೇಸ್ ಆಸ್ ಎ ಯಂಗ್ ಗರ್ಲ್. ಒಂದ್ ತಿಳ್ಕೊಬಿಡಿ ಮಕ್ಳೇ, ಡಿಕ್ಕಿ ಡೋಲ್ಮಾ ಇಂದ ಮತ್ತೆ ಅಂಬೇಡ್ಕರ್ ಇಂದ, ಸಾಂಗ್ ಆಫ್ ಇಂಡಿಯಾ ಇಂದ, ಇದ್ರೆಲ್ಲರ ಮತ್ತೆ ಇನ್ನೊಂದು ಯಾವ್ದದು ಎಸ್ಪೆಷಲಿ ಪೋಯಮ್ಸ್ ಅಂತ ಬಂದಾಗ ವಾಟ್ ಇಸ್ ದಟ್ ಕ್ವಾಲಿಟಿ ಆಫ್ ಮರ್ಸಿ, ಈ ಪೋಯಮ್ ಇಂಥ ಇದರಿಂದ ಒಂದಾದ್ರೂ ಪ್ರಶ್ನೆ ಬಂದೇ ಬರುತ್ತೆ. ಯು ಹ್ಯಾವ್ ಟು ಮೇಕ್ ನೋಟ್ ಆಫ್ ಇಟ್. ಮತ್ತೆ ಎಸ್ಪೆಷಲಿ ಪೋಯಮ್ಸ್ ಬಂದಾಗ ನಿಮ್ಮ ಟೆಕ್ಸ್ಟ್ ಬುಕ್ ನ ನೀವು ಸರಿಯಾಗಿ ಗಮನಿಸಿದ್ರೆ ಕೆಲವೊಂದು ಪೋಯಮ್ಸ್ಗೆ ಮಾತ್ರ ಮೆಮರೈಸೇಷನ್ ಅಂತ ಕೊಟ್ಟಿರ್ತಾರೆ. ಫಾರ್ ಮೆಮರೈಸೇಷನ್ ಅಂದ್ರೆ ಬಾಯ್ಪಾಠ ಮಾಡ್ಕೊಳ್ಳಿಕ್ಕೆ ಅಥವಾ ಮನನ ಮಾಡ್ಕೊಳ್ಳಿಕ್ಕೆ ಅಂತ ನಾವೇನ್ ಕರಿತೀವಿ ಅದು ಇರುತ್ತೆ. ಸೊ ಯಾವ್ಯಾವ್ದೆಲ್ಲ ಮೆಮರೈಸೇಷನ್ಗೆ ಇದೆಯೋ ಅದರಿಂದ ಪ್ಯಾರಾಗಳನ್ನ ಎತ್ತಿ ಕೊಡ್ತಾರೆ ನಿಮ್ಗೆ. ಪ್ಯಾರಾ ಒಂದೊಂದು ಸ್ಟ್ಯಾನ್ಸಾಗಳನ್ನ ತೆಗೆದುಕೊಂಡು ಫಸ್ಟ್ ವರ್ಡ್ ಬರೀತಾರೆ, ಮಧ್ಯೆ ಒಂದು ವರ್ಡ್ ಬರೀತಾರೆ, ಕೊನೆ ಒಂದು ವರ್ಡ್, ಮಿಕ್ಕಿದೆಲ್ಲ ಬ್ಲಾಂಕ್ ಬಿಟ್ಬಿಟ್ಟು ಈ ಸ್ಟ್ಯಾನ್ಸನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ. ಅಂಡ್ ಈ ಪೋಯಮ್ಸ್ ಯಾವುದು ಮೆಮರೈಸೇಷನ್ ಯಾವ ಪೋಯಮ್ಸ್ ಇದೆಯೋ ಅದು ಮಾತ್ರ ಬರುತ್ತೆ, ಅದನ್ನೆಲ್ಲ ಓದ್ಕೊಡಿ. ಅಂಡ್ ನಾನು ನೋಡಿರೋ ಪ್ರಕಾರ ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ಸೋ ಯಾವ್ಯಾವ್ದು ಪೋಯಮ್ಗಳು ಸ್ವಲ್ಪ ಚಿಕ್ಕದಾಗಿತ್ತು ಅದನ್ನ ಮಾತ್ರನೇ ಅವ್ರು ಮೆಮರೈಸೇಷನ್ ಕೊಟ್ಟಿರೋದು. ಅದರಲ್ಲೂ ಕೂಡ ಕ್ವಾಲಿಟಿ ಆಫ್ ಮರ್ಸಿ, ದ ಸಾಂಗ್ ಆಫ್ ಇಂಡಿಯಾ, ಇವೆಲ್ಲವನ್ನು ನೆನ್ಪಿಟ್ಕೊಳ್ಳಿ. ಔಟರ್ ಸ್ಪೇಸ್ದು ಕೂಡ ವಾಟ್ ಕೈಂಡ್ ಆಫ್ ಹಾರ್ಡ್ಶಿಪ್ಸ್ ಅಂಡ್ ಚಾಲೆಂಜಸ್ ಡಿಕ್ಕಿ ಡೋಲ್ಮಾ. ಡಿಕ್ಕಿ ಡೋಲ್ಮಾ ಇದಂತೂ ಒಂದು ಕ್ವೆಶನ್ ಬಂದೇ ಬರುತ್ತೆ. ಆಸ್ ಎ ಯಂಗ್ ಗರ್ಲ್, ಇಲ್ಲೂ ಕೂಡ ಕೀವರ್ಡ್ಸ್ ಇದೆ. ಆಸ್ ಎ ಯಂಗ್ ಗರ್ಲ್, ಆಸ್ ಎ ಯಂಗ್ ಗರ್ಲ್ ಡಿಕ್ಕಿ ಡೋಲ್ಮಾ ಫೇಸ್ ಎಮೋಷನಲ್, ಫೈನಾನ್ಷಿಯಲ್ ಅಂಡ್ ಫಿಸಿಕಲ್ ಹಾರ್ಡ್ಶಿಪ್ಸ್ ಅಂಡ್ ಚಾಲೆಂಜಸ್. ಇದು ಬರ್ದ್ಬಿಡಿ ನೀವು. ಎಮೋಷನಲ್ ಕೀವರ್ಡ್, ಫೈನಾನ್ಷಿಯಲ್ ಮತ್ತೆ ಫಿಸಿಕಲ್ hardships and challenges. Okay, ನಮ್ಗೆ ಬೇಕಾಗಿರೋದು ಎಮೋಷನಲ್, ಫೈನಾನ್ಷಿಯಲ್. ಓಕೆ, ಅಟ್ ದಿ ಟೆಂಡರ್ ಏಜ್ ಆಫ್ 11 she lost her mother and brother. ಇದು ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಆನ್ಸರ್. ಶಿ ಲಾಸ್ಟ್ ಹರ್ ಮದರ್ ಅಂಡ್ ಬ್ರದರ್. ಇದನ್ನ ಬರೀಲೇಬೇಕು ನೀವೇ ಆನ್ಸರ್ ಅಲ್ಲಿ, ಇಲ್ಲಾಂದ್ರೆ ಅವಳ ಕಷ್ಟಗಳನ್ನ ಹೇಗೆ ನೀವು ಪಾಯಿಂಟ್ಸ್ ಮಾಡಿ ಹೇಳ್ತೀರಾ? ಸೊ ಅವಳು ಬಹಳ ಸಣ್ಣವಳಿದ್ದಾಗ ಅವ್ರ ತಾಯಿ ತೀರ್ ಹೋಗ್ತಾರೆ, ಅಣ್ಣನೂ ಅದಾದ ಸ್ವಲ್ಪ ದಿವಸಕ್ಕೆ ಹೊರಟೋಗ್ತಾರೆ. ಸೊ ಇದು ಒಂದು ಎಮೋಷನಲ್ ಅಥವಾ ಮೆಂಟಲ್ ಟ್ರಾಮಾ ಅಂತಾನೆ ಹೇಳ್ಬೋದು. ಇದನ್ನ ನೀವು ಇಲ್ಲಿ ಉಲ್ಲೇಖಿಸಿದ್ದೆ ಆದ್ರೆ, ಇಫ್ ಯು ಸ್ಟೇಟ್ ದೀಸ್ ಲೈನ್ಸ್ ಹಿಯರ್, ಡೆಫಿನೆಟ್ಲಿ ವಿಲ್ ಗೆಟ್ 2 marks. When she was getting ready for the final frontier, her father was bedridden and she needed a lot of money for his ಟ್ರೀಟ್ಮೆಂಟ್. ಅವ್ರ ತಂದೆದು ಬರ್ದು ಬಿಡಿ. ಫಾದರ್ ವಾಸ್ ಬೆಡ್ ರಿಡನ್ ಬರೀರಿ, ಆಮೇಲೆ ಲಾಟ್ ಆಫ್ ಮನಿ ಫಾರ್ ಹಿಸ್ ಟ್ರೀಟ್ಮೆಂಟ್. ದೀಸ್ ಆರ್ ದ ಕೀವರ್ಡ್ಸ್. ಈ ಪಾಯಿಂಟ್ಸ್ ನ ಉಪಯೋಗಿಸ್ಕೊಂಡು ನೀವು ಆನ್ಸರ್ ನ ಫ್ರೇಮ್ ಮಾಡಿದೆ ಆದ್ರೆ ಅಗೇನ್ ಯು ವಿಲ್ ಗೆಟ್ 2 whole marks. Now, how can you say that Hanif was talented? A great martyr. ಓಕೆ, ಸೊ ಹನೀಫ್ ಬಗ್ಗೆ ಕೇಳ್ತಾ ಇದ್ದಾರೆ, ಅವ್ನು ಹೇಗೆ ಟ್ಯಾಲೆಂಟೆಡ್? ಅಫ್ಕೋರ್ಸ್ ಹಿ ವಾಸ್ ಅ ಸೋಲ್ಜರ್, ಅದ್ ಬಿಟ್ಬಿಡಿ. ಬಟ್ ಟ್ಯಾಲೆಂಟ್ ಬಗ್ಗೆ ಕೇಳ್ತಾ ಇರೋದ್ರಿಂದ ನೀವು ಸೋಲ್ಜರ್ ಬಗ್ಗೆ ಬರಿಬೇಡಿ, ಅವರ ಒಂದು ಡಿಫೆನ್ಸ್ ಬಗ್ಗೆ ಏನು ಬರೆಯೋ ಅವಶ್ಯಕತೆ ಇಲ್ಲ. ಟ್ಯಾಲೆಂಟ್ ಅಂತ ಬಂದಾಗ ದೇ ಆರ್ ಆಸ್ಕಿಂಗ್ ಅಬೌಟ್ ಅದರ್ ಆಕ್ಟಿವಿಟೀಸ್ ವಿಚ್ ಗೇವ್ ಹಿಮ್ ದಟ್ ಪೊಸಿಷನ್. ಹನೀಫ್ ವಾಸ್ ಅ ಟ್ಯಾಲೆಂಟೆಡ್ ಮ್ಯಾನ್ ಇನ್ ಡೀಡ್. ಹೌದು, ಅವ್ರು ಕೇಳ್ತಿದ್ದಾರೆ ನೀವು ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂದಾಗ ನೀವು ಈ ರೀತಿ ಸ್ಟಾರ್ಟ್ ಮಾಡ್ಬೋದು ಆನ್ಸರ್ನ. Hanif was a talented man indeed, ನಿಜವಾಗ್ಲೂ, because he dabbled in art. ಆತ ಒಬ್ಬ ಆರ್ಟಿಸ್ಟ್ ಆಗಿದ್ದ. ಅವನಿಗೆ ಸ್ಕೆಚಿಂಗು, ಇಲಸ್ಟ್ರೇಷನ್ಸು, ಪೇಂಟಿಂಗು, ಮತ್ತೆ ಗ್ರೀಟಿಂಗ್ ಕಾರ್ಡ್ಸ್ ಮಾಡೋದು, ಏನಂತ ಹೇಳ್ತಾರೆ ವೇಸ್ಟ್ ಪೇಪರ್ನ ಯೂಸ್ ಮಾಡಿ ಕಾರ್ಡ್ಸ್ ಮಾಡೋದು, ಇದೆಲ್ಲದ್ರ ಬಗ್ಗೆ ಬಹಳನೇ ಒಂದು ಜ್ಞಾನ ಇತ್ತು. ಸೊ ಮೇಕ್ ಶ್ಯೂರ್ ಯು ರೈಟ್ ದಿಸ್, ಓಕೆ, ಬಿಕಾಸ್ he dabbled in art, sketched very well and made beautiful cards. This is very important. Beautiful cards out of waste material. ಈ ಒಂದು ಸೆಂಟೆನ್ಸ್ ಬರಲೇಬೇಕು ಈ ಆನ್ಸರ್ ಅಲ್ಲಿ. He was also a good singer because he came from a musician's family, right? So he was also a good singer and loved playing drums. ನಿಮ್ಗೆ ನೆನಪಿರಬಹುದು, ಅಲ್ಲಿ ಆರ್ಮಿಯಲ್ಲೂ ಕೂಡ ಒಂದು ಅವ್ರದ್ದು ಮ್ಯೂಸಿಕ್ ಬ್ಯಾಂಡ್ ಇರುತ್ತೆ. ಆ ಮ್ಯೂಸಿಕ್ ಬ್ಯಾಂಡ್ಗೆ he was playing drums actually. ಸೊ ಇವತ್ತು ಕೂಡ ಆ ಮ್ಯೂಸಿಕ್ ಏನದು ಆ ಟ್ರೂಪ್ ಇದೆಯಲ್ಲ, ಹನೀಫ್ ಹೆಸರೇ ಇಟ್ಟಿದ್ದಾರೆ ಆ ಟ್ರೂಪ್ಗೆ. He was an avid reader too. Avid reader ಅಂತ ಹೇಳಿದ್ರೆ ಅಂದ್ರೆ an enthusiastic reader ಅಂತ ಹೇಳಬಹುದು. ಓಕೆ, ಸೊ these are the keywords for this particular answer. ಇದನ್ನ ನೀವು ಈ ವಿಡಿಯೋನ ಪಾಸ್ ಮಾಡಿ ಕೂಡ ನೋಟ್ ಮಾಡಿ ಇಟ್ಕೊಳ್ಬಹುದು. ಸೊ ದಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ಇನ್ ಯುವರ್ ಫೈನಲ್ ಎಕ್ಸಾಮ್.
Do you think Wang Jia was indeed very brave? Substantiate ಅಂದ್ರೆ ಅವನು ತುಂಬಾ ಧೈರ್ಯವಂತ ಬಾಲಕನಾಗಿದ್ನ ವಾಂಗ್ಜಿಯ, ಅದನ್ನ ಹೇಗೆ ನೀವು ಪುಷ್ಟೀಕರಿಸ್ತೀರಾ? ಸಬ್ಸ್ಟಾನ್ಶಿಯೇಟ್ ಅಂದ್ರೆ ಪುಷ್ಟೀಕರಿಸೋದು ಅಂತ. ಓಕೆ, ಸೊ ಇಲ್ಲೂ ಕೂಡ ಬಹಳಷ್ಟು ಕೀವರ್ಡ್ಸ್ ಬರುತ್ತೆ, ಅದರಲ್ಲಿ ಎಸ್ಪೆಷಲಿ ಬರ್ಡ್ ಆಫ್ ಹ್ಯಾಪಿನೆಸ್ ಬರಲೇಬೇಕು ಇಲ್ಲಿ. ಮತ್ತೆ ವಾಂಗ್ಜಿಯ ವಾಸ್ ಅ ಬ್ರೇವ್ ಬಾಯ್ ಇಂಡೀಡ್, ಅಲ್ಲೂ ಕೂಡ ನಾನು ಇದೇ ತರ ಆನ್ಸರ್ನ ತೆಗೆದುಕೊಂಡಿದ್ದೆ. ಹನೀಫ್ ವಾಸ್ ವೆರಿ ಟ್ಯಾಲೆಂಟೆಡ್ ಮ್ಯಾನ್ ಇಂಡೀಡ್ ಅಂತ. ಸೊ ಕೈಂಡ್ಲಿ ಮೇಕ್ ನೋಟ್ ಆಫ್ ದಿಸ್ ಇಂಡೀಡ್. ಓಕೆ, ಅದನ್ನ ಯೂಸ್ ಮಾಡಿದ್ರೆ ಒಳ್ಳೆ ಕರೆಕ್ಟಾಗಿ ಆನ್ಸರ್ ಬರೀತಾ ಇದ್ದಾರೆ ಅಂತ ಕೂಡ ನಿಮಗೆ ಮಾರ್ಕ್ಸ್ ಬರೋ ಸಾಧ್ಯತೆ ಇರುತ್ತೆ. ಬಿಕಾಸ್ ಇವನ್ ದೋ ಹಿ ವಾಸ್ ಅ ಯಂಗ್ ಬಾಯ್, ಹಿ ಫೇಸ್ಡ್ ಆಲ್ ದ ಹಾರ್ಡ್ಶಿಪ್ಸ್ just to bring happiness to his town. It is because of his courage, selflessness. See, this is a keyword. Selflessness ಅಂದ್ರೆ ನಿಸ್ವಾರ್ಥ. ಅವನಿಗೆ ಎಷ್ಟೇ ತೊಂದರೆ ಆದ್ರೂ ಕೂಡ ಅವನು ಎಲ್ಲ ಕಷ್ಟಗಳನ್ನ ಮೀರಿ ಹೋಗ್ತಾನೆ. ಯಾತಕ್ಕೋಸ್ಕರ? ತನ್ನ ಒಂದು ಹಳ್ಳಿ ಏನಿದೆಯೋ ಅದಕ್ಕೆ ಹ್ಯಾಪಿನೆಸ್ ಬೇಕು, ನಮ್ಮ ಹಳ್ಳಿದಲ್ಲಿ ಸಂತೋಷನೇ ಇಲ್ಲ, ನನ್ನಿಂದ ಮಾತ್ರನೇ ಸಾಧ್ಯ ಅಂತ ಏನೆಲ್ಲ ತ್ಯಾಗಗಳನ್ನ ಮಾಡ್ತಾನೆ. ಆ ತ್ಯಾಗ ಮಾಡ್ಲಿಕ್ಕೆ ಬೇಕಾಗಿರೋದೇನು? ಸೆಲ್ಫ್ಲೆಸ್ನೆಸ್ ಅಂದ್ರೆ ನಿಸ್ವಾರ್ಥ ಮನೋಭಾವ. And will that everyone become happy in his village? So these are the keywords for this particular answer. Brave boy ಏನದು ಮರಿಬೇಡಿ. he was wise ಅಂತಾನು ಬರಿಬಹುದು ನೀವು, which I have not mentioned, but you can mention. ನಾನು ಇಲ್ಲಿ ಏನು ಬರ್ದಿದ್ದೀನಿ ಅದೇ ಬರಿಬೇಕು ಅಂತಲ್ಲ, you can also add certain things. wise ಅಂತ ಬರಿಬಹುದು, selflessness ಬರಿಬಹುದು, courage, ಇದು ಯಾವುದನ್ನು ಮರಿಬೇಡಿ. Now let's move on to the next one. Answer the following questions in 5 to 6 sentences each. ಇದು ಸಖತ್ತು ಟ್ರಿಕಿ. 5 to 6 sentences ಅಂದಾಗ ಇವನ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಯು. ಸಬ್ಸ್ಟಾನ್ಷಿಯಲ್ ಆಗಿ ದೇ ಆರ್ ಎಕ್ಸ್ಪೆಕ್ಟಿಂಗ್ ಯು ಟು ರೈಟ್ ಎನ್ ಎಸ್ಸೆ ಕೈಂಡ್ ಆಫ್ ಅನ್ ಆನ್ಸರ್. ಬಿಲೀವ್ ಮೀ, ಸುಮ್ಮನೆ ಏನೋ 2 marks ಬರೆದ ಹಾಗೆ ಅಥವಾ 1 mark ಬರೆದ ಹಾಗೆ ನೀವು ಬರೆದ್ರೆ ಯು ವಿಲ್ ಸರ್ಟನ್ಲಿ ಲೂಸ್ 2 marks 3 marks, ಬರೀ 2 marks ಕೊಟ್ಬಿಟ್ಟು ಠಟ್ ಅಂತ ಹಾಕ್ಬಿಟ್ಟು ಕಳಿಸ್ತಾರೆ. ಸೊ ಮೇಕ್ ಶ್ಯೂರ್ ದಟ್ ಯು ಕನ್ಸ್ಟ್ರಕ್ಟ್ ಆರ್ ಡೆವಲಪ್ ಅ ಸ್ಟೋರಿ. ಆಯ್ತಾ? ಅವ್ರು ಏನು ಕೇಳ್ತಾರೆ, ಫಸ್ಟ್ ಪ್ರಶ್ನೆ ಬಗ್ಗೆ ಗಮನ ಕೊಡಿ. Describe how the bird in the garden changed the course of Satish's life. ಆಯ್ತಾ? ಕಲರ್ ಆಫ್ ಸೈಲೆನ್ಸ್ ಪಾಠದ್ದು ಇದು. ಸೊ ಈಗ ಇಡೀ ಪಾಠವನ್ನ ನೀವು ಗಮನದಲ್ಲಿ ಇಟ್ಕೊಂಡು ಈ ಆನ್ಸರ್ನ ಕ್ರಿಯೇಟ್ ಮಾಡಬೇಕು. ಎಲ್ಲೋ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇದೆ, ನೋ. ಇದು ಒಂಥರ ವ್ಯಾಲ್ಯೂ ಬೇಸ್ಡ್ ಕ್ವೆಶನ್ ಆಗಿರೋದ್ರಿಂದ ಯು ರೀಡ್ ದ ಹೋಲ್ ಲೆಸನ್, ಸಮರೈಸ್. ಅಂಡ್ ಸಮರೈಸಿಂಗ್ ಇಸ್ ಅನ್ ಆರ್ಟ್ ಆಕ್ಚುಲಿ. ಸಾರಾಂಶವನ್ನ ಕೆಲವು ಲೈನ್ಗಳಲ್ಲಿ ಹೇಳೋದು ಇಟ್ಸ್ ಒಂದು ಕಲೆ ಅಂತಾನೆ ಹೇಳಬಹುದು. ಅದು ಹೇಗೆ ನಿಮ್ಗೆ ಸಿದ್ಧಿಸುತ್ತೆ ಅಂತ ಹೇಳಿದ್ರೆ ಬೈ ರೀಡಿಂಗ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್. ಓದ್ತಾ ಇದ್ರೆ ಬಂದ್ಬಿಡತ್ತೆ ಅದು. ಸಿ ಮೈ ಆನ್ಸರ್ ಇಸ್ ಇದು, ಸಿನ್ಸ್ ಇಟ್ ಇಸ್ 5 to 6 marks. Satish noticed a rare bird in his garden one day. ಕತೆ ಹೆಣಿಬೇಕು ಈಗ. ಓಕೆ, ಯು ಆರ್ ಡೆವಲಪಿಂಗ್ ಅ ಸ್ಟೋರಿ. ಫಸ್ಟ್ ಏನಾಯ್ತು? Satish noticed a rare bird in his garden one day. The bird had a long, ಮತ್ತೆ ಬರ್ಡ್ ನೋಡ್ದಾರ, ಆ ಬರ್ಡ್ ಹೇಗಿತ್ತು ಆ ಬರ್ಡ್ ನ ಡಿಸ್ಕ್ರೈಬ್ ಮಾಡಿ. The bird had a long tail and black crest. It was restless. ಮತ್ತೆ ಅದು ಏನ್ ಮಾಡ್ತಾ ಇತ್ತು? It was restless and flying here and there. ಅದಕ್ಕೊಂಥರ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಇಲ್ಲಿಂದಲ್ಲಿಗೆ ತಾರಾಡ್ತಿತ್ತು, ಹಾರಾಡ್ತಿತ್ತು ಅಂತ ನಾವೇನ್ ಹೇಳ್ತೀವೋ. ಸೊ ದ ಬರ್ಡ್ ವಾಸ್ ಡೂಯಿಂಗ್ ದ್ಯಾಟ್. ಸೊ ಇದೆಲ್ಲವೂ ಏನಾಗುತ್ತೆ, ಯು ಆರ್ ಡೆವಲಪಿಂಗ್ ಅ ಸ್ಟೋರಿ. ಹಿ ವಾಸ್ ಅಟ್ರಾಕ್ಟೆಡ್ ಬೈ ದ ಬರ್ಡ್. ಅದನ್ನ ನೋಡಿದಾಗ ಇವನಿಗೆ ಒಂಥರ ಅದ್ರ ಬಗ್ಗೆ ಗಮನ ಹೋಯ್ತು. ಅಂಡ್ ಸ್ಕೆಚ್ ದ ಬರ್ಡ್ ಫ್ರಮ್ ಹಿಸ್ ಮೆಮರಿ. ಅದು ಬರೀ ಸುಮ್ಮನೆ ಹಿಂಗೆ ಕೂತ್ ಹೋಗ್ಬಿಟ್ಟಿದ್ರೆ ಬಹುಶಃ ಹಿ ವುಡಂಟ್ ಹ್ಯಾವ್, that wouldn't have garnered that kind of an interest in Satish. But ಇದು ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಿತ್ತಲ್ಲ, ಸೊ ಇವನು ಸ್ಟಿಲ್ ಆಗಿ ನಿಂತಿದ್ದ. ಸೊ he thought, okay, that gained his attention. Now he liked his sketch and kept it beside his bed on the pile of books. He started utilizing his time by filling the pages with pictures and patterns from his imagination. In this manner, ಈ ರೀತಿ, ಲೈಕ್ ದಿಸ್ ಅಂತ ಹೇಳೋದಕ್ಕೂ ಇನ್ ದಿಸ್ ಮ್ಯಾನರ್ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಯು ಆರ್ ಬೀಯಿಂಗ್ ಲಿಟಲ್ ಮೋರ್ sophisticated. So in this manner the bird in the garden changed the course of Satish's life. ಅಂದ್ರೆ ಆ ಗಾರ್ಡನ್ ಅಲ್ಲಿ ಬಂದಂತಹ ಪಕ್ಷಿ ಸತೀಶ್ ಬದುಕನ್ನ ಹೇಗೆ ಬದಲಾಯಿಸ್ತು ಅಂತ ಹೇಳಿದಾಗ ಫಸ್ಟ್ ಅವತ್ತು ಏನ್ ನಡೀತು, ಪಕ್ಷಿ ಹೇಗಿತ್ತು, ಪಕ್ಷಿ ಏನ್ ಮಾಡ್ತಿತ್ತು, ಅದನ್ನ ನೋಡಿ ಸತೀಶ್ ಏನ್ ಮಾಡ್ದ, ಅದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋದ. This is how you develop a story for about 5 to 6 sentences ಅಂತ ಹೇಳಿದ್ದಾರೆ. ಸೊ ಈ ರೀತಿ ನೀವು ಮಾಡಿದಾಗ ಫುಲ್ ಮಾರ್ಕ್ಸ್ ಕೊಡುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. Next question. Appearances can be deceptive. How can you justify this statement in reference to Jazz Poem 2? ಅವರೇ ಹೇಳ್ಬಿಟ್ಟಿದ್ದಾರೆ Jazz Poem 2 ಇಂದ ಇದು appearances can be deceptive. ಇದನ್ನ ನೀವು ಹೋಗ್ಬಿಟ್ಟು ಆ ಪೋಯಮ್ ಅಲ್ಲಿ ಹುಡುಕರೆ ದೇವರಾಣೆ ಸಿಗಲ್ಲ. ಯಾಕೆ ಸಿಗಲ್ಲ ಗೊತ್ತಾ? ಅದಲ್ಲಿ ಇಲ್ಲ. appearances can be deceptive ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಕಾಣೋದೆಲ್ಲ
ನಿಜ ಅಲ್ಲ ಅಥವಾ ಅದೇ 100% ಸತ್ಯ ಅಲ್ಲ ಅಂತ ಅವ್ರು ಕೇಳ್ತಿದ್ದಾರೆ ಅಲ್ವಾ. ಇದು ಆ ಪೊಯಮ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಮಾತ್ರ ಸರಿ ಅಂತ ನೀವು ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಈಗ ನಾವು ಜಾಸ್ ಪೊಯಮ್ 2ನ ಕರೆಕ್ಟಾಗಿ ಓದಿದ್ದೆ ಆದ್ರೆ ನಮಗೆ ನೀಟಾಗಿ ಆ ಪೊಯಮ್ ಬಗ್ಗೆ ಗೊತ್ತಾಗುತ್ತೆ. ಅಲ್ಲಿ ಒಬ್ಬ ವಯಸ್ಸಾದ ಮುದುಕ ನಿಂತಿರ್ತಾನೆ. ಹಿ ಲುಕ್ಸ್ ಲೈಕ್ ಎನ್ ಏನ್ಷಿಯಂಟ್ ಮರೀನರ್ ಹೂ ಇಸ್ ಲೈಕ್ ಹಿಸ್ ಹೆಡ್ ಇಸ್ ಬಾಕ್ ಡೌನ್ ಬೈ ದ ವೇಸ್ ಆಫ್ ಲೈಫ್. ತುಂಬಾ ಒಂಥರ ಬೇಜಾರಲ್ಲಿದ್ದಾರೆ. ತನ್ನ ಬಟ್ಟೆ ಇರಬಹುದು, ಶೂಸ್ ಇರಬಹುದು, ಏನ್ ನೋಡಿದ್ರು ಕೂಡ ತುಂಬಾ ಕಷ್ಟದ ಬದುಕನ್ನ ಸೂಚಿಸ್ತಾ ಇದೆ. ಆದ್ರೆ ಈ ಎಲ್ಲ ಅಪಿಯರೆನ್ಸಸ್ ಆದ್ಮೇಲೆ ಆತ ಏನ್ ಮಾಡ್ತಾನೆ, ಸೊ ಆ ಟ್ರಾನ್ಸ್ಫಾರ್ಮೇಶನ್ ಹೇಗಾಗುತ್ತೆ, ದ್ಯಾಟ್ ಶೋಸ್ ದಟ್ ಅಪಿಯರೆನ್ಸಸ್ ಕ್ಯಾನ್ ಬಿ ಡಿಸೆಪ್ಟಿವ್, ರೈಟ್. ಅದನ್ನ ನಾನು ಹೇಗೆ ಆನ್ಸರ್ ಅಲ್ಲಿ ಬಳಸ್ಕೊಳ್ತೀನಿ ಅಂತ ನೋಡಿ. ಸ್ವಲ್ಪ ದೊಡ್ಡ ಆನ್ಸರ್ ಇದು, ಬಿಕಾಸ್ ಇಟ್ ಟೇಕ್ಸ್ ದಟ್ ಕೈಂಡ್ ಆಫ್ ಅ ಡೆಫಿನೇಷನ್ ಸಿನ್ಸ್ ದೇ ಆರ್ ಆಸ್ಕಿಂಗ್ ಫಾರ್ 5 to 6 sentences. The jazz player has a wrinkled old face with a tired look. ಇದೇ ಬರಿಬೇಕು ಅಂತಿಲ್ಲ, ನೀವು ಇನ್ನೂ ಕೂಡ ಕ್ರಿಸ್ಪ್ ಆಗಿ ಬರಿಬಹುದು, ಬಟ್ ದಿಸ್ ಇಸ್ ಹೌ ಐ ವುಡ್ ಗೋ ಅಬೌಟ್ ಇಟ್. The jazz player has a wrinkled old face with a tired look. His face is unshaven and his clothes are shabby. His physical appearance indicates the hardships in his life. Like we are describing him. ಅವನು ಯಾವ ರೀತಿ ನಿಂತಿದ್ದಾನೆ, ಅವ್ರ ಮುಖ ಹೇಗಿದೆ, ಅವ್ರ ಬಟ್ಟೆ ಹೇಗಿದೆ, ಎಲ್ಲವನ್ನೂ ಹೇಳಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾ ಇದೀವಿ. He looks like an ancient mariner. ನಾನು ಹೇಳಿದೆ ಕೀವರ್ಡ್ ಇದು, ಮೇಕ್ ಯೂಸ್ ಆಫ್ ಇಟ್. ಏನ್ಷಿಯಂಟ್ ಮರೀನರ್ ವಿತ್ ಹಿಸ್ ಡಿಶೇಬಲ್ಡ್. ಡಿಶೇಬಲ್ಡ್ ಅಂದ್ರೆ ಏನು, ಒಂಥರ ಬಟ್ಟೆ ಎಲ್ಲ ಮುದುಡು ಹೋಗಿ ಕದುಡು ಹೋಗಿ ಅಸಹ್ಯವಾಗಿರುತ್ತಲ್ಲ. ಡಿಶೇಬಲ್ಡ್ ಕ್ಲೋತ್ಸ್ ಅಂದ್ರೆ ಬ್ರಿಸಾರಿ ಅಂತ, ಅದು ಇದು ಕೂಡ. ಅಂಡ್ ಟೋನ್ ಶೂಸ್ ಅಂದ್ರೆ ಕಿತ್ತು ಹೋಗಿರುವಂತಹ ಶೂಸು. ಹಿಸ್ ಹೆಡ್ ಇಸ್ ವಾಕ್ ಡೌನ್ ಬೈ ದ ವೇರೀಸ್ ಆಫ್ ಲೈಫ್. ವರೀಸ್ ಬೇರೆ, ವೇರೀಸ್ ಬೇರೆ. ಓಕೆ, ಮೇಕ್ ಅ ನೋಟ್ ಆಫ್ ಇಟ್. ಈ ವೇರೀಸ್ ಆಫ್ ಲೈಫ್ ನ ನೀವು ಯೂಸ್ ಮಾಡಿದರೆ ಡೆಫಿನೆಟ್ಲಿ ಮಾರ್ಕ್ಸ್ ಸಿಗುತ್ತೆ, ಬಿಕಾಸ್ ದಟ್ ಈಸ್ ಒನ್ ಆಫ್ ದ ಕೀ ವರ್ಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆನ್ಸರ್. Yet when he puts his, now the transformation begins. ಇಲ್ಲಿವರೆಗೂ we have explained about the old man, how the physical appearances was, ಆಯ್ತಾ. ಅವ್ರು ನೋಡ್ಲಿಕ್ಕೆ ಹೇಗಿದ್ರು ಅದ್ರ ಬಗ್ಗೆ ನಾವು ವಿವರಣೆ ಕೊಟ್ವಿ. ಈಗ ನೋಡೋದಕ್ಕಿಂತ ನಿಜವಾಗ್ಲೂ ಒಳಗೆ ಬೇರೆ ಏನೋ ಇರುತ್ತೆ ಅನ್ನೋದನ್ನ ಯಾವ ರೀತಿ ಹೇಳಬೇಕು. now the explanation starts. Yet ಹಾಗಾಗಿಯೂ when he puts his musical instrument to his mouth, he undergoes a transformation as he preaches about his black gospel of jazz. This is very important. Black gospel of jazz. Through his music, he changes from being a black old man to a bird soaring high in the sky. Idnu use ಮಾಡಬೇಕು. ಇದು ಒಂಥರ ಮೆಟಫರ್ actually. This is a metaphor, you know, right? Metaphor. So this transformation shows us that appearances can be deceptive. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಮೊದಲಿಗೆ ಅವ್ನು ಯಾವ ರೀತಿ ಇದ್ದ, ಆದ್ರೆ ಅವ್ನು ಮ್ಯೂಸಿಕ್ ನುಡ್ಸಕ್ ಶುರು ಮಾಡಿದ ತಕ್ಷಣ ಅವ್ನು ಯಾವ ರೀತಿ ಬದಲಾಗ್ತಾನೆ, ಈ ಟ್ರಾನ್ಸ್ಫಾರ್ಮೇಶನ್, this contributes to this whole answer and you will definitely get whole marks. Now read the following extracts and answer the questions that follow. ಓಕೆ, ದಿಸ್ ಇಸ್ ವೆರಿ ಈಸಿ. ನಾನು ಹೇಳ್ತೀನಲ್ಲ, ನೀವು ಚೆನ್ನಾಗಿ ಸರಿಯಾಗಿ ಓದಿ, ಬಿಕಾಸ್ ಒಂದೊಂದಕ್ಕೂ 3 ಮಾರ್ಕ್ಸ್ ಸಿಗುತ್ತೆ. ಅಂಡ್ ಇಟ್ಸ್ ವೆರಿ ಈಸಿ ಟು ಆನ್ಸರ್ ದಿಸ್. ಇದು ಆಸ್ ಗುಡ್ ಅಸ್ ಇದು ಆಬ್ಜೆಕ್ಟಿವ್ ಟೈಪ್ ಏನೇ, ಜಾಸ್ತಿ ತಲೆ ಓಡಿಸುವಂತ ಅವಶ್ಯಕತೆ ಇಲ್ಲ. ಈಗ ಈ ಒಂದು ಪರ್ಟಿಕ್ಯುಲರ್ ಪ್ಯಾಸೇಜ್ನ ತಗೊಂಡ್ರೆ ನಾವು, ಲಿವ್ ಅಲೋನ್ ಸ್ಟ್ರೆಂತ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್. ಈಗ ಇದನ್ನ ಯಾರು ಹೇಳಿರೋದು, ಆಕ್ಚುಲಿ ಲಿವ್ ಅಲೋನ್, ಅಲಾಂಗ್ ಅಲ್ಲ, ಅದು ಲಿವ್ ಅಲೋನ್, ಆಯ್ತಾ. ಲಿವ್ ಅಲೋನ್ ಸ್ಟ್ರೆಂತ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್. ತಕ್ಷಣ ನಿಮಗೆ ಗೊತ್ತಾಗ್ಬಿಡ್ಬೇಕು ಯಾವ ಪಾಠ ಇದು. R.K. ನಾರಾಯಣ್ ಬರೆದಿದ್ದು ಆಕ್ಸಿಡೆಂಟಲ್ ಹೀರೋ. ಓಕೆ, ಹೂ ಇಸ್ ದ ಸ್ಪೀಕರ್. ಫಸ್ಟ್ ಅವ್ರು ಕೇಳ್ತಾ ಇರೋದು ಆಬ್ಜೆಕ್ಟಿವ್ ಟೈಪ್ ಅಲ್ಲಿ. ಹೂ ಡಸ್ ಯು ರೆಫರ್ ಟು. ಆ ಯು ಯಾರು ಅಂತ ಕೇಳ್ತಿದ್ದಾರೆ. ಮತ್ತೆ ವೈ ಡಿಡ್ ದ ಸ್ಪೀಕರ್ ಮೇಕ್ ದಿಸ್ ರಿಮಾರ್ಕ್. ವೆರಿ ಈಸಿ, ರೈಟ್. ಸೊ ಇದಕ್ಕೆ ನೋಡಿ ಎಷ್ಟು ಈಸಿಯಾಗಿ ನಾವು ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಹೇಳ್ಬೋದು. ಹೂ ಇಸ್ ದ ಸ್ಪೀಕರ್. ಸ್ಪೀಕರ್ ಇಸ್ ದ ಫಾದರ್ ಆಫ್ ಸ್ವಾಮಿನಾಥನ್. ಆ ಚಿಕ್ಕ ಹುಡುಗ ಸ್ವಾಮಿ ಅವ್ರ ತಂದೆ ಈ ಮಾತನ್ನ ಹೇಳ್ತಾರೆ. ಹೂ ಸ್ಪೀಕರ್ ಅಂದಾಗ ಇದನ್ನ ಯಾರು ಹೇಳಿದ್ರು ಅಂತ ಕೇಳ್ತಿದ್ದಾರೆ ಅವರು. ಹೂ ಇಸ್ ದ ಸ್ಪೀಕರ್. ನೆಕ್ಸ್ಟ್ ಕಮ್ಸ್ ಹೂ ಡಸ್ ಯು ರೆಫರ್ ಟು. ಯಾರಿಗೆ ಹೇಳ್ತಾ ಇದ್ದಾರೆ. ಯು ರೆಫರ್ಸ್ ಟು ಸ್ವಾಮಿ. ನಾವು ಸಿ ದ ಸ್ಪೀಕರ್ ವಾಂಟೆಡ್ ಸ್ವಾಮಿ. ಯಾಕೆ ಹೇಳಿದ್ರು, ವೈ ಡಿಡ್ ದ ಸ್ಪೀಕರ್ ಮೇಕ್ ದಿಸ್ ರಿಮಾರ್ಕ್. ಈ ರಿಮಾರ್ಕ್ ಅನ್ನ, ಈ ಸ್ಟೇಟ್ಮೆಂಟ್ ಅನ್ನ ಯಾಕೆ ಮಾಡಿದ್ರು ಅಂದ್ರೆ, ದ ಸ್ಪೀಕರ್ ವಾಂಟೆಡ್ ಸ್ವಾಮಿ ಟು ಪ್ರೂವ್ ಹಿಸ್ ಕರೇಜ್ ಬೈ ಸ್ಲೀಪಿಂಗ್ ಇನ್ ಹಿಸ್ ಆಫೀಸ್ ಫಾರ್ 1 night. ಇಷ್ಟು ಈಸಿ ಅಲ್ಲ. ಈ 3 ಪಾಯಿಂಟ್ ಬರ್ದಿದ ತಕ್ಷಣ ಯು ಗೆಟ್ 3 marks. ಐ ಮೀನ್ ಇಟ್ ಕಾನ್ ಗೆಟ್ ಸಿಂಪ್ಲರ್ ದೆನ್ ದಿಸ್, ರೈಟ್? ನಾಟ್. ಸೊ ಇದನ್ನ ಮೇಕ್ ಯೂಸ್ ಆಫ್ ಇಟ್. ಈ ಒಂದು ಪ್ರಶ್ನೆಗಳಿಗೆ ನಿಮ್ಗೆ ಔಟ್ ಆಫ್ ಔಟ್ ಬರೋ ಹಾಗೆ ನೋಡ್ಕೊಂಡ್ರೆ ಯು ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. Now
ಓ ಐ ಕುಡಂಟ್ ಥ್ಯಾಂಕ್ ಹಿಮ್. ಇಲ್ಲಿ ಸಖತ್ ಟ್ರಿಕಿ ಇರುತ್ತೆ. ಯಾಕೆ ನಾನು ಯಾವಾಗಲೂ ಪಾಠವನ್ನು ಓದಿ ಅಂದಾಗ ಎಲ್ಲೋ ಒಂದ್ ಕಡೆ ಬರೀ ನೋಟ್ಸು ಅಥವಾ ಕ್ಲಾಸ್ ವರ್ಕ್ ನಂಬಿಕೊಂಡ್ರೆ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗೋದಿಲ್ಲ. ಪಾಠವನ್ನ ಲೈನ್ ಬೈ ಲೈನ್ ಓದಿದಾಗ, ಈಗ ಇದು ಯಾವ ಪಾಠದ್ದು ಅಂತ ಕೇಳಿದ್ರೆ ನೀವೆಲ್ಲ ತಲೆ ಕೆಡಿಸ್ಕೊಳ್ತಾ ಇರ್ತೀರಾ. ಯಾವ ಪಾಠದಲ್ಲಿ ಬರುತ್ತೆ ಯೋಚನೆ ಮಾಡಿ ನೋಡೋಣ. ದ ಗರ್ಲ್ ಬೈ ದ ಟ್ರ್ಯಾಕ್ಸ್. ಯಾರು ಹೇಳ್ತಾರೆ ಇದನ್ನ? ಸಿ, ಹೂ ಇಸ್ ದ ಸ್ಪೀಕರ್, ಇದನ್ನ ಯಾರು ಹೇಳ್ತಾರೆ? ಒಂದು, ಹೂ ಡಸ್ ಹಿಮ್ ರೆಫರ್ ಟು, ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಅಂತ ಆತ ಹೇಳ್ತಿದ್ದಾನೆ. ವೈ ಡಿಡ್ ದ ಸ್ಪೀಕರ್ ವಾಂಟ್ ಟು ಥ್ಯಾಂಕ್ ಹಿಮ್, ಯಾಕೆ ಅವ್ರಿಗೆ ಧನ್ಯವಾದ ಹೇಳಬೇಕಾಗಿತ್ತು ಅವರು ಅಂತ. ಆನ್ಸರ್ ಇಸ್ ವೆರಿ ಸಿಂಪಲ್. ದ ಸ್ಪೀಕರ್ ಇಸ್ ಬಲೇಶ್ವರ್. ಆಕ್ಚುಲಿ ಅದೇ ಆ ಹುಡುಗಿಯನ್ನ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರಿಸ್ತಾನಲ್ಲ ಆ ಹುಡುಗ, ಆ ಬಲೇಶ್ವರ್ ಇದು. ಸೊ ದ ಸ್ಪೀಕರ್ ಇಸ್ ಬಲೇಶ್ವರ್. ಯು ಗಾಟ್ 1 mark. ಹಿಮ್ ಯಾರಿಗೆ ಹೇಳ್ತಾ ಇದ್ದಾನೆ, ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಆಕ್ಚುಲಿ ಅವನಿಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು, ಬಟ್ ಅವನೊಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದಾನಲ್ಲ, ಯಾರಿಗೆ? ಅದು ಕೂಡ ವೆರಿ ಸಿಂಪಲ್. ಎಲ್ಲರೂ ಅವನಿಗೆ ಹೇಳಬೇಕು, ಬಟ್ ಅವನೊಬ್ಬರಿಗೆ ಹೇಳಬೇಕು ಅಂತ ಬಯಸಿದ್ ಯಾರಿಗೆ ಅಂದ್ರೆ, ಹಿಮ್ ರೆಫರ್ಸ್ ಟು ದ ಟ್ರಕ್ ಡ್ರೈವರ್ ಹೂ ಹೆಲ್ಪ್ ಬಲೇಶ್ವರ್ ಟು ಅಡ್ಮಿಟ್ ರೋಮಾ ಟು ದ ಹಾಸ್ಪಿಟಲ್. ಆಕೆನ ರೈಲ್ವೆ ಪಟ್ಟಿ ಮೇಲೆ ಬಿದ್ದಂತಹ ಹುಡುಗಿಯನ್ನ ಈತ ಎತ್ಕೊಂಡು ಹಾಸ್ಪಿಟ್ಲಿಗೆ ಸೇರ್ಸಕ್ಕೆ ಹುಡುಕಾಡಿದಾಗ ಯಾರು ಸಹಾಯಕ್ಕೆ ಬರಲ್ಲ, ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಬರ್ತಾನೆ. ಆ ವ್ಯಕ್ತಿ ಇನ್ಯಾರು ಅಲ್ಲ, ದಟ್ ಇಸ್ ದ ಟ್ರಕ್ ಡ್ರೈವರ್. ಸೊ he wants to thank that truck driver. ಬಲೇಶ್ವರ್, ಓಕೆ, ವೈ ಡಿಡ್ ದ ಸ್ಪೀಕರ್ ವಾಂಟ್ ಟು ಥ್ಯಾಂಕ್ ಹಿಮ್, ಯಾಕೆ ಆತನಿಗೆ ಧನ್ಯವಾದ ಅರ್ಪಿಸಬೇಕಾಗಿತ್ತು? ಬಿಕಾಸ್ ಬಲೇಶ್ವರ್ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಫಾರ್ ಹಿಸ್ ಟೈಮ್ಲಿ ಅಸಿಸ್ಟೆನ್ಸ್. ಟೈಮ್ಲಿ ಅಸಿಸ್ಟೆನ್ಸ್ ಇಸ್ ಕೀವರ್ಡ್. ಟೈಮ್ಲಿ ಅಸಿಸ್ಟೆನ್ಸ್ ಅಂಡ್ ಹೆಲ್ಪ್ ಇನ್ ಅಡ್ಮಿಟಿಂಗ್ ರೋಮಾ ಟು ದ ಹಾಸ್ಪಿಟಲ್. ಯಾಕಂದ್ರೆ ಯಾರು ಸಹಾಯ ಮಾಡಿರಲ್ಲ ಹಾಸ್ಪಿಟ್ಲಿಗೆ ರೋಮನ್ನ ಕರ್ಕೊಂಡು ಹೋಗೋದಕ್ಕೆ, ದಟ್ ಟ್ರಕ್ ಡ್ರೈವರ್ ಹೆಲ್ಪ್ ಮಾಡಿರ್ತಾರೆ. ಯಾರು ಅವ್ರ ಹೆಸರೇನು? ಬಲೇಶ್ವರ್. ಓಕೆ, ಟ್ರಕ್ ಡ್ರೈವರ್ಗೆ ಹೆಸರು ಕೊಟ್ಟಿಲ್ಲ ಇವರು, ಇಲ್ಲಿ ನೋಡೋಣ. ಫೈನ್. ಸೊ ಟ್ರಕ್ ಡ್ರೈವರ್ ಇಟ್ ಸೆಲ್ಫ್ ವಿಲ್ ಸಫೈಸ್. ಓಕೆ, ದಟ್ ಈಸ್ ಇನಫ್. ಸೊ ಈ ಬರ್ದಿದ್ದೆ ಆದರೆ ಇಷ್ಟನ್ನ ಯು ವಿಲ್ ಗೆಟ್ 3 marks. ವೆರಿ ಸಿಂಪಲ್. ದ ಸ್ಪೀಕರ್ ಇಸ್ ಬಲೇಶ್ವರ್. Who is he? Who he wanted to thank? The truck driver. ಯಾಕೆಂದ್ರೆ because he helped him with his timely assistance. ಇಷ್ಟು ಬರೆದ್ರೆ ಸಾಕು. Next one. Why should one man have the lives of 50 in his hands? See, ಮಧ್ಯೆ ಯಾವ ರೀತಿ ಎತ್ಕೊಟ್ಟಿದ್ದಾರೆ ಅಂತ. ಈಗ ಹೇಳಿ ನೋಡೋಣ, ಇದು ಯಾವ ಪಾಠದ್ದು ಅಂತ. ವೆರಿ ಈಸಿ. ಒಬ್ಬ ಮನುಷ್ಯನ ಕೈಯಲ್ಲಿ ಇಷ್ಟು ಜನದ ಬದುಕು ಯಾಕಿರ್ಬೇಕು ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಜನದ ಬದುಕು? 50 ಜನರ ಬದುಕು. ತಕ್ಷಣ ನಿಮಗೆ ಗೊತ್ತಾಗಬೇಕು, ಡಿಸ್ಕವರಿ. ಎಸ್, ಕೊಲಂಬಸ್ಸಿಗಲ್ವಾ ಹೇಳ್ತಾರ ದೇವರು. ಸಿ, ಹೂ ಇಸ್ ದ ಸ್ಪೀಕರ್, ಹೂ ವಾಸ್ ದಿಸ್ ಸೆಟ್ ಟು, ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್? ವೆರಿ 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 ಸಿಂಪಲ್. ಈಗ ಆ ಡಿಸ್ಕವರಿ ಪಾರ್ಟ್ ನಾನು ಯಾಕೆ ಓದಿ ಅಂತ ಹೇಳ್ತೀನಿ ಅಂದ್ರೆ, ಸಾಕಷ್ಟು ಕ್ಯಾರೆಕ್ಟರ್ಗಳು ಬರ್ತಾರೆ. ಎಲ್ಲೋ ಒಂದ್ ಕಡೆ ದೇರ್ ಇಸ್ ಎ ಚಾನ್ಸ್ ಆಫ್ ಯು ಕನ್ಫ್ಯೂಸಿಂಗ್ ಒನ್ ನೇಮ್ ಟು ಅನದರ್. ಯಾಕೆಂದ್ರೆ ಅದು ಸ್ಪ್ಯಾನಿಷ್ ನೇಮ್ಸ್ಗಳಾಗಿರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗೋದು ಸಹಜ. ಬಟ್ ಒನ್ಸ್ ಯು ಗೋ ಥ್ರೂ ಇಟ್ ಪ್ರಾಪರ್ಲಿ ಒನ್ಸ್ ಆರ್ ಟ್ವೈಸ್, ಯು ವಿಲ್ ಗೆಟ್ ದ ಹ್ಯಾಂಗ್ ಆಫ್ ಇಟ್. ಈಗ ದ ಸ್ಪೀಕರ್ ಆಫ್ ದಿಸ್ ಲೈನ್ ಇಸ್ ಡಿಯಾಗೋ. ಯಾರಿದ್ನ ಹೇಳೋದು? ಡಿಯಾಗೋ. ಓಕೆ, ದಿಸ್ ವಾಸ್ ಸೆಟ್ ಟು ಹೂ? ಕೊಲಂಬಸ್. ಯಾಕೆ ಹೇಳ್ತಾನೆ ಡಿಯಾಗೋ ಆ ತರ ಅಂತ ಹೇಳಿದ್ರೆ, ಡಿಯಾಗೋ ಬಿಲೀವ್ ದಟ್ ಕೊಲಂಬಸ್ ಶುಡ್ ಅಬಂಡನ್ ದಿಸ್ ಎಕ್ಸ್ಪಿಡಿಷನ್ ಬಿಕಾಸ್ ಇಟ್ ಅಪಿಯರ್ ಟು ಬಿ ಫ್ಯೂಟೈಲ್. ಅಂದ್ರೆ ಅವನು ಯಾವ ಒಂದು ಪ್ರಯಾಣದಲ್ಲಿ ಹೋಗ್ತಾ ಇದ್ರು, ಏನಕ್ಕೆ ಹೋಗ್ತಾ ಇರ್ತಾರ ಅವರು? ಇಂಡಿಯಾಗೆ ಸಿ ರೂಟ್ ಕಂಡು ಹಿಡಿಯಕ್ಕೆ ಹೋಗ್ತಾ ಇರ್ತಾರಲ್ಲ, ಅವರೇ ಮೊದಲಿಗರಾಗಿ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ದೇ ಡು ನಾಟ್ ಹ್ಯಾವ್ ಎನಿ ಮ್ಯಾಪ್ಸ್, ದೇ ಡು ನಾಟ್ ಹ್ಯಾವ್ ಎನಿ ಡಿರೆಕ್ಷನ್. ಬಟ್ ಅವ್ರಿಗೆ ಲ್ಯಾಂಡ್ ಸಿಗ್ತಾನೆ ಇರಲ್ಲ. ಸಮುದ್ರದ ಮೇಲೆ ತಿಂಗಳಾನ್ಗಟ್ಲೆ ಕಳೆದ್ಬಿಟ್ಟು ಅವ್ರಿಗೆ ತಲೆ ಕೆಟ್ಟು ಹೋಗಿರುತ್ತೆ. ಸೊ ಅವನೇನ್ ಹೇಳ್ತಾನೆ, ಇದನ್ನ ಇಲ್ಲಿಗೆ ಮುಗಿಸ್ಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕು. Columbus jeopardized the lives of 50 mariners under his command by moving forward on an unsuccessful voyage. Unsuccessful voyage, ಇದು ಕೂಡ ಕೀವರ್ಡ್. ಓಕೆ, ಸೊ ಅವನು ಯಾವುದೇ ರೀತಿ ಫಲ ಕೊಡದೇ ಇರುವಂತಹ ಈ ಪ್ರಯಾಣಕ್ಕೆ ಹೋಗ್ಬಿಟ್ಟು ನಮ್ಮ 50 ಜನರ ಪ್ರಾಣವನ್ನು ಆತ ಒಂಥರ ಏನಂತಾರೆ, ಜಪರ್ಡೈಸ್ ಮಾಡ್ತಾ ಇದ್ದಾನೆ. ನಮ್ಗೆ ಅಂದ್ರೆ ನಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತ he feels. That is the reason he makes this statement. Why should one man have the lives of 50 in his hands? See, again you get 3 marks. Now next one, we were in the cabin. ನೋಡಿ, ಆ ಪಾಠಕ್ಕೂ ಈ ಪಾಠಕ್ಕೂ ಆಕ್ಚುಲಿ ಒಂದು ಲಿಂಕ್ ಇದೆ. ಇದು ಆಕ್ಚುಲಿ ಪಾಠ ಅಲ್ಲ, ಪೋಯಮ್ ಇದೆ ಆಕ್ಚುಲಿ. ವಿ ವರ್ ಇನ್ ದ ಕ್ಯಾಬಿನ್, ನಾಟ್ ಅ ಸೋಲ್ ವುಡ್ ಡೇರ್ ಟು ಸ್ಲೀಪ್. ದಿಸ್ ಇಸ್ ಆಲ್ಸೋ ಸಮಥಿಂಗ್ ವೆರಿ ಮಚ್ ರಿಲೇಟೆಡ್ ಟು ಡಿಸ್ಕವರಿ ತರಾನೇ. ಅದು ಕೂಡ ಒಂದು ಹಡಗಿನ ಪ್ರಯಾಣ, ಶಿಪ್ ಇಸ್ ದೇರ್ ನೋ. ಇದು ಕೂಡ ಒಂದು ಶಿಪ್ ಅಲ್ಲಿ ನಡೆಯುವಂಥದ್ದೇನೆ. ಸೊ ಆವಾಗ ಅದಕ್ಕೆ ಸಂಬಂಧಪಟ್ಟಿದ್ದ ಪೋಯಮ್ ಯಾವುದು? ಪಾಠ ಅಂತೂ ಆಗೋಗಿದೆ, ಪೋಯಮ್ ಯಾವುದು? ಸಿ, ಹೂ ಡಸ್ ವಿ ರೆಫರ್ ಟು? ಒಂದು, why could not a soul dare to sleep? Name the poem from which these lines have been taken. ಈಗ ಅದು ಹೊಳಿತಿದ್ದಾಗೆ ನಿಮ್ಗೆ ಗೊತ್ತಾಗ್ಬೇಕು, ಡಿಸ್ಕವರಿ ಆಗ್ಲೇ ಮುಗ್ದಿದೆ, ಇದು ಪೋಯಮ್ ಬಗ್ಗೆ ಕೇಳ್ತಿದ್ದಾರೆ. ಸೊ ಪೋಯಮ್ ಬಗ್ಗೆ ಯೋಚನೆ ಮಾಡಿ, ಅಲ್ಲಿವರೆಗೂ ನಾನು ಈ ಮೊದಲ 2 ಆನ್ಸರ್ಗಳನ್ನ ಕೊಡ್ತೀನಿ.
Here we refers to all the sailors as well as the travelers, okay, sailors and travelers in the ship ಅಥವಾ on the ship. ಸೊ ಇಲ್ಲಿ ಅಲ್ಲಿ ಪ್ರಯಾಣ ಮಾಡ್ತಿರ್ತಾರಲ್ಲ ಆ ಶಿಪ್ ಅಲ್ಲಿ ಅವ್ರು ಹೇಳೋದಿದ್ದು ವಿ ಅಂತ ಅಂದಾಗ, ಬಿಕಾಸ್ ದ ಶಿಪ್ ವಾಸ್ ಕಾಟ್ ಅಪ್ ಇನ್ ದ ಸ್ಟಾರ್ಮ್. ಯಾಕೆ ಯಾರಿಗೂ ನಿದ್ದೆ ಬರ್ತಾರಲ್ಲ, ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರ್ತಾರೆ ಭಯದಿಂದ ಅಂತ ಹೇಳಿದ್ರೆ, ಬಿಕಾಸ್ ದ ಶಿಪ್ ವಾಸ್ ಕಾಟ್ ಅಪ್ ಇನ್ ಅ ಸ್ಟಾರ್ಮ್ ಅಂಡ್ ಎವ್ರಿ ಒನ್ ವಾಸ್ ಫ್ರೈಟೆಂಡ್ ಫಾರ್ ದರ್ ಲೈಫ್ಸ್. ಈ ತರ ಪ್ರಾಣ ಭಯ ಇರ್ಬೇಕಾದ್ರೆ ಯಾರಿಗಾದ್ರು ನಿದ್ದೆ ಬರುತ್ತೆ ಅಲ್ವಾ? ಸೊ ದಟ್ ಯು ಹ್ಯಾವ್ ಟು ಮೆನ್ಷನ್. ನಾವು ಇದು ಸಖತ್ ಈಸಿ ಆಕ್ಚುಲಿ. ಯಾವ ಪೋಯಮ್ ಅಂತ ಹೇಳಿದ್ರೆ ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಮೇಕ್ ಶ್ಯೂರ್ ಟು ರೈಟ್ ದ ಹೋಲ್ ಲೈನ್ ಲೈಕ್ ದಿಸ್. ಕೆಲವು ಸತಿ ಏನಾಗ್ಬಿಡುತ್ತೆ, ಯು ಟೆಂಡ್ ಟು ಮಿಸ್ ದಿಸ್ No, don't do that. The Ballad of Tempest ಅಂತ ಬರ್ದಿರೋದನ್ನ ನಾನು ಗಮನಿಸಿದ್ದೀನಿ, ಬಟ್ no, you have to write full. The Ballad of the Tempest. Right, exactly like this. The Ballad of the Tempest. Okay. Now, given below is a profile. Write a paragraph using the clues given below. ನಾನು ನಿಮಗೆ ಇದನ್ನ ಹೇಳ್ಕೊಡ್ಲಿಕ್ಕೆ actually I really wanted to teach you this actually. Very simple. Profile ಅಂದ್ರೆ ಏನು? ಒಬ್ಬರ ಇಂಟ್ರೊಡಕ್ಷನ್ ಹೇಗೆ ಕೊಡ್ತೀವಿ? ಅವ್ರು ಈಗಾಗಲೇ ನಿಮಗೆ ಒಂದು ಓವರ್ವ್ಯೂ ಕೊಟ್ಟಿದ್ದಾರೆ, ಒಂದು ಏನಂತ ಹೇಳ್ತಾರೆ ಮಸ್ಕ್ಯುಲೋ ಸ್ಕೆಲಿಟಲ್ ಕೊಟ್ಟಿದ್ದಾರೆ. ನೀವು ಅದಕ್ಕೆ ತುಂಬಿಸ್ಬೇಕು ಅದನ್ನ. ಆಕ್ಚುಲಿ ಯಾವ ರೀತಿ ತುಂಬಿಸ್ತೀರಾ? ಕ್ರಿಸ್ಪ್ ಆಗಿ ಕನ್ಸೈಸ್ ಆಗಿ ಇರಬೇಕು. ಏನು ಹೇಳಿಕ್ ಹೊರಟಿದ್ರು ಅದು ಅರ್ಥ ಆಗಬೇಕು. It's very simple to create a profile which we already have details about. ಈಗ ನಮಗೆ ಡೀಟೇಲ್ಸ್ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಏನು? ಮಿಸ್ಟರ್ ನಾರಾಯಣ್ ಅವ್ರ ಪ್ಲೇಸ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಕ್ವಾಲಿಫಿಕೇಶನ್, ಪ್ರೊಫೆಷನ್, ಫ್ಯಾಮಿಲಿ, ಹಾಬೀಸು, ರೀಸನ್ ಫಾರ್ ಪಾಪ್ಯುಲಾರಿಟಿ ಎಲ್ಲವನ್ನೂ ಕೀವರ್ಡ್ಸ್ ಮೂಲಕ ಒಂದು ಬ್ಲೂ ಪ್ರಿಂಟ್ ಓವರ್ವ್ಯೂ ಮೂಲಕ ಕೊಟ್ಬಿಟ್ಟಿದ್ದಾರೆ. ಈಗ ನಾವು ಅದನ್ನ ಒಂದು ಪ್ಯಾಸೇಜ್ ಮಾಡಿ ಆ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕು. ಅಂಡ್ ಹೌ ಡು ವಿ ಡೂ ದಟ್? ಐ ಹವ್ ಆಲ್ರೆಡಿ ಕ್ರಿಯೇಟೆಡ್ ದಿಸ್ ಒನ್ ಫಾರ್ ಯು. ಎಕ್ಸಾಂಪಲ್, ಸಿ using all these points I have created this paragraph for you. ಮೊದಲಿಗೆ ಮಿಸ್ಟರ್ ನಾರಾಯಣ್ ಅವ್ರ ಫಸ್ಟ್ ಡೇಟ್ ಆಫ್ ಬರ್ತ್ ಯಾವಲ್ಲ ಆ ಸೀಕ್ವೆನ್ಸ್ ಅಲ್ಲೇ ಬರೋಣ. ಮಿಸ್ಟರ್ ನಾರಾಯಣ್ ವಾಸ್ born on, on. Mr. Narayan was born on 30th May 1980 in Chitradurga. Okay. He completed his studies with MA and B.Ed. He is currently working as a teacher at a government school. His family consists of his parents, wife and son. Playing flute and gardening are his hobbies. Due to his polite and friendly behavior, he is quite popular with his students. He is known to help students in need. ಇಷ್ಟೇ, ವೆರಿ ಸಿಂಪಲ್. ಈಗಾಗಲೇ ಅವರು ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದರದೊಂದು ಪ್ರೊಫೈಲ್ ನಾವು ಕ್ರಿಯೇಟ್ ಮಾಡಬೇಕು. ಆಸ್ ಸಿಂಪಲ್ ಆಸ್ ದಿಸ್. ಸೊ ಈ ವಿಡಿಯೋನ ನೀವು ಪಾಸ್ ಮಾಡಿ ಕೂಡ ಬರೆದಿಟ್ಕೊಂಡ್ರೆ ಇದು ನಿಮ್ಮ ರೆಫರೆನ್ಸ್ಗೆ ಸಹಾಯ ಮಾಡುತ್ತೆ. ಓಕೆ, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ನಾನು ಈಗಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟಿರೋದ್ರಿಂದ ಮತ್ತೆ ಐ ಕಾಂಟ್ ವೇಸ್ಟ್ ದ ಟೈಮ್, ಬಿಕಾಸ್ ನಿಮಗೆ ಕ್ವಶನ್ ಪೇಪರ್ ಬರೆಯೋದಕ್ಕೆ ಆನ್ಸರ್ ಬರೆಯೋದಕ್ಕೆ ಟೈಮ್ ಸಿಗೋದಷ್ಟು 3 hours. ಅಲ್ಲ 15 minutes ಓದೋದಕ್ಕೆ ಹೋದ್ರು ಯು ಗೆಟ್ 2 hours 45 minutes. ಬಟ್ ಐ ಕಾಂಟ್ ಕಂಪ್ಲೀಟ್ ಎವ್ರಿಥಿಂಗ್ ಇನ್ ದಟ್. ಸೊ ಇಲ್ಲೂ ಕೂಡ ನಿಮಗೆ ಬ್ಲಾಂಕ್ಸ್ಗಳು ಕೊಡ್ತಾರೆ. ವೆರಿ ಈಸಿ. ಆ ಬ್ಲಾಂಕ್ಸ್ ಅಲ್ಲಿ ಕೂರಿಸ್ತಾ ಹೋಗಿ ಸ್ಟೋರಿನ ಕ್ರಿಯೇಟ್ ಮಾಡಬೇಕು ನೀವು. ಫಾರ್ ಎಕ್ಸಾಂಪಲ್, ಅ ಹಂಗ್ರಿ ಡಾಗ್ ಡ್ಯಾಶ್ ಸರ್ಚಿಂಗ್ ಫಾರ್ ಫುಡ್. ಅ ಹಂಗ್ರಿ ಡಾಗ್ ವಾಸ್ ಸರ್ಚಿಂಗ್ ಫಾರ್ ಫುಡ್. ಅಷ್ಟೇ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಒಂದೊಂದಕ್ಕೂ 3 marks ಕೊಡ್ತಾರೆ. ಇದಕ್ಕೆ 3 marks ಇದೆ ಆಕ್ಚುಲಿ. Now, write a description or an account. Next one. Write a description or an account of what the picture suggests to you in a paragraph. ಈಗ ನಾನು ಒಂದು ಪಿಕ್ಚರ್ ಕೊಟ್ಟು ನಿಮಗೆ ಹೇಳ್ಬೋದಾಗಿತ್ತು, ಬಟ್ ಪ್ರತಿ ಸರಿನೂ ಅದೇ ಪಿಕ್ಚರ್ ಬರೋದಿಲ್ಲ. ಈಗ ನಾನು ಏನು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ, ಒಂದು ಪಿಕ್ಚರ್ ಕೊಡ್ತಾರೆ ನಿಮಗೆ. ಒಂದು ಪಿಕ್ಚರ್ ಕೊಟ್ಬಿಟ್ಟು ಇದ್ರ ಬಗ್ಗೆ ನಿಮ್ಮ ಒಂದು ವಿವರಣೆ ಕೊಡಿ ಅಂತ ಹೇಳ್ತಾರೆ. ಎಲ್ಲರ ವಿವರಣೆನೂ ಡಿಫ್ರೆಂಟ್ ಆಗಿರುತ್ತೆ, ಬಟ್ ನೀವು ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಫಸ್ಟು ಯು ವಾಚ್ ದಟ್ ಪಿಕ್ಚರ್. ಏನೇನಿದೆ ಆ ಪಿಕ್ಚರಲ್ಲಿ, ಏನೇನಿದೆ, ಮರಗಳಿದೆಯಾ, ಗಿಡಗಳು, ಅದು ಫಾರೆಸ್ಟಾ, ಮನೆ ವಾತಾವರಣನ, ಪಾರ್ಕಾ, ಜನರು ಎಷ್ಟಿದ್ದಾರೆ, ಜನರು ಏನು ಮಾಡ್ತಿದ್ದಾರೆ, ಅವ್ರು ಖುಷಿಯಾಗಿದ್ದಾರಾ, ಆಟ ಆಡ್ತಿದ್ದಾರಾ, ಊಟ ಮಾಡ್ತಿದ್ದಾರಾ, ಇದೆಲ್ಲವನ್ನು ಪಾಯಿಂಟ್ ಮಾಡಿಕೊಂಡು ಅದನ್ನು ನೀವು ಕಥೆಯನ್ನು ಹೆಣಿಬೋದು. ಆ್ಯಂಡ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಪಿಕ್ಚರ್ಸ್. ಸೊ ಮೇಕ್ ಶೋರ್ ಆ ಪಿಕ್ಚರನ್ನು ಕರೆಕ್ಟಾಗಿ ನೋಡಿ, ಎಲ್ಲ ಒಂದು ನೂಕ್ ಅಂಡ್ ಕಾರ್ನರ್ನು ಗಮನಿಸ್ಬಿಟ್ಟು ನೀವು ಕಥೆಯನ್ನು ಹೆಣಿಬೇಕು. ದಟ್ಸ್ ಅಬೌಟ್ ಇಟ್. There also you'll get 3 marks for that. ಕೋಟ್ ಫ್ರಮ್ ಮೆಮರಿ. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಕೋಟ್ ಫ್ರಮ್ ಮೆಮರಿ ಅಂದರೆ ಯಾವ್ಯಾವ ಪೋಯಮ್ಗಳು ಮೆಮರೈಸೇಷನ್ಗೆ ಇದೆಯೋ ಅದೇ ಪೋಯಮ್ಗಳದ್ದು ಅಟ್ಲೀಸ್ಟ್ 2 ಅಥವಾ 3 ಕೊಟ್ಟೆ ಕೊಡ್ತಾರೆ. ನನಗೆ ಗೊತ್ತಿರೋಗೆ 2 ಅಂತೂ ಕೊಟ್ಟೆ ಕೊಡ್ತಾರೆ. ಅದರಲ್ಲೂ ಎಸ್ಪೆಷಲಿ ಬಂದೇ ಬರುವಂಥದ್ದು ಯಾವ್ದು ಗೊತ್ತಾ? ದ ಕ್ವಾಲಿಟಿ ಆಫ್ ಮರ್ಸಿ. ದಯವಿಟ್ಟು ಆ ಪೋಯಮನ್ನು ನೀವು ಬಾಯ್ಪಾಠ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಯೂಸ್ಫುಲ್. ಸಿ ಎಷ್ಟು 4 marks you'll get. 4 lines. ಆ ಸ್ಟ್ಯಾನ್ಸಾ, ಒಂದು ಇಡೀ ಸ್ಟ್ಯಾನ್ಸಾ ಬರೆದ್ಬಿಟ್ರೆ 4 marks ಸಿಗುತ್ತೆ. ಸೊ ಮೇಕ್ ಶ್ಯೂರ್ ದಟ್ ಯು ಮೆಮೊರೈಸ್ ದೋಸ್ ಪೋಯಮ್ಸ್. ಎಸ್ಪೆಷಲಿ ನಾನು ಯಾವಾಗಲೂ ಹೇಳೋದು, ಸಿ ಎರೇಸರ್ ಹಾಕ್ಬಿಟ್ಟು ಪೆನ್ನಲ್ಲಿ ಬರೆಯೋಕೆ ಹೋಗ್ತಾ ಇದ್ದೀನಿ ನಾನು.
How absent-minded of me. See, quality of mercy. So make sure that you read this poem, okay? You get 4 marks. Then read the following passage. ಇದಂತೂ ಅದ್ಭುತವಾದದ್ದು ಹೇಳ್ತೀನಿ ಕೇಳಿ. ವೆರಿ ಈಸಿ. ಒಂದು ಪ್ಯಾಸೇಜ್ ಕೊಡ್ತಾರೆ ನಿಮಗೆ, ಆ ಪ್ಯಾಸೇಜ್ ಅಲ್ಲಿ ಎಲ್ಲ ಇರುತ್ತೆ, ಅದನ್ನ ಓದ್ಬಿಟ್ಟು ಎರಡು ಪ್ರಶ್ನೆಗೆ ಮಕ್ಕಳೇ ಓನ್ಲಿ 2 questions ನೀಡ್ಸ್ ಟು ಬಿ ಆನ್ಸರ್ಡ್. ಆ ಪ್ಯಾಸೇಜ್ ಅಲ್ಲೇ ಆನ್ಸರ್ ಇರುತ್ತೆ. ಇನ್ನೆಷ್ಟು ಪುಟ್ಟ ಮಕ್ಕಳಿಗೆ ಕೊಟ್ಟಂಗೆ ಕೊಡ್ತಾರಲ್ಲ. ಸಿ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. 4 marks ಇದರಲ್ಲೂ ಬರುತ್ತೆ, 2 question ಅಂಡ್ ಈಚ್ ಕ್ವೆಶನ್ ಕ್ಯಾರೀಸ್ 2 marks. ಸೊ ಆ ಪ್ಯಾಸೇಜ್ ಅನ್ನ ಕರೆಕ್ಟಾಗಿ ಓದಿ, ಅಲ್ಲೇ ಇರುತ್ತೆ, ಅಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಅಲ್ಲಿಗೆ ಹೋಗಿ ಓದಿ ಅಷ್ಟೇ. Very, very, very simple. Now, next comes answer the following question in about 8 to 10 sentences. My God, 8 to 10 sentences. ಆಯ್ತಾ? ಅದಕ್ಕೆ ಕೊಡುವಂತಹ ಮಾರ್ಕ್ಸ್ ಒಂದೊಂದಕ್ಕೆ 4 marks ಕೊಡ್ತಾರೆ. ಇಲ್ಲಿ ಸ್ವಲ್ಪ ಜಾಣತನ ಉಪಯೋಗಿಸಬೇಕಾಗಿರೋದು, ನಾನು ಆಕ್ಚುಲಿ ಇಲ್ಲಿ ಯಾವುದು ಬರ್ದಿಲ್ಲ ಬಿಕಾಸ್ ಇಟ್ ವಿಲ್ ಟೇಕ್ ಅ ವೆರಿ ಲಾಂಗ್ ಟೈಮ್ ಟು ಎಕ್ಸ್ಪ್ಲೇನ್. ಈಗ ಅವರು ಎಸ್ಪೆಷಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಕೊಡ್ತಾರೆ, ದ ಸಾಂಗ್ ಆಫ್ ಇಂಡಿಯಾ, ಐ ಆಮ್ ದ ಲ್ಯಾಂಡ್, ಇಂತಹದ್ದು ಕೊಟ್ಟಾಗ 4 marks 8 to 10 ಸೆಂಟೆನ್ಸ್ ಕೇಳ್ತಿದ್ದಾರೆ ಅಂದ್ರೆ ಇಟ್ ಇಸ್ ಆಸ್ ಗುಡ್ ಆಸ್ ಒಂದು ಇಡೀ ಪೋಯಮ್ ಅಥವಾ ಪಾಠದ ಸಮರಿ. ಅದು ಇದನ್ನ ನಾನು ಹೇಳ್ತೀನಲ್ಲ, ಇಡೀ ಪಾಠ ಅಥವಾ ಪೋಯಮ್ ಅನ್ನು ಹಾಗೆ ಇಳಿಸೋದಲ್ಲ, ಅದರ ಅರ್ಥ ಏನು, ಅದರಿಂದ ನೀವೇನು ಕಲ್ತ್ರಿ, ಅದು ಏನು ಹೇಳಕ್ ಹೊರಟಿದ್ದಾರೆ, ಇದನ್ನ ನೀವು ಎಷ್ಟು ನೀಟಾಗಿ ಲೈನ್ಸ್ ಅಲ್ಲಿ ಕೂರಿಸ್ತೀರೋ ಅಷ್ಟು ಮಾರ್ಕ್ಸ್ ನಿಮಗೆ ಬರುತ್ತೆ. ಸೊ ದಿಸ್ ಈಸ್ ಫಾರ್ 4 marks. ನಾವು ಒಂದು ಎಸ್ಸೆ ಅಂತೂ ಬಂದೇ ಬರುತ್ತೆ. ಅದು ಇವಾಗೇನು ಎಲ್ಲ ಎಸ್ಸೆಗಳು ನಿಮಗೆ ಫಿಂಗರ್ ಟಿಪ್ಸಲ್ಲೇ ಇದೆ. ಯು ಕ್ಯಾನ್ ಗೂಗಲ್ ಆಲ್ ದೋಸ್ ಕಾಂಟೆಂಟ್ ಆ್ಯಂಡ್ ಗೆಟ್ ರೆಡಿ. ಎಸ್ಪೆಷಲಿ ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ಸ್ ಬರುತ್ತೆ, ವಾಟರ್ ಪೊಲ್ಯೂಷನ್ ಬರುತ್ತೆ, 10th standard ನೀವೆಲ್ಲ ಏನು ಸ್ಟೇಜ್ ಮೇಲೆ ಹೋಗಿ ಭಾಷಣ ಮಾಡಬೇಕು, ನಿಮಗೇನು ಇದು ಕಷ್ಟನಾ? ಸೊ ಕ್ಲೆನ್ಲಿನೆಸ್. ಸೊ ಇದ್ರ ಬಗ್ಗೆ ಯಾವಾಗಲೂ ಅಷ್ಟೇ, ಫಸ್ಟು ಏನದು, ಅದರ ಪ್ಲಸ್ ಪಾಯಿಂಟ್ಸ್ ಏನು, ಅದರ ಮೈನಸ್ ಪಾಯಿಂಟ್ಸ್ ಏನು. ಪ್ಲಸ್ ಪಾಯಿಂಟ್ಸ್ ಆದರೆ ಅದನ್ನು ಏನಂತಾರೆ ಗ್ಲೋರಿಫೈ ಮಾಡಿ ಬರೀರಿ, ಮೈನಸ್ ಪಾಯಿಂಟ್ಸ್ ಆದರೆ ಅದನ್ನ ಬರೆದ್ಬಿಟ್ಟು ಅದನ್ನ ಹೇಗೆ ಅಡ್ರೆಸ್ ಮಾಡ್ಬೋದು ಅದನ್ನು ಕೂಡ ಬರೀರಿ. ಸೊ ಯೂಶಲಿ ಇಂತಹ ಟಾಪಿಕ್ಸ್ಗಳೇ ಬರೋದ್ರಿಂದ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಈ ಎಸ್ಸೆಗಳನ್ನ ಬಹಳ ಈಸಿ ಆಗುತ್ತೆ ನಿಮಗೆ, ಅಲ್ಲಿ ಹೋಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಇದನ್ನ ಲಾಸ್ಟಲ್ಲಿ ಕೊಡ್ತಾರೆ, ಫಸ್ಟೇ ಬರೆಯಕ್ಕೆ ಹೋಗ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಸಿ, ದಟ್ ವಿಲ್ ಆಲ್ಸೋ ಕ್ಯಾರಿ 4 marks. ನಾವ್ ರೈಟ್ ಅ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಒಂದು ಲೆಟರ್ ರೈಟಿಂಗ್ ಅಂತೂ ನಿಮಗೆ ಬಂದೇ ಬರುತ್ತೆ. ಏನ್ ಲೆಟರ್ ರೈಟಿಂಗ್, ಇಲ್ಲೂ ಕೂಡ ನಿಮ್ಗೆ ಆಪ್ಷನ್ ಉಂಟು. ಒಂದು 2 ಆಪ್ಷನ್ ಕೊಡ್ತಾರೆ, ಇಲ್ಲ ಇದು ಬರೀರಿ ಇಲ್ಲ ಅದು ಬರೀರಿ ಅಂತ. ನಾನು ಈ ಆಪ್ಷನ್ ತೆಗೆದುಕೊಂಡಿದ್ದೀನಿ. ಇಮ್ಯಾಜಿನ್ ಯು ಆರ್ ನಿಖಿಲ್ ಆರ್ ಕಾವ್ಯ ಸ್ಟಡಿಂಗ್ ಅಟ್ ಗವರ್ಮೆಂಟ್ ಹೈಸ್ಕೂಲ್ ಮಂಡ್ಯ. ಅವರೇ ಬರ್ಕೊಟ್ಟಿದ್ದಾರೆ, ಸುಮ್ಮನೆ ಮೆನ್ಷನ್ ಮಾಡಲ್ಲ ಅವರು. ನೀವು ಗವರ್ಮೆಂಟ್ ಹೈಸ್ಕೂಲ್ ಮಂಡ್ಯದಲ್ಲಿ ಓದ್ತಾ ಇದ್ದೀರಾ, ನೀವು ನಿಮ್ಮ ಅಣ್ಣನಿಗೆ ನಿಮ್ಮ ಶಾಲೆಯಲ್ಲಿ ನಡೆದಂತಹ ಗಾಂಧಿ ಜಯಂತಿ ಸೆಲೆಬ್ರೇಷನ್ಸ್ ಬಗ್ಗೆ ಪತ್ರ ಬರಿತಾ ಇದ್ದೀರಾ. ಯು ವಾಂಟ್ ಟು ಶೇರ್ ದೋಸ್ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್. ಇದನ್ನ ಹೇಗೆ ಬರಿತೀರಾ ಅಂತ ಕೇಳಿದ್ದಾರೆ. ಸೊ ಇದೇ ಲಾಸ್ಟ್ ಆಕ್ಚುಲಿ, ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್. ಇಫ್ ಯು remember me telling 38 questions in your question paper. ಅಷ್ಟು ಯಾವತ್ತೂ ಅಷ್ಟೇ. ಓಕೆ, ನಿಮಗೆ ರೈಟ್ ಹ್ಯಾಂಡ್ ಸೈಡ್, ನನಗಿದು ಲೆಫ್ಟ್ ಹ್ಯಾಂಡ್ ಸೈಡು. ಯು ಹ್ಯಾವ್ ಟು ರೈಟ್. ಯಾಕೆ ಅದನ್ನ ಮೆನ್ಷನ್ ಮಾಡಿದ್ದಾರೆ? ನಾನು ನಮ್ಮ ಮನೇಲಿ ಇದ್ದೀನಲ್ಲ. ನೋ, ಅವ್ರು ಮೆನ್ಷನ್ ಮಾಡಿದ್ದಾರೆ ಅಂದರೆ ಮೇ ಬಿ ನೀವು ಹಾಸ್ಟೆಲಲ್ಲಿ ಓದ್ತಿದ್ದೀರ ಅಂತ ಅನ್ಕೊಳ್ಬೇಕು ಅಂತ ಅರ್ಥ. ಸೊ ಗವರ್ಮೆಂಟ್ ಹೈಸ್ಕೂಲ್ ಮಂಡ್ಯ, ಮತ್ತೆ ಡೇಟ್ ಫಾರ್ಮ್ ಹೇಗೆ ಬರೆಯೋದು, 30th ಅಂದ್ಬಿಟ್ಟು TH ಹಾಕ್ಬಿಡೋದಲ್ಲ. ನೋ, ಯು ಶುಡ್ ನಾಟ್ ರೈಟ್. ಓನ್ಲಿ ವೆನ್ ವಿ ರೀಡ್ ವಿ ಸೇ 30th, ಬಟ್ ವೆನ್ ಇಟ್ ಈಸ್ ರಿಟನ್ ಇಟ್ ಈಸ್ 30, ಈ ಥರನೇ 30 January 2023 ಈ ಥರ ಬರೀಬೇಕು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕೈಂಡ್ಲಿ ಮೇಕ್ ನೋಟ್ ಆಫ್ ಇಟ್. ಓಕೆ, ದೆನ್ ನಾನು ಲೆಟರ್ ರೈಟಿಂಗೂ ಅಷ್ಟೇ ಒಂದು ಹಿಂಟ್ ಕೊಡ್ಬೋದಷ್ಟೇ. ಬಟ್ ನಿಮ್ಗೆ ಏನೆಲ್ಲ ಬರಿಬೇಕು ಅನ್ಸುತ್ತೋ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರಿಬೇಕು ಅನ್ಸುತ್ತೋ, ಅಂದರೆ ಓದೋರ್ ವಾವ್ ಏನು ಸಖತ್ತಾಗಿ ಬರ್ದಿದ್ದನಲ್ಲ ಅಂತ ಅನ್ನಿಸೋವಂಥ ಪದಗಳನ್ನ ಉಪಯೋಗಿಸಿ ಬರ್ದಿದ್ದೆ ಆದರೆ ಅಗೇನ್ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಲೈಕ್ ಡಿಯರ್ ಬ್ರದರ್, ಅವ್ರು ಬರ್ದಿದ್ದಾರೆ, ಹೆಸರು ಕೊಟ್ಟಿಲ್ಲ ಆ ಅಣ್ಣ ಅಥವಾ ತಮ್ಮನಿಗೆ. ಸೊ ಡಿಯರ್ ಬ್ರದರ್, ಸ್ಟಾರ್ಟ್ ಲೈಕ್ ದಿಸ್. ಓಕೆ, ಸ್ಟಾರ್ಟ್ ದ ಅಡ್ರೆಸ್ಸಿಂಗ್ ಲೈಕ್ ದಿಸ್. ಡಿಯರ್ ಬ್ರದರ್, ಐ ವಾಸ್ ಸರ್ಪ್ರೈಸ್ ಟು ರಿಸೀವ್ ದಿಸ್ ಲೆಟರ್. ಸಿ, ಇದು ಒಂದು ಕಾನ್ವರ್ಸೇಷನ್ ತರ ಇದೆ. ಓದ್ತಾ ಇರೋರ್ಗೆ ಆಗಲೇ ಖುಷಿ ಆಗ್ಬೇಕು ಎಷ್ಟು ಚೆನ್ನಾಗಿ ಬರ್ದಿದ್ದಾನೆ ಅಂತ. ಐ ವಾಸ್ ಸರ್ಪ್ರೈಸ್ ಟು ರಿಸೀವ್ ದಿಸ್ ಲೆಟರ್. If you are, I won't be surprised. It is indeed a long time since I have written to you. These days, I am very busy with my studies. But this time, I am writing this letter to you to share the experience of the Gandhi Jayanti celebrations which took place at our school. ಮತ್ತಲ್ಲ ಏನೇನು ನಡೀತೋ ಆ ಕಥೆಗಳು ನಿಮಗೆ ಇಷ್ಟ ಬದಾಗೆ ಒಳ್ಳೊಳ್ಳೆ ಪದಗಳನ್ನ ಉಪಯೋಗಿಸಿ ನೀವು ನಿಮ್ಮ ಲೆಟರ್ ರೈಟಿಂಗ್ನ ಬರಿಬೋದು. ಅದಾದಮೇಲೆ ಇದು ಅಣ್ಣನಿಗೆ ಬರೀತಾ ಇರೋದ್ರಿಂದ ವಿತ್ ಲವ್ ಕಾವ್ಯ. ಅದೇ ಲೀವ್ ಲೆಟರ್ ಅಂದರೆ ಲೀವ್ ಲೆಟರ್ ಬರಿಬೇಕಾದ್ರೆ ಏನಂತ ಬರೀತೀರಾ? yours obediently ಅಂತ ಬರೀತೀರಾ. ಬಟ್ ಲೀವ್ ಲೆಟರ್ಗೆ ಹೋಗ್ಬಿಟ್ಟು ವಿತ್ ಲವ್ ಬರಿಬೇಡಿ ದಯವಿಟ್ಟು. ಓಕೆ, ದಿಸ್ ಓನ್ಲಿ ಹ್ಯಾಪನ್ಸ್ ವಿತ್ ಯೋರ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್. ಓಕೆ, ವಿತ್ ಲವ್ ಅಂತ ಹೇಳಿ ಎಂಡ್ ಮಾಡ್ಬೋದು ಈ ಲೆಟರ್ನ. ಸೊ
ದಿಸ್ ಇಸ್ ವೇರ್ ಯೋರ್ ಕ್ವೆಶನ್ ಪೇಪರ್ ಎಂಡ್ಸ್. ಸ್ವಲ್ಪ ಒಂದು ತಯಾರಿ ಮಾಡ್ಕೊಂಡ್ರೆ, ಒಂದು ಪ್ರಿಪರೇಷನ್ ಮಾಡ್ಕೊಂಡ್ರೆ, ಐ ಆಮ್ ಪ್ರಿಟಿ ಶ್ಯೂರ್ ಯು ಆರ್ ಗೋಯಿಂಗ್ ಟು ಗೆಟ್ ದೋಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ವಿಚ್ ಯು ರೈಟ್ಫುಲಿ ಡಿಸರ್ವ್. ಗೊತ್ತಾ, ಎಲ್ರಿಗೂ ಕೂಡ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ, ನಿಮ್ಮ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ನಾನು ಮೊದಲೇ ಹೇಳಿದಾಗ ಈ ವಿಡಿಯೋಸನ್ನು ನೀವು ಪಾಸ್ ಮಾಡಿ ತಗೊಂಡ್ರೆ ಈ ಪಾಯಿಂಟ್ಸ್ ಎಲ್ಲ ಕೂಡ ನಿಮಗೆ ಸಹಾಯ ಆಗುತ್ತೆ. ಡೂ ವಾಚ್ ದ ಪ್ರೀವಿಯಸ್ ಸೆಷನ್ಸ್ ಆಸ್ ವೆಲ್. ಅಂದರೆ ನಾನು ಎಲ್ಲ ಪ್ರೋಸ್ಗಳು ಎಲ್ಲ ಪೋಯಮ್ಗಳನ್ನ ಮಾಡಿದ್ದೀನಲ್ಲ, ಒಂದು ಕಾಂಪ್ರಿಹೆನ್ಸಿವ್ ರಿವಿಷನು, ಅದನ್ನು ಕೂಡ ನೋಡಿದ್ರೆ ನಿಮ್ಮ ಇಂಗ್ಲೀಷ್ ಎಕ್ಸಾಮ್ಗೆ ಬಹಳನೇ ಹೆಲ್ಪ್ ಆಗುತ್ತೆ. ಡು ನಾಟ್ ಫರ್ಗೆಟ್ ವಿಸ್ತಾಸ್ ಲರ್ನಿಂಗ್ ಎಲ್ಲ ಸಬ್ಜೆಕ್ಟ್ಗಳ ಅಂದರೆ ಮ್ಯಾಥ್ಸು, ಸೈನ್ಸು, ಸೋಷಿಯಲು, ಕನ್ನಡ, ಇಂಗ್ಲೀಷ್, ಹಿಂದಿ, ಈ ಎಲ್ಲ ಸಬ್ಜೆಕ್ಟ್ಗಳ ರಿವಿಷನ್ ಕ್ಲಾಸಸ್ ನಡೆಸ್ತಾ ಇದೆ. ಮೇಕ್ ಯೂಸ್ ಆಫ್ ಇಟ್. ಓಕೆ, I'll see you in the next session again with another model question paper. ಇದು ಈ ವರ್ಷದ model question paper, but next session ಅಲ್ಲಿ ನಾವು previous year ನ solve ಮಾಡೋಣ. Until then, you take care. Thank you so much for joining this session. I'll see you in the next session. Bye bye.